ನಾವು ಏನಾಗಿತ್ತು 99 ಎಲೆಕ್ಷನಲ್ಲಿ ನನ್ನ ಗಾಡಿಯಲ್ಲೇ ಬೆಳಿಗ್ಗೆ 6 ಗಂಟೆ ಕರ್ಕೊಂಡೋಗಿ ಅವರನ್ನು ಇಡೀ ಕ್ಷೇತ್ರ ನಾವು ಒಟ್ಟಿಗೆ ಸುತ್ತಿದ್ವಿ. 13ರಲ್ಲಿ ಮತ್ತೆ ಪುನಃ ನನ್ನ ವಿರುದ್ಧ ಷಡ್ಯಂತ್ರ ಆಯಿತು. CD ಅಂತ ಏನೋ ಒಂದು ಬಂತು, ಯಾರು ಅಂತ ಗೊತ್ತಿಲ್ಲ, ಹುಡುಗಿ ಯಾರೋ ಗೊತ್ತಿಲ್ಲ. ರಾಷ್ಟ್ರೀಯ ನಾಯಕರಿಂದ ರಾಜ್ಯ ನಾಯಕರು ನೀವೇ ಕ್ಯಾಂಡಿಡೇಟ್ ಅಂತ ಹೇಳ್ತಾಯಿದ್ರು. TV ನೋಡುವಾಗ ಕ್ಯಾಂಡಿಡೇಟ್ ಚೇಂಜ್ ಆಯಿತು. ಉಡುಪಿ ಆಗುವಾಗ ಯಶ್ಪಾಲ್ ಸೋಲ್ ಆಗಲೇ ಗೊತ್ತು ಹೇಗಾಗಬೇಕು ಹೇಳಿ. ಒಬ್ಬ 3 ಬಾರಿ ಶಾಸಕನಾದ ಅಂತಾನೆ ಒಂದು ಸರ್ತಿಯೂ ಸೋಲಿಲ್ಲ. ನನ್ನ BJP ಲೀಡರ್ಸ್ ಇಷ್ಟು ಜನ ಇದ್ದಾರೆ, ಯಾರು ಒಬ್ಬರು ಒಂದು ಶಬ್ದ ನನ್ನ ಪರವಾಗಿ ನಿಲ್ಲಿಲ್ಲ. ನನಗೆ ಇದು ಬಿಡಲಿ, ಜನಿವಾರದ ಹುಟ್ಟಿದ್ದೊಂದು ಬ್ರಾಹ್ಮಣ ಜಾತಿಯಲ್ಲಿ ಅಂತ ಹೇಳೋದು ಒಂದು ಬಿಟ್ಟರೆ ನಂದೇನು ದೋಷ ಇದೆ? ನಾನು ಕೆಲಸ ಮಾಡಲಿಲ್ವಾ? ಕಾರ್ಯಕರ್ತರೊಟ್ಟಿಗಿರಲಿಲ್ವಾ? ಜನರಿಗೆ ಅಭಿವೃದ್ಧಿ ಮಾಡಲಿಲ್ವಾ? ಯಾರು ನಿಂತರೂ ಗೆಲ್ತಾರೆ BJPಯಿಂದ, ಒಂದು ತಂತಿ ಕಂಬ ನಿಂತರೂ ಗೆಲ್ತದೆ ಅಂತ ಹೇಳುವಂಥ ಪರಿಸ್ಥಿತಿ ಬಂತು. ಸರಿ, 2ನೇ ಸರ್ತಿ ಆಘಾತ, ಮೋಸ. ನಮಗೆ ಎಲ್ಲಿ ತನಕ ಅಂದರೆ ಹೊಸ ದಿಗಂತದಲ್ಲಿ ನಂದೊಂದು ಅಡ್ವರ್ಟೈಸ್ಮೆಂಟ್ ಕೊಡ್ತೇನೆ, ದುಡ್ಡು ಕೊಡ್ತೇನೆ ಅಂದರೆ ಹಾಕ್ಲಿಕ್ಕೆ ಬಿಡಿಲ್ಲ. ಕಾಂಗ್ರೆಸ್ನವರದ್ದು ಹಾಕಿದ್ದಾರೆ. ಈಗ ರಘುಪತಿ ಭಟ್ರು BJPಯ, ಕಾಂಗ್ರೆಸ್ ಅಥವಾ ಪಕ್ಷೇತರ? ನಾನು ಕಾಂಗ್ರೆಸ್ಸಿಗೆ ಹೋಗಿದ್ದೇನೆ ಅಂತ ಪ್ರಚಾರ ಮಾಡ್ತಾ ಇರೋದು ಯಾರು ಅಂತ ಹೇಳಿದ್ರೆ ನಮ್ಮ ಉಡುಪಿಯ ಶಾಸಕರ ಯಶ್ಪಾಲ್ ಸುವರ್ಣರ ಬೆಂಬಲಿಗರು. ರಾಜ್ಯ ಅಧ್ಯಕ್ಷರು ವಿಜಯೇಂದ್ರ ಅವರು ನನಗೇನು ಅಂಥ ವ್ಯಕ್ತಿತ್ವ ಅವ್ರ ಹತ್ರ ಕಾಣ್ತಾ ಇಲ್ಲ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ಒಬ್ಬ ಸಾಮಾನ್ಯ ಶಾಸಕರು ಯಶ್ಪಾಲ್ ಸುವರ್ಣ. ನೋಕಲಿ ಸಂಘಟನೆ, ಹೋರಾಟ, BJPಯ ಒಂದು ಏಳಿಗೆಗೆ ನಾವು ತುಂಬ ಒಂದು ಯಂಗ್ ಟೀಮ್, ನಾವು ಭಾಳ ಕೆಲಸ ಮಾಡಿದ್ವಿ. ಸ್ವೀಟ್ ವಿತ್ ಶ್ರೀನಿತ್ಗೆ ಸ್ವಾಗತ. ನಾನು ಶ್ರೀನಿತ್ ಮಾರ್ನಾಡ್. ಎಲ್ಲರೂ ಕೂಡ ಕಾಯ್ತಾ ಇದ್ರಿ ಸ್ವೀಟ್ ವಿತ್ ಶ್ರೀನಿತ್ನ ಪಾಡ್ಕಾಸ್ಟ್ ಚಾನಲ್ನ ಟೆಲಿಕಾಸ್ಟ್ ಯಾವಾಗ ಮಾಡ್ತೀರಿ, ಯಾರನ್ನು ಇಂಟರ್ವ್ಯೂ ಮಾಡ್ತೀರಿ ಅನ್ನುವಂತಹ ಭಾಳಷ್ಟು ಕುತೂಹಲದ ಪ್ರಶ್ನೆಗಳು ನಿಮ್ಮಲ್ಲಿತ್ತು. ನಮ್ಮ ಜೊತೆ ಎಲ್ಲರೂ ಕೂಡ ಭಾಳಷ್ಟು ಸಪೋರ್ಟಿವ್ ಆಗಿ ನಿಂತು ಆದಷ್ಟು ಬೇಗ ಪಾಡ್ಕಾಸ್ಟ್ ಚಾನಲನ್ನು ಶುರು ಮಾಡಿ ಆದಷ್ಟು ಬೇಗ ಗೆಸ್ಟನ್ನು ನಿಮ್ಮ ಆ ಸ್ವೀಟೆಸ್ಟ್ ಸೀಟ್ನ ಮೇಲೆ ಕೂರಿಸಿ ನಮಗೆ ಪರಿಚಯ ಮಾಡಿಕೊಡುವಂಥ ದೊಡ್ಡ ಪ್ರಯತ್ನವನ್ನು ಮಾಡಿ ಅನ್ನುವಂಥ ಒಂದು ವಿಶ್ವಾಸದೊಂದಿಗೆ ನಮ್ಮ ಜೊತೆ ಎಲ್ಲರೂ ಕೂಡ ನಿಂತಿದ್ರಿ. ಇವತ್ತು ನಾವು ಸ್ವೀಟೆಸ್ಟ್ ಸೀಟ್ನ ಮೇಲೆ ಒಬ್ಬ ಅತಿಥಿಯನ್ನು ಕೂರಿಸಲೇಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಉಡುಪಿಗೆ ಬಂದಿದ್ದೇವೆ. ಉಡುಪಿಯಲ್ಲಿ ನಾವು ಭಾಳಷ್ಟು ಹುಡುಕಾಟವನ್ನು ನಡೆಸಿ ಒಬ್ಬ ಸೂಕ್ತ ವ್ಯಕ್ತಿಯನ್ನು ಸ್ವೀಟ್ ಸೀಟ್ನ ಮೇಲೆ ಕೂರಿಸಿದ್ದೇವೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಉಡುಪಿಯಲ್ಲಿ 3 ಬಾರಿ ಶಾಸಕರಾಗಿ ಜನಸೇವೆಯನ್ನು ಮಾಡಿದಂಥ ವ್ಯಕ್ತಿ, ಭಾಳಷ್ಟು ಜನರ ಮನಸ್ಸನ್ನು ಗೆದ್ದಂತಹ ವ್ಯಕ್ತಿ, ಇವತ್ತು ಉಡುಪಿಯ ಮಾಜಿ ಶಾಸಕರಾಗಿಯೂ ಕೂಡ ಜನರ ಜೊತೆ ಭಾಳಷ್ಟು ಉತ್ತಮವಾಗಿ ಸಂಬಂಧವನ್ನು ಇಟ್ಟುಕೊಂಡಂತಹ ವ್ಯಕ್ತಿ, ಮಾಜಿ ಶಾಸಕರಾದಂಥ ರಘುಪತಿ ಭಟ್ ಸರ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವೀಟ್ ವಿತ್ ಶ್ರೀನಿತ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇವೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇವತ್ತು ನಾವು ಬಂದ ತಕ್ಷಣ ನಾವು ಕೇಳಿದ್ವಿ, ಕಾಲ್ ಮಾಡಿ ನಿನ್ನೆ ಸರ್ ಬರ್ತೇವೆ ಅಂತ ಹೇಳಿ. ನಿಮ್ಮ ಈ ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಮಗೆ ಸಮಯವನ್ನು ಕೊಟ್ಟಿದ್ದೀರಿ, ಅದಕ್ಕೋಸ್ಕರ ವಿಶೇಷವಾಗಿ ನಾವು ಧನ್ಯವಾದವನ್ನು. ಥ್ಯಾಂಕ್ ಯು, ಧನ್ಯವಾದ. ಹೇಗಿದೆ ಸರ್ ಜೀವನ? ಆರಾಮಿದೆ, ಏನು ತೊಂದರೆ ಇಲ್ಲ. ಜೀವನ ನಡೀತಾ ಇದೆ, ರಾಜಕೀಯದ ಜೊತೆಗೆ ನಡೀತಾ ಇದೆ. ಜೀವನ ಹಾಗೆ ಅಲ್ವಾ? ಹೌದು. ನಮೀಗ ಎಲ್ರಿಗೂ ಗೊತ್ತಿಲ್ಲ ರಾಜಕೀಯವಾಗಿ ರಘುಪತಿ ಭಟ್ ಸರ್ ಹೇಗೆ ಅಂತ ಜನರು ನೋಡಿದ್ದಾರೆ. 3 ವರ್ಷ ನೀವು ಜನಸೇವೆಯನ್ನು ಮಾಡಿದ್ದೀರಿ. ಆದರೆ ನಮಗೆ, ನಮ್ಮ ಜನತೆಗೆ ರಘುಪತಿ ಭಟ್ ಸರ ಬಾಲ್ಯದ ಬಗ್ಗೆ, ಅವರ ವಿಚಾರಧಾರೆ, ಅವರು ನಡೆದು ಬಂದ ರೀತಿ, ಅವರು ಬೆಳೆದಂಥ ರೀತಿಯ ಬಗ್ಗೆ ಜನರಿಗೆ ಒಂದಷ್ಟು ಪರಿಚಯ ಮಾಡಿಕೊಡುವಂಥ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಬಾಲ್ಯ ಹೇಗಿತ್ತು ಸರ್? ನಾವೊಂದು ಮಾಧ್ಯಮ ಕುಟುಂಬದಿಂದ ಬಂದಂಥ ಕುಟುಂಬ ನಮ್ಮದು. ಕರಂಬಳ್ಳಿಯಲ್ಲಿ ಹುಟ್ಟಿ ಬೆಳೆದದ್ದು ನಾನು. ಮತ್ತು ಒಂದು 3 ವರ್ಷ ಒಂದು ಬೆಳ್ಳರ್ಪಾಡಿ ಅಂತ ಹೇಳುವಂಥ ಕುಗ್ರಾಮದಲ್ಲಿ ನನ್ನ ತಾಯಿ ಅಕ್ಕನ ಮನೆಯಲ್ಲಿ, ಅವರಿಗೆ ಮಕ್ಕಳಿರಲಿಲ್ಲ, ಹಾಗೆ ಅಲ್ಲಿ ವಾಸಿದ್ದೆ. 3 ವರ್ಷ ಇದ್ದೆ. 3ನೇ ಕ್ಲಾಸು, 4ನೇ ಕ್ಲಾಸ್, 5ನೇ ಕ್ಲಾಸು. 1ನೇ ಕ್ಲಾಸ್ 2ನೇ ಕ್ಲಾಸು ಇಲ್ಲಿ ನಮ್ಮ ನಿಟ್ಟೂರು ಶಾಲೆ, ಕನ್ನಡ ಮಾಧ್ಯಮ ಶಾಲೆಗೆ ನಾನು ಹೋದದ್ದು. ಇಲ್ಲಿ ನಮ್ಮ ಮನೆ ಹತ್ತಿರ ಒಂದೊಂದು ಸಾಮಾನ್ಯವಾದಂಥ ಕುಟುಂಬ. 3, 4, 5ರದ್ದೊಂದು ವಿಶಿಷ್ಟವಾದಂಥ ಅನುಭವ ನನ್ನದು ಜೀವನದಲ್ಲಿ. ಅದು ಯಾವತ್ತೂ ಮರೀಲಿಕ್ಕಾಗದಿದ್ದಂಥದ್ದು. ನನ್ನ ಜೀವನದಲ್ಲಿ
ಪ್ರತಿಯೊಂದು ಕ್ಷಣದಲ್ಲಿಯೂ ಅದರ ಅನುಭವ ನನಗೆ ಉಪಯೋಗಕ್ಕೆ ಬಂದಿದೆ ಅಲ್ಲಿಯ ಜೀವನದ. ಅಂದರೆ ಕುಗ್ರಾಮ, ಅಲ್ಲಿ ಆ ಕುಗ್ರಾಮಕ್ಕೆ ಬೆಳ್ಳರ್ಪಾಡಿಯ ಉದಯವಾಣಿಯಿಂದ ಗುರುತಿಸಲ್ಪಟ್ಟಂಥ ಒಂದು ಕುಗ್ರಾಮ. ಅದಕ್ಕೆ ಸೇತುವೆ ಇರಲಿಲ್ಲ, ಹೋಗಬೇಕಾದ್ರೆ ದೋಣಿಯಲ್ಲೇ ಹೋಗಬೇಕಿತ್ತು. ರೋಡ್ ಕನೆಕ್ಟಿವಿಟಿಯೇ ಆ ಊರಿಗೆ ಇರಲಿಲ್ಲ. ಎರಡನೇದು ಕರೆಂಟೇ ಇರಲಿಲ್ಲ. ನಾವು ಚಿಮಣಿ 3 ವರ್ಷವೂ ಚಿಮಣಿ ದೀಪದಲ್ಲಿ ಓದಿದ್ದು, ಮತ್ತು ದಿನ ದಿಗ್ದದ್ದೇ ಅದರಲ್ಲಿ. ಅಂದರೆ ಮನೆಯಲ್ಲೂ ಕರೆಂಟ್ ಆ ಊರಿಗೆ ಕರೆಂಟ್ ಇಲ್ಲ ಇಲ್ಲ ಅಲ್ಲೇನು ಅವರಿಗೆ ಬಡತನದಿಂದ ಅಂತ ಕರೆಂಟ್ ಆಗ ಆ ಊರಿಗೆ ಕರೆಂಟೇ ಇರಲಿಲ್ಲ. ಆ ಊರಲ್ಲಿ ಟಾಯ್ಲೆಟೇ ಇರಲಿಲ್ಲ. ನಾವು ಟಾಯ್ಲೆಟ್ ಹೋಗಬೇಕಾದ್ರೆ ಬೆಳಿಗ್ಗೆ ಚೊಂಬು ಹಿಡ್ಕೊಂಡು ಗುಡ್ಡೆ ಬದಿಗೆ ಹೋಗಿ ಮಾಡ್ಕೊಂಡು ಬಂದಿದ್ದಂಥ ಅನುಭವಗಳು. ಅಂದರೆ ಈ ರೀತಿಯ ಒಂದು ಹಿಂದಿನ ಶೈಲಿಯ, ಈಗ ನಮ್ಮ ಏಜ್ನವರಿಗೆ ಯಾರಿಗೂ ಅಂಥ ಅನುಭವ ಸಿಕ್ಕಲಿಕ್ಕೆ ಕಷ್ಟ. ಯಾಕಂದರೆ ಆ ಅನುಭವಗಳು ನಮ್ಮ ಪೇಟೆ ಬದ್ದಲ್ಲಿರುವವರಿಗೆಲ್ಲ ಹೋಗಿತ್ತು. ಕರೆಂಟ್ ಆಲ್ರೆಡಿ ಎಲ್ಲ ಮನೆಗಳಲ್ಲಿ ಬಂದಾಗಿತ್ತು. ನಮ್ಮ ಮನೇಲಿತ್ತು, ನಮ್ಮ ಇಲ್ಲಿಯ ಮನೆಯಲ್ಲಿತ್ತು, ಟಾಯ್ಲೆಟ್ಸ್ ಎಲ್ಲಗಳು ಕಡೆ ಇತ್ತು. ಆದರೆ ನನಗೆ ಜೀವನದ ಅನುಭವ ಆಗುವಂಥ ದೃಷ್ಟಿಯಿಂದ ನನ್ನ ತಾಯಿ ಅಕ್ಕನ ಮನೆಯಲ್ಲಿ ನಾನು ಇದ್ದದ್ರಿಂದ, ಅವ್ರ ಗಂಡ ಟೀಚರ್ ಆಗಿದ್ದರು, ಅವರ ಹೆಂಡತಿ ಅಲ್ಲೇ ಶಾಲೆ, ನಮ್ಮ ಮನೆಗೆ ತಾಗಿದಂಥ ಶಾಲೆ, ಆ ಶಾಲೆಯ ಕರೆಸ್ಪಾಂಡೆಂಟ್ ಆಗಿದ್ದರು. ಸೊ ಅಲ್ಲಿ ಒಂದು 3 ವರ್ಷ ನನಗೆ ತುಂಬ ಜೀವನದ ಪಾಠವನ್ನು ಕಲಿಸಿದಂಥ ಹೌದು. ಹೀಗೆ ಬಾಲ್ಯದಲ್ಲಿ ಭಾಳ ಒಳ್ಳೆಯ ಅನುಭವವನ್ನು ನಾನು ಹೊಂದಿದ್ದೇನೆ. ಆಮೇಲೆ 5ನೇ ಕ್ಲಾಸ್ ಮೇಲೆ ಅಲ್ಲಿ ಶಾಲೆಯೇ ಇಲ್ಲ. ಆಮೇಲೆ 6ನೇ ಕ್ಲಾಸಿಗೆ ಬರಬೇಕು ಅಂತ ಹಿರೇಡ್ಕ ಶಾಲೆಗೆ ಬರಬೇಕು, ನದಿ ದಾಟಿ. ಸೊ ಆಗ ಕಡೆಗೆ ನಾನು ಉಡುಪಿಗೆ ಮತ್ತೆ ಪುನಃ ನನ್ನ ತಾಯಿ ಮನೆಗೆ ಬಂದೆ. ನಮ್ಮ ಮನೆ ಬಂದಾಗ ನನ್ನ ತಾಯಿಗೆ ನಾವು ಡಾಕ್ಟ್ರು, ಇಂಜಿನಿಯರ್ ಒಳ್ಳೆ ಕಲಿಬೇಕು ನಮ್ಮ ಮಕ್ಕಳಲ್ಲಿ ಯಾರಾದರೂ ಅಂತ ಹೇಳುವಂಥದ್ದಿತ್ತು. ಅವ್ರ ಮನಸ್ಸಲ್ಲಿ ಒಂದು ಭ್ರಮೆ ಇತ್ತು. ಏನು ಅಂದರೆ ಇಂಗ್ಲೀಷ್ ಮೀಡಿಯಮ್ ಕಲಿತ್ರೆ ಮಕ್ಕಳು ಒಳ್ಳೆ ಕಲಿತಾರೆ, ಉದ್ಯೋಗಕ್ಕೆ ಹೋಗ್ಬೋದು, ಒಳ್ಳೆ ಆಗ್ತಾರೆ. ನಮ್ಮನ್ನು ಹಾಗೆ 5ನೇ ಕ್ಲಾಸ್ವರೆಗೆ ಕನ್ನಡ ಮಾಧ್ಯಮ ಇದ್ದವನನ್ನು 6ನೇ ಕ್ಲಾಸಿಗೆ ಮುಕಂದಕ್ಕೆ ಪಕ್ಕಿ ಇಂಗ್ಲೀಷ್ ಮೀಡಿಯಮಕ್ಕೆ ಹಾಕಿದ್ರು. ಅದೊಂದು ವಿಶಿಷ್ಟವಾದಂಥ ಅನುಭವ. ನಾನು 3, 4, 5ರಲ್ಲಿ ಭಾಳ ಕುಗ್ರಾಮದಲ್ಲಿ ತುಂಬ ಬಡ ಜನರೊಟ್ಟಿಗೆ ಜೀವನವನ್ನು ತಗೊಂಡವನು ಶಾಲೆಯಲ್ಲಿ. 6ನೇ ಕ್ಲಾಸಿನಿಂದ ಇಂಗ್ಲೀಷ್ ಮೀಡಿಯಮ್, ಎಲ್ಲ ಕಾನ್ವೆಂಟಲ್ಲಿ ಬಂದಂಥ ಮಕ್ಕಳು, ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಇರುವಂಥ ಶಾಲೆ, ಎಲ್ಲ ಇಂಗ್ಲೀಷ್ ಮಾತಾಡುವುದು. ನಮಗೆ ಇಂಗ್ಲೀಷಲ್ಲಿ ABCDs ಕರೆಕ್ಟಾಗಿ ಬರೆದಿದ್ದಂಥ ಒಂದು ಸಂದರ್ಭ. ಕನ್ನಡ ಮೀಡಿಯಮ್ನಲ್ಲಿ ಕನ್ನಡ ಇಂಗ್ಲೀಷ್ ಮೀಡಿಯಮ್ಗೆ ಹೋಗುವಂಥದ್ದು. ಸೊ ಇದೆಲ್ಲ ಒಂದು ಜೀವನದ ಅನುಭವಗಳನ್ನು, ಅಂದರೆ ಈ ಜೀವನದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತಾರೆ, ಅದೇ ಅನುಭವಗಳು ನಮ್ಮ ಸಣ್ಣದರಲ್ಲಿ ಆ ಅನುಭವದಲ್ಲಿ ಆಗಿದೆ. ಇದೇನು ಅಪ್ಸ್ ಆ್ಯಂಡ್ ಡೌನ್ಸ್ ಅಲ್ಲ, ನಾನೇನಲ್ಲಿ ಕಷ್ಟದಿಂದ ಹೋದದ್ದಲ್ಲ, ನನ್ನ ತಾಯಿ ಅಕ್ಕನ ಮನೆ ಅಂತ ಹೇಳುವ ಕಾರಣಕ್ಕೋಸ್ಕರ ಓದಿದಂಥದ್ದು. ಈ ರೀತಿಯ ಅನುಭವಗಳು ಶಾಲಾ ದಿನಗಳಲ್ಲಿ ನಮಗೆ ಸಿಕ್ಕಿದೆ. ಮತ್ತು ಮುಕುಂದಕಪ್ಪದಲ್ಲಿ 6ರಿಂದ ಇಂಗ್ಲೀಷ್ ಮೀಡಿಯಮ್ ಹೈಸ್ಕೂಲು 10ನೇ ಕ್ಲಾಸ್ವರೆಗೆ ನಾವು ಅಲ್ಲೇ ಓದಿದಂಥದ್ದು. ಆಮೇಲೆ ನಾನು ನನ್ನ ಗುರಿ ಆಗಲೇ ಇತ್ತು. ನನ್ನ ತಂದೆಯವರದ್ದೊಂದು ಗ್ಯಾರೇಜ್ ಇತ್ತು, ಮಾರುತಿ ಗ್ಯಾರೇಜ್, ಅವರು ಬಾಡಿಗೆ ಕೊಟ್ಟಿದ್ದು ಉಡುಪಿಯಲ್ಲಿ. ನನ್ನ ಗುರಿಯೇ ಇದ್ದದ್ದು ಆಗ 7ನೇ ಕ್ಲಾಸಲ್ಲಿರುವಾಗಲೂ ನಾನು ಮತ್ತೆ ದೊಡ್ಡದಾಗಿ ಗ್ಯಾರೇಜ್ ಮಾಡಿದೆ. ಸೊ ಹಾಗೆ ನಾನು PUCಗೆ ಹೋಗಲಿಲ್ಲ. ನಮಗೆ ನೆರೆಮನೆ ನಮ್ಮ ಕರಂಬಳ್ಳಿ ಸಂಜು ಶೆಟ್ಟರು ಅಂತ MLC ಅವರು, ರಾಜ್ಯದಲ್ಲಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು, ಜನಸಂಘದಿಂದ ಭಾಳ ಪ್ರಚಾರಕರು, ಭಾಳ ದೊಡ್ಡ ನಾಯಕರು, ನ್ಯಾಷನಲ್ ಲೆವೆಲ್ ಲೀಡ್ರು, VSAಚಾರ್ಗಿಂತ ದೊಡ್ಡ ಲೀಡರ್ ಅವರು. ನಮ್ಮ ಮನೆ ನೆರೆಮನೆ. ಮತ್ತು ಅವರು ಈ ಟೆಕ್ನಿಕಲ್ ಎಜುಕೇಷನ್ ಬಗ್ಗೆ ಎಲ್ಲ ತುಂಬ ಆಸಕ್ತಿ. ಮತ್ತು ನಮಗೆ ಭಾಳ ಫ್ಯಾಮಿಲಿ ಕಾಂಟ್ಯಾಕ್ಟ್, ಅವ್ರ ಮನೆ ಮತ್ತು ನಮ್ಮ ಮನೆ ಒಂದೇ ಕುಟುಂಬದ ರೀತಿಯಲ್ಲಿ ನಾವು ಇದ್ದಂಥ. ನಾನು ಅವ್ರ ಹತ್ರ ಮಾರ್ಗದರ್ಶನ ಕೇಳಿದಾಗ ಅವ್ರು ಹೇಳಿದರು, ಅಪ್ರೆಂಟಿಸ್ಶಿಪ್ ಅಂತ ಒಂದು ಕೋರ್ಸ್ ಇದೆ, 3 years ಇದ್ದು, ಡಿಪ್ಲೊಮೊ, ಈಕ್ವಾಲಿಟಿ ಡಿಪ್ಲೊಮೊ, ಪ್ರಾಕ್ಟಿಕಲ್ ಜಾಸ್ತಿ ಇದೆ, ನೀನು ಅದಕ್ಕೆ ಹೋದರೆ ನಿನಗೆ ಆಟೋಮೊಬೈಲ್ ಕೆಲಸವೂ ಕಲಿಲಿಕ್ಕಾಗ್ತದೆ ಅಂತ. ಸೊ ಹಾಗೆ 3 ವರ್ಷ ಅಲ್ಲಿ ಮಾಡಿ, ಆಮೇಲೆ ಅನುಭವಕ್ಕೋಸ್ಕರ ಉಡುಪಿಯ ಕೆಲವು ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡಿದ್ದೇನೆ. ಆ ಅನುಭವ ಇದೆ. ನಮ್ಮ ನವೀನ್ ಆಟೋ ವರ್ಕ್ಸ್ ಅಂತ, ಗಾಡ್ವಿನ್ ಗ್ಯಾರೇಜ್ ಅಂತ ಹೇಳ್ತಾರೆ, ಫೇಮಸ್. ಅಲ್ಲಿ ನಾರಾಯಣಣ್ಣ ಅಂತ ಒಬ್ಬರು ಮೆಕ್ಯಾನಿಕ್. ನನ್ನ ತಂದೆಯವರು ಕಾರ್ ಡ್ರೈವರ್. ನನ್ನ ತಂದೆ ಕೃಷ್ಣಾಪುರ ಮಠದಲ್ಲಿ ಸುಮಾರು 52 ವರ್ಷ ಕಾರ್ ಡ್ರೈವರ್ ಸೇವೆ ಮಾಡಿದವರು. ಸೊ ಅವರಿಗೆ ಅವರ ಕಾರನ್ನು ಅಲ್ಲಿ ತಗೊಂಡು ಹೋಗ್ತಾಯಿದ್ರು. ಮತ್ತು ಒಳ್ಳೆ ಮೆಕ್ಯಾನಿಕ್, ಉಡುಪಿಯಲ್ಲಿ ಕಾರ್ನಲ್ಲಿ ಭಾಳ ದೊಡ್ಡ ಮೆಕ್ಯಾನಿಕ್. ಅವರಲ್ಲಿ 1 ವರ್ಷ ನಾನು, ನನಗೆ ಸಂಬಳಕ್ಕೆ ಅಂತಲ್ಲ, ನಾನು ಕೆಲಸ ಕಲಿಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಅಲ್ಲಿ ಕೆಲಸ ಮಾಡಿದ್ದೇನೆ. ಬೆಳಿಗ್ಗೆ ಎತ್ಕೊಂಡು ಎಲ್ಲರೂ ಹೆಲ್ಪರ್ಗಳಾಗಿ ಕಸ ಗುಡಿಸ್ತಾ ಇದ್ದೆವು, ಹೆಲ್ಪರ್ ಕೆಲಸ, ಗ್ಯಾರೇಜ್ನ ಕೆಲಸಗಳು. ನಾನು ಅಲ್ಲಿಂದ ಬಿಟ್ಟು ಬರುವಾಗ ನನಗೆ ಫುಲ್ಲು ಒಂದು ಕಾರ್ ಮೆಕ್ಯಾನಿಕ್, ಈವನ್ ಇಂಜಿನ್ ರಿಪೇರಿ ಮಾಡುವಷ್ಟು ಆಗದ ಕಾಲದಲ್ಲಿ ಫಿಯೆಟ್, ಅಂಬಾಸಿಡರ್, ಗೇರ್ ಬಾಕ್ಸ್ ರಿಪೇರಿ ಎಲ್ಲ ಕಷ್ಟ.
ಆಗ ಯಾವಾಗ ಬರ್ತಾ ಅದೆಲ್ಲವನ್ನು ನಾನೇ ಸ್ವತಃ ಮಾಡುವಷ್ಟರ ಮಟ್ಟಿಗೆ ನನಗೆ ಎಲ್ಲ ಅನುಭವವನ್ನ ಪಡೆದಿದ್ರಿ ಅವಾಗಲೇ. ಆಗಲೇ ನಾನು ಹಾಗಾದ್ರೆ ರಘುಪತಿ ಭಟ್ ಸರ್ ಎಲ್ಲ ನೋವುಗಳನ್ನ ಸುಖಗಳನ್ನ ಒಟ್ಟಿಗೆ ಬಾಲ್ಯದಲ್ಲೇ ನೋಡಿದವರು. ಅದರಲ್ಲಿ ನೋಡಿದ್ದು ಗ್ಯಾರೇಜಲ್ಲಿ ಕೆಲಸ ಮಾಡಿದಂಥ. ಆನಂತರ ನನ್ನ ಇನ್ನೊಂದು ಅನುಭವ ಹೇಳ್ತೇನೆ. ನನ್ನ ಅಣ್ಣ, ಮೂರನೇ ಅಣ್ಣಂದು ಒಂದು ಹೋಟ್ಲು ಓಪನ್ ಆಯಿತು, ಇಚಲ್ಕರಂಜಿ ಅಂತ, ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರದಲ್ಲಿ ಅವನು ಅಲ್ಲಿ ಅವರ ಅಣ್ಣನವ್ರು 3 ಜನರು ಅಲ್ಲೇ ಇದ್ದದ್ದು, ಸಾಂಗ್ಲಿ ಮಹಾರಾಷ್ಟ್ರದಲ್ಲಿ. ಅಣ್ಣ ಇಚಲ್ಕರಂಜಿಯಲ್ಲಿ ಒಂದು ಹೋಟ್ಲು ಓಪನ್ ಮಾಡಿದ. ನಾನು ಉದ್ಘಾಟನೆಗೆ ಅಂತ ಆಗ ಹೋದೆ. ಈ ಗ್ಯಾರೇಜಲ್ಲಿ ಕೆಲಸ ಮಾಡ್ತಾಯಿದ್ದು. ಆಗ ಉದ್ಘಾಟನೆಗೆ ಅಂತ ಹೋದವನು ಅಲ್ಲಿ ತುಂಬ ರಶ್, ತುಂಬ ವ್ಯಾಪಾರ ಅವರಿಗೆ. 1 ವರ್ಷ ಹೋಟೆಲಲ್ಲೇ ನಾನು ಉಳಿದೆ, ಅಣ್ಣನೊಟ್ಟಿಗೆ ಕೆಲಸ ಅಲ್ಲೇ ಇದ್ರಿ. ಹೋಟೆಲ್ ಗಲ್ಲದಲ್ಲಿ ಮರಾಠಿ ಕಲಿಯುವಾಗಾಯಿತು. ಗಲ್ಲದ ಅಣ್ಣ ಒಳಗೆ ಇದರಲ್ಲಿ ಕಿಚನ್ನಲ್ಲಿ ಅವನಿಗೆ ಸ್ವತಃ ಕೆಲಸ ಮಾಡ್ತಾಯಿದ್ದ, ಅದು ಪ್ರಿಪೇರ್ ಮಾಡ್ತಾಯಿದ್ದ. ನಾನು ಕೌಂಟ್ರಲ್ಲಿ ಕೂತ್ಕೊಳ್ತಾ ಇದ್ದೆ, ಕ್ಯಾಶ್ ಕೌಂಟ್ರಲ್ಲಿ ಕೂತ್ಕೊಳ್ತಾ ಇದ್ದೆ, ಸಪ್ಲೈ ಮಾಡ್ತಾಯಿದ್ದೆವು. ಜನ ಇಲ್ದಿದ್ದಾಗ ಬಾಂಡಿ ತೊಳೆದಂಥ ಅನುಭವ ಇದೆ ಆ ಕಾಲಗಳು. ಹೌದೌದು. ಅಂದರೆ ಯಾವುದೋ ಇದರಿಂದ ಅಲ್ಲ, ನಮ್ಮ ಸ್ವಂತ, ನನ್ನ ಅಣ್ಣಂದು ಸ್ವಂತ ಉದ್ಯಮದಲ್ಲಿ, ಅಂದರೆ ಅಲ್ಲಿ ಲೇಬರ್ ಶಾರ್ಟ್ಗಳು ಬಂದಂಥ ಸಂದರ್ಭದಲ್ಲಿ ಹೆವಿ ಬಿಸ್ನೆಸ್ ಇತ್ತು, ಹೆವಿ ರಶ್ ಇತ್ತು. 1 ವರ್ಷ ಅಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಆಮೇಲೆ ನನ್ನ ಇದು ಬದಲಾಯಿತು. ನನ್ನ ತಂದೆಯವ್ರದ್ದೇನು ಗ್ಯಾರೇಜ್ ಅಂತ ಹೇಳುವಂಥದ್ದಿತ್ತು, ಅದು ಕೋರ್ಟಲ್ಲಿ ನಮಗೆ ಕಾಂಪ್ರಮೈಸ್ ಸೆಟಲ್ಮೆಂಟ್ ಆಯಿತು. 2 ಪೋರ್ಷನ್ ನಮಗೆ, 1 ಪೋರ್ಷನ್ ಅವರಿಗೆ ಅಂತ ನಾವೇ ಕಾಂಪ್ರಮೈಸ್ ಸೆಟಲ್ಮೆಂಟ್ ಅದು ಕೋರ್ಟಲ್ಲಿತ್ತು. ಸೊ ಆಮೇಲೆ ನಾನು 89-90ರಲ್ಲಿ ಊರಿಗೆ ಬಂದು ನನ್ನ ಸ್ವಂತ ಗ್ಯಾರೇಜನ್ನು ಸುಪ್ರೀಂ ಆಟೋ ಇಂಜಿನಿಯರ್ಸ್ ಅಂತ ನಾನು ಮಾಡಿದೆ. ನೀವೇ ನನ್ನ ಸ್ವಂತ ಗ್ಯಾರೇಜ್ ಶುರು ಮಾಡಿದ್ದೆ? ಹೌದು. ಅಂದರೆ ನಾನು ಕಲ್ತಿದ್ದೆ ಅಲ್ಲ, ಕೆಲಸನೂ ಗೊತ್ತಿತ್ತು. ನಿಮ್ಮ ಒಂದು ಆಸೆನೂ ಅದೇ ಇತ್ತು, ನನ್ನ ಗುರಿ ಅದೇ ಇತ್ತು. ಹೌದು. ಸುಪ್ರೀಂ ಆಟೋ ಇಂಜಿನಿಯರಿಂಗ್ ವರ್ಸ್ ಅಂತ ಮಾಡಿದೆ. ಅದು 90ನೇ ಇಸ್ವಿಯಲ್ಲಿ ನವಂಬರ್ ತಿಂಗಳು. ಅಲ್ಲಿಂದ ನನ್ನ ವ್ಯಾವಹಾರಿಕವಾದಂಥ ಪ್ರಯಾಣ ಭಾಳ ಯಶಸ್ಸಾಗಿ ನಡೀತು. ಗ್ಯಾರೇಜಿನಲ್ಲಿ ನಾನು ತುಂಬ ಸಕ್ಸಸ್ಫುಲ್ ಮೆಕ್ಯಾನಿಕ್ ಆಗಿ ತುಂಬ ವ್ಯವಹಾರಗಳನ್ನು ಮಾಡಿದ್ದೇನೆ. ಗ್ಯಾರೇಜಿನಲ್ಲಿ ನಮ್ಮದು ಒಳ್ಳೆ ಫೇಮಸ್ ಮೆಕ್ಯಾನಿಕ್ ನಾನು ಆ ಕಾಲದಲ್ಲಿ. ನಾನೇ ಸ್ವತಃ ಕೆಲಸ ಮಾಡಿ. ಎಷ್ಟೇ ಇಸವಿಯಲ್ಲಿ ಸರ್ ನೀವು? 1990ಯಲ್ಲಿ 90ರಲ್ಲಿ ನಾನು ಮಾಡಿದ್ದು. ಸ್ವತಃ ನಿಮ್ಮದೇ ಗ್ಯಾರೇಜ್ ನಾನೇ ಮಾಡಿ. ಯಾರಿಗೆ ನನ್ನನ್ನು ಕರಿತಾ ಇದ್ದು, ನಾನು ಭಟ್ರಲ್ಲ, ಆ್ಯಕ್ಚುಲಿ ನಾವು ಬರಿತಾ ಇರು ಭಟ್ರು ಬಂದದಿಂದ ಸುಪ್ರೀಂ ಭಟ್ರು ಅಂತ. ಹಾಗೆ ಅಂದರೆ ಗ್ಯಾರೇಜಲ್ಲಿ ಭಟ್ರನವ್ರು ಇರೋದು ಕಡಿಮೆ, ಬ್ರಾಹ್ಮಿನ್ಸ್ ಇರೋದು ಕಡಿಮೆ. ನಾನೊಬ್ಬ ಬ್ರಾಹ್ಮಣದಲ್ಲಿ ಬಂದೆ. ಹಾಗಾಗಿ ಸುಪ್ರೀಂ ಭಟ್ರು ಅಂತ ನನ್ನ ಸುಪ್ರೀಂ ಆಟೋ ಇಂಜಿನಿಯರ್ಸ್ ನನ್ನ ಗ್ಯಾರೇಜ್ನ ಹೆಸರು. ಹಾಗೆ ಸುಪ್ರೀಂ ಭಟ್ರು ಅಂತ ಕರೆದ ಕಡೆಗೆ ರಘುಪತಿ ಭಟ್ರು ಅಂತ ಆದದ್ದು. ಸಾಧಾರಣ ನಾನು 2001ನೇ ಇಸ್ವಿಯವರೆಗೂ ನಾನು ಗ್ಯಾರೇಜಲ್ಲೇ ಕೆಲಸ ಮಾಡಿದ್ದೇನೆ. 2002-2003ವರೆಗೂ ಗ್ಯಾರೇಜ್ ನಮ್ಮದಿತ್ತು. ಅದು ನ್ಯಾಷನಲ್ ಹೈವೇಗೆ ಶಿಫ್ಟ್ ಆಯಿತು. ಆಮೇಲೆ ಇಲ್ಲಿ ಒಂದು ವೆಹಿಕಲ್ ನಿಲ್ಲಿಸಬಾರ್ದು ಅಂತ ಒಂದು ರಾಜಕೀಯ ಸಂಘರ್ಷಗಳು ಪ್ರಾರಂಭ ಆಗೋದ್ರಿಂದ ಅದರ ನಂತರ ನಾನು ಗ್ಯಾರೇಜಿನ ಒಟ್ಟಿಗೆ ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ವ್ಯವಹಾರಗಳನ್ನು ಮಾಡಿದೆ. ಈ ಬ್ರೋಕರೇಜ್ ಮಾಡ್ತಾಯಿದ್ದೆ, ವೆಹಿಕಲ್ ಬ್ರೋಕರ್ ಆಗಿ. ನಿಮ್ಗೊಂದು ವೆಹಿಕಲ್ ತಗೊಳ್ಬೇಕಾದ್ರೆ ನನ್ನ ಹತ್ರ ಬರ್ತಾಯಿದ್ರು, ಕೊಡಬೇಕಾದವ್ರು ನನ್ನ ಹತ್ರ ಬರ್ತಾಯಿದ್ರು. ನಾನು ಅವರ ಸಂಬಂಧ ಕಲ್ಪಿಸಿಕೊಳ್ಳುವಂಥದ್ದು. ₹500 ಕಮಿಷನ್, ಅವರಿಂದ ₹500, ಇವರಿಂದ ಸಂದರ್ಭದಲ್ಲಿ ₹500. ಹಾಗೆಲ್ಲ ಉಜಿರೆಯಿಂದ, ಬಜ್ಪೆಯಿಂದ, ಕೇರಳದಿಂದೆಲ್ಲ ಹಾಗೆಲ್ಲ ಅಂಬಾಸಿಡರ್ ಗಾಡಿಗಳು 10 ಗಾಡಿ, 15 ಗಾಡಿ, 20 ಗಾಡಿ ಬರ್ತಾಯಿದ್ರು. ಅದು ತುಂಬ ಫೇಮಸ್. ಯಾಕಂದ್ರೆ ಗ್ಯಾರೇಜ್ ನಾನು ಕೆಲಸ ಮಾಡ್ತಾ ಇದ್ದಾಗೆ ಅದೇ ಸೆಂಟ್ರಲ್ಲಿ ನಮ್ಮೊಟ್ಟಿಗೆ ಬೇರೆ ಹುಡುಗರನ್ನೆಲ್ಲ ಇಟ್ಕೊಂಡು ಮಾಡ್ತಾಯಿತ್ತು. ತೋರಿಸ್ಲಿಕ್ಕೆಲ್ಲ ಬೇರೆ ಜನ ಕಳಿಸ್ತಾ ಇದ್ದೆ, ನಮ್ಮದೇ ಪಾರ್ಟ್ನರ್ಸ್ ಆಗಿ ಇಟ್ಕೊಂಡು. ಸೊ ಅದು ತುಂಬ ಒಳ್ಳೆ. ನೀವು ಮಧ್ಯದಲ್ಲಿ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇದ್ರಿ. ಮಧ್ಯವರ್ತಿ ಅಂದರೆ ಈಗ ಮತ್ತೇನು, ನಾನು ಸ್ವತಃ ಮೆಕ್ಯಾನಿಕ್ ಆದ್ದರಿಂದ ತುಂಬ ಜನ ನನ್ನ ಹತ್ರ ಬಂದು ಕ್ವಾಲಿಟಿ ನೋಡಿ ಹೇಗಿದೆ. ಮುಂಚಿನ ಅಂಬಾಸಿಡರ್, ಫಿಯಟ್ಟು, ಮೆಟಡೋರು, ಮಹೀಂದ್ರ ಅಂಥದ್ದು ಕಾಲ ಆಗ, ಜೀಪು. ಸೊ ಇಲ್ಲಿಂದ ಬಾಂಬೆಯಿಂದೆಲ್ಲ ಗಾಡಿ ತಗೊಂಬಂದು ಇಲ್ಲಿ ರಿಪೇರಿ ಮಾಡಿ ಮಾರ್ತಾಯಿದ್ರು ಆಗೆಲ್ಲ. ಹಾಗೆ ನಾನು ಗಾಡಿಯ ವ್ಯವಹಾರ ಮಾಡಿದೆ. ಅದರ ಜೊತೆ ಒಂದು ಜನತಾ ಕೋಆಪರೇಟಿವ್ ಬ್ಯಾಂಕಲ್ಲಿ ನನ್ನ ತಂದೆಯವರದ್ದು ಜಾಗ ಒಂದು ಅಡವಿಟ್ಟು 1.5 ಲಕ್ಷ ಓಡಿ ಮಾಡಿಕೊಟ್ರು ತಂದೆಯವರಾಗ. ಆ ಸಂದರ್ಭದಲ್ಲಿ ಅದರಲ್ಲಿ ಗಾಡಿ ಪರ್ಚೇಸ್ ಮಾಡಿ, ನಾವೇ ಪರ್ಚೇಸ್ ಮಾಡಿ ರಿಪೇರಿ ಮಾಡಿ ಮಾರುವಂಥದ್ದು. ಅದು ಒಳ್ಳೆ ವ್ಯಾಪಾರ ಆಯಿತು. ತುಂಬ ಗಾಡಿಗಳು ತಗೊಳ್ಳುವವರಿಗೊಂದು ಧೈರ್ಯ. ಬಟ್ ಏನು ಗ್ಯಾರೇಜ್ನ ಕೆಲಸ 15-20 ಗಾಡಿ ಇರ್ತಿತ್ತು ಆ ಕಾಲದಲ್ಲಿ. ಅದು ಮತ್ತೆ ವ್ಯಾಪಾರ ಆಯಿತು. ಅದರ ಜೊತೆ ನನ್ನ ಟರ್ನಿಂಗ್ ಪಾಯಿಂಟ್ ಆದ್ದು ಫೈನಾನ್ಷಿಯಲಿ. ನಾನು ಈ ಗಾಡಿ ತಗೊಳ್ಳುವವರು ಆ ಕಾಲದಲ್ಲಿ ಈಗದ ಹಾಗೆಲ್ಲ ಕೋಆಪರೇಟಿವ್ ಬ್ಯಾಂಕ್ಗಳೆಲ್ಲ ಇಲ್ಲ, ಫೈನಾನ್ಸ್ ಬ್ರೋಕರೇಜ್ಗಳೇ ಮಾಡಿಕೊಡ್ಬೇಕು. ಆಗ ಮೆಡ್ರಾಸ್ ಫೈನಾನ್ಸ್ನವರು
ಕೊಡ್ತಾ ಇದ್ದದ್ದು, ಗಾಡಿಗೆ ಗಾಡಿಗೆ ಲೋನ್ ಕೊಡ್ತಾ ಇದ್ದು. ಸೊ ನಾನಾಗ ಸೂರಲ್ಪಾಡಿ ಅವರೊಬ್ಬರು ರೆಹಮಾನ್ ಅಂತಿದ್ದು, ಅವರ ಮೂಲಕ ಲೋನ್ ಮಾಡಿಸಿ ಕೊಡ್ತಾಯಿದ್ದೆ. ಸುರಿಗೆ ಬಾವುಜನ್ ಸಾಹೇಬ್ರು ಅಂತಿದ್ದರು, ಆಮೇಲೆ ರೆಹಮಾನ್ ಅಂತ ಅವರೊಟ್ಟಿಗೆ ಲೋನ್ ಮಾಡಿಸಿ ಕೊಡೋದಿತ್ತು. ಅವರು ನಮ್ಮಲ್ಲಿ ಕಡೆಗೆ ಏನು ಮಾಡಿದರು ಅಂದರೆ, ಬಜ್ಪೆ ಅವರಿಗೆ ನೀವು ಬರೋದು ಬೇಡ, ನಿಮ್ಮ ಆಫೀಸಲ್ಲೇ ನಮ್ಮ ಲೋನ್ ಪೇಪರನ್ನು ಕಳಿಸ್ತೇನೆ ಅಂಥೇಳಿ ಇಲ್ಲಿಯೇ ವ್ಯಾಪಾರ ಸ್ಟಾರ್ಟ್ ಮಾಡಿದರು. ಹಾಂ, ಫೈನಾನ್ಸ್ ಅವರೇ? ಅವರೇ ಅಂದರೆ ಅವರ ಏಜೆಂಟ್ಗಳು ಇಲ್ಲಿ ಬಂದು ಸೈನ್ ಮಾಡೋದು, ಇಲ್ಲೇ ಪೇಮೆಂಟ್, ಕಲೆಕ್ಷನು ಇಲ್ಲೇ ಸ್ಟಾರ್ಟ್ ಆಯಿತು. ಅವರೊಬ್ಬ ಜನ ಇಲ್ಲಿ ಇಟ್ಟಿದ್ದ. ಸೊ ಆ ಬಿಸ್ನೆಸ್ನ ಗ್ರಿಪ್ ಸ್ವಲ್ಪ ನನಗೆ ಸ್ಟಾರ್ಟ್ ಆಯಿತು. ಇದು ಒಳ್ಳೆ ಬಿಸ್ನೆಸ್, ಆ ಕಾಲದಲ್ಲಿ ಒಳ್ಳೆ ಬಿಸ್ನೆಸ್ ಅದು. ಹೌದು. ಕಡೆಗೆ ನಾನೇ ಒಂದು 10 ಜನ ಪಾರ್ಟ್ನರ್ಸನ್ನು ಮಾಡಿ ಹಿರಣ್ಯ ಫೈನಾನ್ಸ್ ಅಂತ ಮಾಡಿದೆ. 9 ಜನ ಬೇರೆ ಪಾರ್ಟ್ನರ್ಸ್ ತಗೊಂಡು ನಮ್ಮವರನ್ನೆಲ್ಲ ಮೂಲ ಇದೆ. ಅವರು ಬಂದು ಇಲ್ಲಿ ಮಾಡಿದ್ರು, ಪ್ರೊಸೀಜರ್ ಇಲ್ಲೇ ಮಾಡ್ತೇವೆ ಅಂದದ್ದೇ ನಿಮಗೆ ಆಯಿತು. ಅದರಲ್ಲೂ ನಮ್ಗೆ ಕಮಿಷನ್ ಸಿಗ್ತಾಯಿತ್ತು, ಲೋನ್ ಮಾಡಿ ಕೊಟ್ಟೋದಕ್ಕೆ ಸಿಗ್ತಾಯಿತ್ತು, ಕಮಿಷನ್ ಇತ್ತು. ಕಡೆಗೆ ನಾವು ಏನಾಯಿತು, ನಮ್ಮ ಹತ್ರ ರಿಕವರಿ ಟೀಮ್ ಎಲ್ಲ ಸ್ಟ್ರಾಂಗ್ ಮಾಡ್ಲಿಕ್ಕೆ ಶುರು ಮಾಡಿದೆವು. ಅವ್ರು ಕೊಟ್ಟ ಲೋನ್ಸನ್ನು ನಾವು ರಿಕವರಿ ಮಾಡ್ತಾಯಿತ್ತು. ನಮ್ಮ ಹತ್ರ ಒಳ್ಳೆ ಯಂಗ್ಸ್ಟರ್ಸ್ ಇದ್ದರು. ಆಮೇಲೆ ನಮ್ಮದೇ ಹಿರಣ್ಯ ಫೈನಾನ್ಸ್ ಅಂತ, ನಾನು 92ನೇ ಇಸ್ವಿಯಲ್ಲಿ ಹಿರಣ್ಯ ಫೈನಾನ್ಸ್ ಅಂತ ನಾನು ಪ್ರಾರಂಭ ಮಾಡಿದೆ. ನಾವು 10 ಜನ ಪಾರ್ಟ್ನರ್ಸ್ ಸೇರಿಕೊಂಡು ಅದರಲ್ಲಿ ಡೆಪಾಸಿಟ್ಸ್ ತಗೊಳ್ತಾ ಇದ್ದೆವು. ನಮ್ಮದು ಹಣ ಹಾಕಿತ್ತು, ನಮ್ಮೆಲ್ಲ ಪಾರ್ಟ್ನರ್ಸ್ ಎಲ್ಲ ಹಣ ಹಾಕಿ. ಹೌದು. ಸೊ ನಾವು ನೇರ ವೆಹಿಕಲ್ಗೆ ಲೋನ್ಸ್ ಕೊಡ್ತಾಯಿದ್ದೆವು. ಅದು ಭಾಳ ವಿಸ್ತಾರವಾಗಿ ಬೆಳೀತು. ನಮ್ಮ ಹತ್ರ ಒಂದು 40 ಜನ ಮಾರ್ವಾಡಿ ಶೇಟುಗಳು ನನ್ನ ಹತ್ರ ಇದ್ದರು. ಎಷ್ಟು ಹಣವೂ ಕೊಡ್ತಾಯಿದ್ರು ನನ್ನ ಮೇಲೆ ವಿಶ್ವಾಸದಲ್ಲಿ. ಹೌದು. ಅದು ತುಂಬ ಆಗ ಕಾಲದಲ್ಲಿ ಈಗದಾಗೆ ಬ್ಯಾಂಕ್ ಕೋಆಪರೇಟಿವ್ ಎಲ್ಲರೂ ಹೀಗೆ ಪ್ರೈವೇಟ್ ಫೈನಾನ್ಸಿಗೆ ಹೋಗಬೇಕಾದದ್ದು. ಅದು ಗಾಡಿಗೆ ಲೋನ್ ಕೊಡುವಂಥ ಬ್ಯಾಂಕ್ಗಳು ಇರಲಿಲ್ಲ, ಸೆಕೆಂಡ್ ಹ್ಯಾಂಡಿಗೆ ಇರಲಿಲ್ಲ, ಅಷ್ಟಿಗೂ ಕಷ್ಟದಲ್ಲಿ ಕೊಡ್ತಾ. ಹೌದು. ನಮ್ಮಲ್ಲೆಲ್ಲ ಇಮಿಡಿಯೇಟ್ ಒಂದೊಂದು ದಿವಸ ಎಲ್ಲ ಆಗ್ತಾಯಿತ್ತು. ಮತ್ತು ಇಂಟ್ರೆಸ್ಟು ಕಂಪ್ಯಾರಿಸನ್ ಬೇರೆ ಎಲ್ಲ ಇಂಟ್ರೆಸ್ಟ್ಗಳಿಗೆ ತಗೊಂಡ್ರೆ ನಮ್ಮಲ್ಲಿ ಕಡಿಮೆ ಇತ್ತು. 12%, 14% ಫ್ಲ್ಯಾಟಿಗೆ ಕೊಡ್ತಾಯಿತ್ತು ಆ ಕಾಲದಲ್ಲಿ. ಮತ್ತು ನಮ್ಮ ಫೈನಾನ್ಸ್ ಆದಮೇಲೆ ನಮ್ಮದು ತುಂಬ ಒಳ್ಳೆ ನಡೀತು. ಈಗ ರಿಕವರಿ ಇದ್ದು ಸರ್, ಈಗ ಲೋನ್ ಕೊಡುವಂಥದ್ದಲ್ಲಿ ಈಗಲೂ ನೋಡ್ತೀವಿ ರಿಕವರಿ ಬಹಳಷ್ಟು ಕಷ್ಟ. ಆಗ ನಾವು ಅದರಲ್ಲೇ ಫುಲ್ ಟೈಮ್ ಇತ್ತಲ್ಲ, ಬಿಸ್ನೆಸ್ಸಲ್ಲೇ ಇತ್ತು, ನಾನು ಅದರಲ್ಲೇ ಇನ್ವಾಲ್ವ್ ಆಗ್ತಾ ಇದ್ದೆ. ನಾವು ಹೋಗ್ತಾ ಇತ್ತು ರಿಕವರಿಗೆ, ನೀವು ಹೋಗ್ತಾ ಇದ್ವಿ ಖುದ್ದಾಗಿ ಫೀಲ್ಡ್ಗೆ ಹೋಗ್ತಾ ಇದ್ವಿ. ಬಿಸ್ನೆಸ್ ಇತ್ತು, ಹೌದಾ? ಏನಿಲ್ಲ, ಈಗೆಲ್ಲ ಕ್ಲೋಸ್ ಮಾಡಿದೆ. ಈಗ ಯಾವುದು ಈಗ ಫೈನಾನ್ಸ್ ಕ್ಲೋಸ್ ಆಗಿದೆ, ಆಗಲೇ ಕ್ಲೋಸ್ ಮಾಡಿದೆ ನಾನು. ಅಂದರೆ MLA ಆದಮೇಲೆ ಅದು ಮಾಡ್ಲಿಕ್ಕೆ ಆಗಲ್ಲ, ಯಾಕಂದರೆ ಸ್ವಲ್ಪ ಸಮಯ ಶಿವಮೊಗ್ಗ ದಾವಣಗೆರೆಯಲ್ಲಿ ಮಾಡ್ತಾ ಇದ್ದೆ. ಆಮೇಲೆ ಅದನ್ನು ಸ್ಲೋಲಿ ಶಿವಮೊಗ್ಗ ದಾವಣಗೆರೆಯಲ್ಲಿ ನನ್ನ ಬ್ರ್ಯಾಂಚ್ ಇತ್ತು. ಮತ್ತು ನೋಡಿ, ಅದರಲ್ಲಿ ಸ್ವತಃ ಇನ್ವಾಲ್ವ್ಮೆಂಟ್ ಇಲ್ದಿರ ಆಗಲ್ಲ. ನನಗೇನು ಲಾಸ್ ಆಗಲಿಲ್ಲ, ನನಗೆ ಒಳ್ಳೆ ಆದಾಯವೇ ಆಗಿದೆ. ಬಟ್ ನಾನು ಸ್ಲೋಲಿ ನನ್ನ ಇನ್ವಾಲ್ವ್ಮೆಂಟ್ ರಾಜಕೀಯದಲ್ಲಿ ಆದಮೇಲೆ ನಾನು 2004ರಿಂದಲೇ ಕಮ್ಮಿ ಮಾಡ್ಕೊಂಡು ಬಂದೆ MLA ಆದಮೇಲೆ. ಹೌದು. ಈಗಂತೂ ಅದು ವೆಹಿಕಲ್ ಫೈನಾನ್ಸ್ ಯಾವುದಿಲ್ಲ. ಹೀಗಾದರೆ ಆರ್ಥಿಕವಾಗಿ ನಾನು ಸ್ವಲ್ಪ ಅದರಲ್ಲೇ ನಾನು ವೃದ್ಧಿ ಆದದ್ದು. ಗ್ಯಾರೇಜು ಮೊದಲೇ ಗ್ರಿಪ್ ತಗೊಂಡದ್ದು ಅದರಲ್ಲಿ, ವೆಹಿಕಲ್ ಫೈನಾನ್ಸ್ ಎಲ್ಲ ಬೇರೆ ಬೇರೆ ವ್ಯವಹಾರಗಳನ್ನು ಹೀಗೆ ನಮ್ಮದೊಂದು ಸಂಘರ್ಷಭರಿತವಾದಂಥ ಜೀವನ. ಹೌದು. ಒಂದು ನೆಮ್ಮದಿ ಅಥವಾ ರೆಸ್ಟ್, ರಿಲ್ಯಾಕ್ಸ್ ಅಂತ ಯಾವ ಕಾಲದಲ್ಲಿಯೂ ಆಗಲಿಲ್ಲ. ಒಟ್ಟಾರೆ ಹೋರಾಟಗಳು ಅಂದರೆ ಕಷ್ಟದಿಂದ ಬಂದವರು. ಈಗಲೂ ಹೋರಾಟದ ಜೊತೆಗೆ ನಮ್ಮ ಜೀವನವೇ ಹಾಗೆ ಆಗಿದೆ. ಇವರು ಆ ಥರ ತಗೊಂಡು ಹೋಗ್ತಾ ಇದ್ದಾರೆ. ಆದರೂ ಎಲ್ಲಿಯೂ ಮರ್ಯಾದೆ ಹೋಗುವ ಹಾಗೆ, ಗೌರವ ಕಡಿಮೆ ಹಾಕೊಳ್ಳೋ. ಯಾಕಂದರೆ ನೋಡಿ, ನನ್ನ ಹತ್ರ ಕೋಟಿಗಟ್ಟಲೆ ಡೆಪಾಸಿಟ್ಸ್ ಇತ್ತು ಜನರದ್ದು ಆ ಕಾಲದಲ್ಲಿ. ಒಂದು ದಿವಸವೂ ಒಬ್ಬರಿಗೂ ಮತ್ತೆ ಕೊಡುವ ಅಂತ ಹೇಳುವಾಗ ಆಗಲಿಲ್ಲ. ಉಡುಪಿಯಲ್ಲಿ ಎಷ್ಟೋ ಫೈನಾನ್ಸ್ಗಳು ಬಂದಿದೆ, ಮುಳುಗಿದೆ, ಹೋಗಿದೆ. ಹೌದೌದು. ನಮ್ಮದು ಅಷ್ಟು ಪರ್ಫೆಕ್ಟ್ ಆದಂಥ ವ್ಯವಹಾರ ಆಗಿ ಇವತ್ತದು ಕ್ಲೋಸ್ ಆಗಿದೆ. ಅಂದರೆ ಈಗ ನಮ್ಮ ಫೈನಾನ್ಸನ್ನು ಕ್ಲೋಸ್ ಮಾಡುವಂತ ನಿಮಗೆ ಮನಸ್ಸು ಬಂದಾಗಲೂ ಕೂಡ ಎಲ್ಲರೂ ಕೂಡ ಯಾರ್ಯಾರಿಗೆ ಎಲ್ಲೆಲ್ಲಿಗೆ ಎಷ್ಟೆಷ್ಟು ತಲುಪಲಿಕ್ಕಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ನೀವು ಕೈ ತೊಳೆದು ಬಿಟ್ಟಿರುವಂಥದ್ದು. ಈಗ ಬಾಲ್ಯದ ಎಷ್ಟು ಮಂದಿ ಮಕ್ಕಳು ನೀವು? ನಾವು 4 ಜನ. ನಾನು ಲಾಸ್ಟ್ನವನು. ಮತ್ತೆ ಮೂವರು ನಮ್ಮ 3 ಅಣ್ಣಂದ್ರು ಹೋಟೆಲಿಯರು. ಅವರೆಲ್ಲ 3 ಅಣ್ಣಂದ್ರು ಮಹಾರಾಷ್ಟ್ರ ಸಾಂಗ್ಲಿಯಲ್ಲೇ ಇದ್ದಾರೆ. ಹೌದು. ಅದರಲ್ಲಿ 2ನೇ ಅಣ್ಣ ಒಬ್ಬ ತೀರಿ ಹೋಗಿದ್ದಾನೆ. ಕೋವಿಡ್ ಸಂದರ್ಭದಲ್ಲಿ ತೀರೋಗಿ. ಸೆಕೆಂಡ್ ವೇವ್ ಬಂತಲ್ಲ, ಅದರಲ್ಲಿ ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಸರಿಯಾಗಿದೆ. ಅಂದರೆ ಅಲ್ಲಿ ಜ್ವರ ಅಂತಲೇ ಮದ್ದು ಕೊಟ್ಟು ಲಾಸ್ಟಿಗೆ ಲಂಗ್ಸಿಗೆ ಹೋಗಾಗ ಸಾಂಗ್ಲಿಯಲ್ಲಿ ಅಲ್ಲಿ ಹೆಚ್ಚು ಟ್ರೀಟ್ಮೆಂಟು ಆಗಲಿಲ್ಲ. ಅವರನ್ನೊಂದು ನಾವು ಕಳ್ಕೊಂಡಿದ್ದೇವೆ ನಮ್ಮ ಇದರಲ್ಲಿ. ಕೋವಿಡ್ನ ಸಂದರ್ಭದಲ್ಲಿ ನಾನು ಸ್ವಂತ ಭಾಳ ಬೇಸರದ ಸಂದರ್ಭದಲ್ಲಿ ಕೋವಿಡಲ್ಲಿ ಹೈಯೆಸ್ಟ್ ಕೆಲಸ ಮಾಡಿದ್ದೇನೆ ನಾನು. ಇಡೀ ಹಾಸ್ಪಿಟ್ಲಿಗೆ ಹೋಗಿ ದಿವಸಕ್ಕೆ 1000 ಜನರಿಗೆ ಊಟ ಕೊಟ್ಟು ಕ್ವಾರಂಟೈನ್ನವರನ್ನು ಮಾಡಿ ಎಲ್ಲ ಮಾಡ್ತಿದ್ದೆ. ಆದರೆ ನಮ್ಗೆ ಅದೊಂದು ಬೇಸರ ಇದೆ. ಇಡೀ ಸಮಾಜಕ್ಕೋಸ್ಕರ, ಸಮಾಜದ ನನ್ನ ಮತದಾರ ಬಂಧುಗಳಿಗೋಸ್ಕರ ಇಡೀ ಆ ಕೋವಿಡ್ನ ಸಂದರ್ಭದಲ್ಲಿ ಶ್ರಮಿಸಿರ್ತಕ್ಕಂಥ ಶಾಸಕರ ಒಂದು ತನ್ನ ಸಹೋದರನ ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಇಲ್ಲಿದ್ರೆ ನಾವೇನೋ ಮಾಡ್ತಿದ್ದೆವು. ಹೌದು. ಸಾಂಗ್ಲಿ ಅಲ್ಲಿ ಅಷ್ಟು ಒಳ್ಳೆಯ ಟ್ರೀಟ್ಮೆಂಟ್ ಆಗಲಿಲ್ಲ. ನಾವು ಬೆಳಗಾವಿ ಶಿಫ್ಟ್ ಮಾಡಿತು ಅಂತ ಹೇಳಿ ಆಗಲಿಲ್ಲ. ಅದು
ತಿರುಗಿ ಹೋಗಿದ್ದಾರೆ ಅವರು 21ನೇ ಇಸ್ವಿಯಲ್ಲಿ. ಮತ್ತೆ ಇಬ್ಬರು ಅಲ್ಲೇ ವ್ಯವಹಾರವನ್ನು ಮಾಡ್ತಾರೆ. ಈಗ ಒಬ್ಬ ಅಣ್ಣ ಇಲ್ಲಿ ಅಲ್ಲಿ ಇಚಲಕರಂಜಿ, ನಾನು ಅವರ ಹೋಟ್ಲಿಗೆ ಹೋಗಿದ್ದಾರೆ. ಅವರು ಬಂದು ಈಗ ನಮ್ಮ ಮನೆಯಲ್ಲಿದ್ದಾರೆ, ಮನೆಯ ತೋಟ ಎಲ್ಲ ನೋಡ್ಕೊಳ್ತಾ ಇದ್ದಾರೆ. ನೀವೀಗ ಮನೆಯಲ್ಲಿ ಯಾರೆಲ್ಲ ವಾಸ್ತವ ಇದ್ದೀರಿ ಸರ್? ನಮ್ಮದು ಈಗ ಮೂಲ ಮನೆ ಇಲ್ಲೇ ಕೆಳಗೆ, ನನ್ನ ತಾಯಿ, ಅಣ್ಣ, ಅತ್ತಿಗೆ, ಇಲ್ಲಿ ನಾನು, ನನ್ನ ಹೆಂಡತಿ, ಮಕ್ಕಳು ಎಲ್ಲ ಒಟ್ಟಿಗಿದ್ದೇವೆ. ಎಷ್ಟು ಜನ ಮಕ್ಕಳು ನಿಮಗೆ? 3 ಜನ ಮಕ್ಕಳು. ಸ್ಟಡೀಸ್ ಮಾಡ್ತಾ ಇದ್ದಾರೆ? ಒಬ್ಬ ಮಾತ್ರ ಸ್ಟಡಿ ಮಾಡ್ತಾ ಇದ್ದಾನೆ, ಕೊನೆಯ ಸಣ್ಣ 6ನೇ ಕ್ಲಾಸಿಗ. ಮತ್ತು 2 ಮಕ್ಕಳು ಅವರ ಪ್ರೊಫೆಷನ್ಸ್ ಮುಗಿಸಿದ್ದಾರೆ. ಒಬ್ಬ MSc ಇನ್ ಸ್ಪೋರ್ಟ್ಸ್ ಸೈನ್ಸ್ ಮಾಡಿದ್ದಾನೆ, ವಿಶೇಷವಾಗಿ BSc ಸ್ಪೋರ್ಟ್ಸ್ ಸೈನ್ಸ್ ಮಾಡಿ ಲಂಡನ್ನಲ್ಲಿ MSc ಇನ್ ಸ್ಟ್ರೆಂತ್ ಆ್ಯಂಡ್ ಕಂಡೀಷನ್ ಮಾಡಿ ಇವತ್ತು ಅಜ್ಜರ್ಕಾಡ್ನಲ್ಲಿ ಏನು ಸ್ಪೋರ್ಟ್ಸ್ ಸೈನ್ಸ್ ಸೆಂಟರ್ ಇದೆ, ಅದನ್ನು ಅವನೇ ನಡೆಸ್ತಾ ಇದ್ದಾನೆ. ಮತ್ತು ತುಂಬ ಸ್ಪೋರ್ಟ್ಸ್ ಸೈಂಟಿಸ್ಟ್ ಆಗಿ ತುಂಬ ಯಶಸ್ಸಾಗಿ ಈಗ ಪ್ಯಾರಾ ಒಲಿಂಪಿಕ್ ಇಂಡಿಯನ್ ಟೀಮಿಗೆ ಅವನು ಸ್ಪೋರ್ಟ್ಸ್ ಸೈಂಟಿಸ್ಟ್ ಆಗಿ ಮಾಡ್ತಾ ಇದ್ದಾನೆ. ಸೊ ಈಸ್ ಅವನದೊಂದು ಇದರಲ್ಲೇ ಇದ್ದಾನೆ. 2ನೇವ MTech ಆಗಿ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಆಗಿ ಇವತ್ತು ನನ್ನ ಒಂದು ವ್ಯವಹಾರವನ್ನು ಲೀಡ್ ಮಾಡ್ಕೊಳ್ತಾ ಇದ್ದಾನೆ ಬೆಂಗಳೂರಲ್ಲಿ. ಇನ್ನೊಬ್ಬರು ಮಗನೇ ಇನ್ನು ಸಣ್ಣ ಮಗ. 3 ಮಕ್ಕಳೇ? ನೀವು 4 ಜನ ಗಂಡು ಮಕ್ಕಳೇ, ನೀವು 3 ಜನ ಗಂಡು ಮಕ್ಕಳೇ. ಹೌದು. ಹಾಗೆ ಜೀವನ ಒಟ್ಟಾರೆಗೆ ಹೋಗ್ತಾ ಇದೆ. ರಘುಪತಿ ಭಟ್ರು ಜೀವನದಲ್ಲಿ ಸಿಹಿ ಕೈ ಎರಡನ್ನು ಕೂಡ ಅನುಭವಿಸಿ ಎಲ್ಲವನ್ನ ಫೇಸ್ ಮಾಡಿ ಬಂದಿರತಕ್ಕಂಥವ್ರು ರಾಜಕೀಯಕ್ಕೆ. ಖಂಡಿತವಾಗಿ. ಮೊದಲು ಚುನಾವಣೆ ಯಾವ ಸಂದರ್ಭದಲ್ಲಿ ನೀವು ಚುನಾವಣೆಗೆ ಬರಬೇಕು, ರಾಜಕೀಯದಲ್ಲಿ ನಾನೇನಾದರೂ ಮಾಡಬೇಕು, ರಾಜಕೀಯಕ್ಕೆ ಹೋಗ್ಬೇಕು ಅನ್ನುವಂಥ ಒಲವು ಮನಸ್ಸು ಮುಂಚೆನೇ ಇತ್ತ ನಿಮಗೆ, ಅಥವಾ ಅಕಸ್ಮಾತಾಗಿ ಅದು ನೀವು ರಾಜಕೀಯಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದ? ಚುನಾವಣೆ ರಾಜಕೀಯ ನಾನು ಕನಸಲ್ಲೂ ಎಣಿಸ್ಲಿಲ್ಲ. ನಾನು 2007ನೇ ಇಸ್ವಿಯಲ್ಲಿ 7ನೇ ಇಸ್ವಿಯಿಂದ ನಾನು ಹೇಳ್ತಾ ಇದ್ದದ್ದು ಗ್ಯಾರೇಜ್ ಮಾಡೋದು, ಬಿಸ್ನೆಸ್, ಅದೇ ಇದ್ದದ್ದು. ಬಿಸ್ನೆಸ್ ಅಲ್ಲಿ ಯಶಸ್ಸಾಗಿದ್ದೆ. ಈ ನಂತರ ಏನಾಯಿತು ಅಂತ ಹೇಳಿದರೆ ಸ್ವಲ್ಪ ಒಳ್ಳೆಯ ಆರ್ಥಿಕವಾಗಿ ನಾನು ಪ್ರಬಲ ಆದೆ. ಅಂದರೆ ಫೈನಾನ್ಸ್ ಇದೆಲ್ಲ ಒಳ್ಳೆ ನಡೀತು, ನಂದು ಒಳ್ಳೆ ಇದಿತ್ತು. ಸೊ ಹಾಗಾಗಿ ನಾವು ಸ್ವಲ್ಪ ಸಮಾಜಕ್ಕೆ ಸೇವೆ ಮಾಡಬೇಕು ಅಂತ ಹೇಳುವ ಕಾರಣಕ್ಕೆ ಸ್ವಲ್ಪ ಎಲ್ಲರಿಗೆ ಸ್ವಲ್ಪ ಡೊನೇಷನ್ಸ್ ಇದನ್ನೆಲ್ಲ ನಾನು ಕೊಡ್ತಾಯಿದ್ದೆ ಸಾಮಾಜಿಕವಾಗಿ. ಸೊ ಹಾಗಾಗಿ ಸ್ವಲ್ಪ ಸಾಮಾಜಿಕವಾಗಿ ಬೆಳೆದೆ. ಆಮೇಲೆ ಯಾವುದೋ ಒಂದು ಟ್ಯಾಕ್ಸಿಮ್ಯಾನ್ ಅಸೋಸಿಯೇಷನ್ನಲ್ಲಿ ನಾನು ಉಪಾಧ್ಯಕ್ಷ ಆಗಿದ್ದೆ. ಇದೊಂದು ಯಾವುದೋ ಘಟನೆ ನಡೆಯಿತು ರಾಜಕೀಯವಾದ, ಈಗೆಲ್ಲ ನೆನಪಿಸುವಂಥದ್ದು ಬೇಡ. ಆ ಸಂದರ್ಭದಲ್ಲಿ ಒಂದು ಚಾಲೆಂಜ್ ತಗೊಂಡು ಒಬ್ಬರನ್ನು ಅಧಿಕಾರದಿಂದ ಇಳಿಸ್ಬೇಕು ಅಂತ ಏನೋ ಒಂದು ಚಾಲೆಂಜ್ ಬಂತು. ಆ ಸಂದರ್ಭದಲ್ಲಿ ನಾನು BJPಯಲ್ಲಿ ಮುಂಚಿನೂ BJPಯಲ್ಲಿದ್ದೆ. ನಾನು 94ನೇ ಇಸ್ವಿಯಲ್ಲಿ ಇಲ್ಲಿ ಶಿವಳ್ಳಿ ಪಂಚಾಯತ್ ಇತ್ತಾಗ, ಈಗ ನಗರಸಭೆ. ಶಿವಳ್ಳಿ ಪಂಚಾಯತ್ ಇದು ಶಿವಳ್ಳಿ ಪಂಚಾಯತ್, ಈಗ ನಗರಸಭೆಗೆ ಸೇರ್ತದೆ. ಆ ಪಂಚಾಯತಿಗೆ ಸ್ಥಾನೀಯ ಸಮಿತಿ ಅಧ್ಯಕ್ಷನಾಗಿದೆ BJPಯಿಂದ. ಹೆಂಗ್ 25-26 ವರ್ಷದಲ್ಲಿ ನಾವು ಸಣ್ಣದಿಂದ ಬಾಲ್ಯದಿಂದಲೂ BJP. 26 ವರ್ಷಕ್ಕೆ ರಾಜಕೀಯಕ್ಕೆ ಎಂಟ್ರಿ. ಅದು ರಾಜಕೀಯ ಅಲ್ಲ, ಇಲ್ಲಿ ಲೋಕಲ್ ಎಲ್ಲ ಯಾರೂ ಇಲ್ಲ. ಆಗ BJPಗೆ ಯಾರಿದ್ದಾರೆ? ಯಾರೂ ಇಲ್ಲ. ರಘುಪತಿವಾಗಿಲ್ಲ ಹಾಗೆ ನಾನು ಆ್ಯಕ್ಟಿವ್ ಅಂತ ಇರಲಿಲ್ಲ. ಚುನಾವಣೆ ಸಂದರ್ಭ ಕೆಲಸ ಮಾಡ್ತಾಯಿದ್ದೆ. ಇಲ್ಲಿ ಕರಂಬಳ್ಳಿ ಸೋಮಶೆಟ್ಟಿ ಅವರು ಹೇಗೂ ನಮಗೆ ನೆರೆಮನೆ, ಅವರ ಅಳಿಯ ರಘುರಾಮ್ ಶೆಟ್ಟರಲ್ಲ ಇಲ್ಲಿ ಕೌನ್ಸಿಲ್, ನಗರಸಭೆಗೆ, ಪಂಚಾಯತಿಗೆಲ್ಲ ನಿಲ್ತಾಯಿದ್ದೆ. ಅವರೊಟ್ಟಿಗೆ ಕೆಲಸ ಅಷ್ಟೇ ಸಣ್ಣ ಮಟ್ಟದಲ್ಲಿ ಮಾಡ್ತಾಯಿದ್ದೆ. ಆಮೇಲೆ ಆ ಘಟನೆ ಆದಮೇಲೆ ನಾನು VS ಆಚಾರ್ಯ ಜೊತೆ ಈ ಎಲ್ಲ ವಿಷಯಗಳನ್ನು ಹೇಳಿ ಆಮೇಲೆ ಅವರು ನನ್ನನ್ನು ಸ್ವಲ್ಪ ಸಕ್ರಿಯವಾಗಿ ಮಾಡಲಿಕ್ಕೆ ಹೇಳಿದರು. ಯುವ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ್ರಿ. ಆ ನಂತರ ನನ್ನ ಕೆಲಸವನ್ನು ನೋಡಿ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷನಾಗಿ ಮಾಡಿದರು. ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಯಾವ ಇಸವಿಯಲ್ಲಿ? 99ನೇ ಇಸ್ವಿ. 99ರಲ್ಲಿ ಯುವ ಮೋರ್ಚಾದ ಉಡುಪಿ ಜಿಲ್ಲೆಯ BJP. ಅದು ರಾಜಕೀಯವಾದಂಥ ದೊಡ್ಡ, ಇವತ್ತಿಗೂ ನೀವು ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳ ಹತ್ರ ಕೇಳಿದರೆ ಆ ಕಾಲದಲ್ಲಿ ನಮ್ಮ ಸಂಘಟನೆ ಹೋರಾಟ, BJPಯ ಒಂದು ಏಳಿಗೆಗೆ ನಾವು ತುಂಬ ಒಂದು ಯಂಗ್ ಟೀಮ್, ನಾವು ಭಾಳ ಕೆಲಸ ಮಾಡಿದ್ದೇವೆ. ನಗರಸಭೆಯಲ್ಲಿ ಕಾಂಗ್ರೆಸ್ ಆಡಳಿತ ಇತ್ತು. ನಾನು ಅದೇ ಚಾಲೆಂಜಲ್ಲಿ BJPಯಲ್ಲಿ ಸೇರಿದವನು. ಕಾಂಗ್ರೆಸ್ಸನ್ನು ಇಳಿಸ್ಬೇಕು 2001ರಲ್ಲಿ ಅಂತ. ಅವ್ರದ್ದು ಭಾಳ ಕೆಲವು ನಮ್ಮಲ್ಲೊಬ್ಬರು ಸಂಜೀವ್ ಶೆಟ್ಟರು ಅಂತ ನಿವೃತ್ತ ಸೈನಿಕರು, ಅವರು ಟ್ಯಾಕ್ಸಿಮ್ಯಾನ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷರಾಗಿ, ನಾನು ಉಪಾಧ್ಯಕ್ಷ ಆಗಿದ್ದೆ. ಯಾವುದೋ ಒಂದು ಮಾಹಿತಿ ಕೇಂದ್ರದ ವಿಷಯಕ್ಕೆ ಹೋದಾಗ ಅಲ್ಲಿ ಮಾತುಕತೆ ಜೋರಾಗಿ ಗೆಟ್ ಔಟು ಆ ಥರ ಈ ಥರ ಎಲ್ಲ ಬಂತು. ಅವ್ರ ಮೇಲೆ ನನ್ನ ಮೇಲಲ್ಲ, ಹಿರಿಯರು 80 ವರ್ಷದವರು. ಸೊ ನಾವು ಅಲ್ಲಿ ಚಾಲೆಂಜ್ ಮಾಡಿ ಬಂದೆವು, ನಿಮ್ಮನ್ನು ಇಳಿಸ್ತೇವೆ. ಆಮೇಲೆ ಹಿರಿಯರಿಗೆ ಆದಂಥ ಅವಮಾನವನ್ನು ಉತ್ತರ ಕೊಡ್ತೇನೆ. ಆಗ 1.5 ವರ್ಷ ಇತ್ತು. ಸೊ ನಾನು ಯುವ ಮೋರ್ಚಾದ ಅಧ್ಯಕ್ಷನಾಗಿ ಜವಾಬ್ದಾರಿ ತಗೊಂಡು ಫುಲ್ ಟೈಮ್ ನಗರಸಭೆ ವಿರುದ್ಧ ಹೋರಾಟ ಮಾಡಿದೆ. ಆಗ ಪೈಪ್ ಹಗರಣ, ಆಲಂ ಹಗರಣ, ಬ್ಲೀಚಿಂಗ್ ಪೌಡರ್ ಹಗರಣ, ಎಲೆಕ್ಟ್ರಿಸಿಟಿ ಹಗರಣ, ತುಂಬ ಹಗರಣಗಳನ್ನು ಹೊರಗಾಕಿದೆವು ನಾನು. ಮತ್ತು ಕರೆಂಟ್ ಇಲ್ದಿದ್ದಾಗ KEB ಮುತ್ತಿಗೆ ಅಂತ ಭಾಳ ದೊಡ್ಡ ಕರೆಂಟ್, ಆವಾಗಲೂ ಪವರ್ ಕಟ್ ಆಗೋದಾಗ ಈಗ ಬರೋದು ಆಗ ಬರೋದು ಅಂತಿಲ್ಲ. ಆಗ ದೊಡ್ಡ ಒಂದು ಹೋರಾಟ, ಒಂದು 2-3 ಸಾವಿರ ಜನ KEB ಮುತ್ತಿಗೆ ಹಾಕಿ, ಬೀಗ ಹಾಕಿ, ಅಲ್ಲಿಂದ ರೈಟಿಂಗಲ್ಲಿ
ಈ ಸಮಯಕ್ಕೆ ತೆಗಿತೇವೆ ಅಂತ ಹೇಳುವವರೆಗೆ ನಾವು ಬಿಡೋದಿಲ್ಲ ಅಂಥೇಳಿ ಹೋರಾಟ ಮಾಡಿ ಅದರಲ್ಲಿ ಈ ಥರ ಒಂದು ಯಂಗ್ಸ್ಟರ್ ಆಗಿ ಇಡೀ ಜಿಲ್ಲೆಯಲ್ಲಿ ಭಾಳ ಹೋರಾಟವನ್ನು ಮಾಡಿಕೊಂಡು ತನ್ನ 25ನೇ ವರ್ಷ 25 ವರ್ಷ ವಯಸ್ಸು 26 ವರ್ಷಕ್ಕೆ ಹೋರಾಟದ ಜೊತೆ ಆಗ ತುಂಬ ಅಂದರೆ ಆಗ ಬಿಸ್ನೆಸ್ ನಾನು ತುಂಬ ಅಗ್ರೆಸಿವ್ ಆಗಿ ಇಡೀ ರಾಜ್ಯ ಮಾಡ್ತಾ ಇದ್ದೆ. ಇದನ್ನು ಒಟ್ಟಿಗೆ ಟೈಮ್ ಕೊಟ್ಟು ಮಾಡ್ತಾ ಇದ್ದೆ. ತುಂಬ ಬ್ಯುಸಿ ಆಗಿದ್ದೆ, ಆದರೆ ಮಾಡ್ತಾ ಇದ್ದೆ. ಆಮೇಲೆ ಚುನಾವಣೆ ಬಂತು 2001 ನಗರಸಭೆ ಚುನಾವಣೆ. VS ಆಚಾರ್ಯರು, ಸೋಮಶೇಖರ್ ಭಟ್ರು ಎಲ್ಲ ನನ್ನನ್ನು ಕರೆದು ಹೇಳಿದರು. ಆಗ ನಾನು ಯಂಗ್, ಸ್ವಲ್ಪ ಹಣಕಾಸು ಎಲ್ಲ ಖರ್ಚು ಮಾಡ್ತಾಯಿದ್ದೆ. ಬಿಟ್ಟರೆ ನೀವೇ ಕ್ಯಾಂಡಿಡೇಟ್ ಸೆಲೆಕ್ಷನ್ ಮಾಡಲಿಕ್ಕೆ ನೀವೇ ಲೀಡರ್ಶಿಪ್ ಮಾಡ್ಕೊಳ್ಬೇಕು. ನಾವೆಲ್ಲ ನಿಮಗೆ ನಿಮ್ಮ ಮಾರ್ಗದರ್ಶನ ಮಾಡ್ತೇವೆ. ಹಿರಿಯರು ನೋಡಿ ಎಂಥ ಗ್ರೇಟ್ ನಾಯಕತ್ವ, ಎಂಥ ಲೀಡರ್ಶಿಪ್ ನಮಗೆ ಅವರೆಲ್ಲ. ಸರಿ, ಒಬ್ಬನನ್ನು ಬೆಳೆಸುವ ರೀತಿ ಅದು. ಖಂಡಿತ. ನಾನು 2001 ಇಡೀ ನಗರಸಭೆಯ ಕ್ಯಾಂಡಿಡೇಟ್ ಸೆಲೆಕ್ಷನ್ ಮಾಡಿದ್ದು ನನ್ನ ನೇತೃತ್ವದಲ್ಲ. ನಿಮ್ಮ ನೇತೃತ್ವದಲ್ಲಿ ನನಗೆ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ. ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷರು ಎಲ್ಲ ನಗರಸಭೆ ಪವರ್ ನಿಮಗೆ ಕೊಟ್ಟಿದ್ರು. ಯಾರನ್ನ ಅವ್ರ ಹತ್ರ ನಾವು ಕನ್ಸಲ್ಟ್ ಮಾಡ್ತಾ ಇದ್ದೇವೆ ಪಾಪ. ಆದರೆ ಅಷ್ಟು ಫ್ರೀ ಹ್ಯಾಂಡ್ ಕೊಟ್ಟಿದ್ರು. ನಾವು ಇಡೀ ನಮ್ಮ ಒಂದು ಟೀಮ್ ಆಗ ಕೆಲಸ ಮಾಡಿ ಫಸ್ಟ್ ಟೈಮ್ ನಗರಸಭೆ ನೋಡಿ, ಹಿಂದೆ 68ರಿಂದ ಇದ್ದದ್ದು 12 ವಾರ್ಡ್ಗಳ 6.9 ಚದರ ಕಿಲೋಮೀಟರ್ನ ನಗರಸಭೆ, ಸಣ್ಣದು. ಬ್ರಾಹ್ಮಿನ್ಸ್ ಕೊಂಕಣಿಸ್ ಜಾಸ್ತಿ ಇರುವಂಥ ಒಂದು ವಾರ್ಡ್, 12 ವಾರ್ಡ್ ಉಡುಪಿ ನಗರ. ಆಮೇಲೆ 96 ಅದು 69 ಚದರ ಕಿಲೋಮೀಟರ್ ಆಯಿತು, 35 ವಾರ್ಡ್ ಆಯಿತು. ಅದು ಕಾಂಗ್ರೆಸ್ ಬೆಲ್ಟ್ ಆಗ, ಹಾಗಾಗಿ ಕಾಂಗ್ರೆಸ್ಸೇ ಬರ್ತಾಯಿತ್ತು. ಸೊ ನಾವು 2001 ಒಂದು ಯಂಗ್ ಟೀಮ್, ಹಿರಿಯರೆಲ್ಲ ಮಾರ್ಗದರ್ಶನದಿಂದ ಎಲ್ಲ ಒಟ್ಟಿಗೆ ಒಂದು ರಾಜ್ಯದ ಚುನಾವಣೆಯಾಗಿ ಹೋರಾಟ ಮಾಡಿದೆವು. ಯಶಸ್ಸಾಯಿತು. 35ರಲ್ಲಿ 21 ಸೀಟ್ BJP ಬಂತು ಫಸ್ಟ್ ಟೈಮ್. ಆ ಚುನಾವಣೆಗೆ ನಾನು ನಿಲ್ಲುವಂಥ ಯೋಚನೆಯಲ್ಲಿ ಇರಲಿಲ್ಲ. ನಾನು ಹೇಳಿದರೆ ನಾವು ಕ್ಯಾಂಡಿಡೇಟ್ ಮಾಡ್ತೇವೆ, ನಾನು ನಿಲ್ಲುವುದಿಲ್ಲ ಅಂತ. ನಾನು ನಿಲ್ತೇನೆ ಅಂತ ಕಾಂಗ್ರೆಸ್ನವ್ರಾಗಿ ಏನು ಮಾಡಿದರು ಅಂತ ಹೇಳಿದರೆ, ನನ್ನ ಸುತ್ತಮುತ್ತ ಎಲ್ಲ ರಿಸರ್ವೇಷನ್ ಹಾಕಿದರು. ಇಲ್ಲಿಗೆ ST ಹಾಕಿದರು, ಅಲ್ಲಿಗೆ ಮಹಿಳೆ ಹಾಕಿದ್ರು. ನೀವು ನಿಂತರೆ ದೊಡ್ಡ ಪೆಟ್ಟು ಬೀಳ್ತದೆ ಅನ್ನೋ ಆಗ ನಾನು ಯಾಕೆ ನಾನು ನಿಲ್ಲದಿದ್ದಾಗೆ. ಈಚೆಯಿಂದ ಲೇಡಿ ಹಾಕಿದ್ರು, ಎಲ್ಲಿಯೂ ನಮಗೆ ನಿಲ್ಲದಿದ್ದಾಗೆ. ಮತ್ತು ನನಗೂ ನಿಲ್ಲುವ ಯೋಚನೆ ಇರಲಿಲ್ಲ. ಕಡೆಗೆ VS ಆಚಾರ್ಯರು, ಸೋಮಶೇಖರ್ ಭಟ್ರೆಲ್ಲ ಹೇಳಿದರು. ನೋಡಿ, VS ಆಚಾರ್ಯ ಹೇಳಿದ ಮಾತು ನನಗೆ ಇವತ್ತು ನೆನಪಿದೆ. ಜನ ಓಟ್ ಹಾಕುವಾಗ ಟೀಮ್ ನೋಡ್ತಾರೆ. ಈಗ ನೀವೊಂದು ಹೋರಾಟ ಮಾಡಿ ನಗರಸಭೆಯಲ್ಲಿ ಅವರ ಭ್ರಷ್ಟಾಚಾರಕ್ಕೆ ವಿರುದ್ಧ ನೀವು ಹೋರಾಟ ಮಾಡಿದಿರಿ, ನೀವು ಪೆನಲಲ್ಲಿ ಇದ್ದರೆ ಜನ ಎಲ್ಲ ಕಡೆಗೆ ಎಲ್ರಿಗೂ ಓಟ್ ಹಾಕ್ತಾರೆ. ಈಗ ಬೇರೆ ವಾರ್ಡಿಗೂ ಓಟ್ ಹಾಕ್ತಾರೆ. ಹಾಗೆ ನೀವು ನಿಲ್ಲಬೇಕು. ನಾನು ಹೇಳಿದೆ, ನಾನು ತುಂಬ ಕಷ್ಟ ಆಗಿದೆ, ಬಿಸ್ನೆಸ್ಸಲ್ಲಿ ತುಂಬ ಎಕ್ಸ್ಪೆನ್ಷನ್ ಇದೆ, ನಾನು ತುಂಬ ಕಷ್ಟ ಆಗ್ತಾಯಿದೆ. ಈಗೇನು ಹಠದಲ್ಲಿ ನಾನು ಮಾಡಿದ್ದೇನೆ, ನನಗೆ ಬಿಸ್ನೆಸ್ಸಿಗೆ ಕಷ್ಟ ಆಗ್ತಾಯಿದೆ. ಕಡೆಗೆಲ್ಲ ನೀವು ಒಮ್ಮೆ ನಿಲ್ಲಿ, ನಿಮ್ಮ ಕಷ್ಟ ಆದರೆ ಆಮೇಲೆ ರಾಜೀನಾಮೆ ಕೊಡಿ ಅಂತ ಹೇಳಿದರು. ಅನಂತಕುಮಾರರು ಆಗ ಸೆಂಟ್ರಲ್ ಮಿನಿಸ್ಟ್ರು. ಅನಂತಕುಮಾರ್ ನಮ್ಮದೆಲ್ಲ ಗುರುಗಳು, ಅವರೆಲ್ಲ ನಮ್ಮನ್ನು ಬೆಳೆಸಿದವರು. ಅವರೆಲ್ಲ ಇವತ್ತಿಲ್ಲ, ನಾವು ಇವತ್ತು ಈ ಪರಿಸ್ಥಿತಿಯಲ್ಲಿ ಬಂದಿದ್ದೇವೆ. ಅವರು ಬಂದಿದ್ದರು ನಮ್ಮೊಂದು ಕಾರ್ಯಕ್ರಮಕ್ಕೆ. ಆಗ ಬಂದವರು ಅವರು VS ಆಚಾರ್ಯರು, ಇವತ್ತು ನನ್ನ ಆ ಫೋಟೋ ಇದೆ ಅವ್ರು ಮಾತಾಡುವುದು. ನಮ್ಮನ್ನು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಜಿಲ್ಲಾ ಉಸ್ತುವಾರಿಯವರು, ಇಲ್ಲ ಉಡುಪಿ ಜಿಲ್ಲೆಗೆ ಅವರು ಅಲ್ಲಿ MLA ಆಗಿದ್ದು, ಪ್ರಧಾನ ಕಾರ್ಯದರ್ಶಿಯಾಗಿ, ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ಅವರು ಇಲ್ಲಿಯ ಜಿಲ್ಲೆಗೆ ಉಸ್ತುವಾರಿ ಆಗಿದ್ದಾರೆ. ಸೊ ಅವರೆಲ್ಲ ನನ್ನ ಕನ್ವಿನ್ಸ್ ಮಾಡಿ ನಿಲ್ಲಬೇಕು ಅಂತಾಯಿತು. ಕಡೆ ನಾನು 2001 ಕಡಿಯಾಳಿಯಲ್ಲಿ ಹೋಗಿ ನಿಂತ ದೂರ. ಅಲ್ಲಿ ಪ್ರಬಲವಾದಂಥ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದ್ದು ಶ್ರೀನಿವಾಸರಾವ್ ಅಂತ, ಪುಟ್ಟ ಅಂತ. ನಗರಸಭೆಗೆ ನಿಂತಿರು, ನಗರಸಭೆಗೆ ಆಗ 2001 ಅಂದರೆ ನಾನು ನಿಲ್ಲಬೇಕು ಅಂತ, ಈ ಚುನಾವಣೆ ಗೆಲ್ಲಬೇಕು. ಅಲ್ಲಿ ಭಾಳ ಟಫ್, ಯಾಕಂದರೆ ಅವರು 2 ಬಾರಿ ಅಲ್ಲಿ ನಗರಸಭಾ ಸದಸ್ಯರು, ತುಂಬ ಪಾಪ್ಯುಲರ್. ಸ್ವತಃ ಎಲ್ಲ ನೀರು ಬಿಡೋದು ಅದು ಇದೆಲ್ಲ ನೋಡ್ತಾ ಇದ್ದಂಥ ಒಬ್ಬ ಶ್ರೀನಿವಾಸರಾವ್ ಅಂತ, ಭಾಳ ಪಾಪ್ಯುಲರ್, ಒಳ್ಳೆ ಕೆಲಸ ಮಾಡುವಂಥ ಕ್ಯಾಂಡಿಡೇಟ್ ಪುಟ್ಟ ಅಂತ. ಅಲ್ಲಿ ನನ್ನ ನಿಲ್ಲಬೇಕು ಅಂತ ನಿಲ್ಲಿಸಿದ್ರು ಪಾರ್ಟಿಯಿಂದ. ಮತ್ತು ಹೈಯೆಸ್ಟ್ ವೋಟಲ್ಲಿ ಗೆದ್ದೆ ನಾನು ಆ ಸಂದರ್ಭದಲ್ಲಿ. 21 ಸೀಟ್ ನಮ್ಮದು ಬಂತು, ನಮ್ಮ ಲೀಡರ್ಶಿಪ್ 35ರಲ್ಲಿ 21 ಸೀಟ್ ನಮ್ಗೆ ಬಹುಮತ ಬಂತು. ಆಮೇಲೆ ನಗರಸಭೆಗೆ ಚಿತ್ತರಂಜನ್ ಹೆಗ್ಡೆಯವರು ಅಧ್ಯಕ್ಷರಾದರು. ಯಾಕಂದರೆ ರಿಸರ್ವೇಷನ್ ಇತ್ತು, BCB ರಿಸರ್ವೇಷನ್ ಇತ್ತು, ಅವರನ್ನು ಅಧ್ಯಕ್ಷ ಮಾಡಿದ್ರು. ಕಡೆಗೆ ನಾನು ಪೆನಲಲ್ಲಿರಬೇಕು ಅಂತ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ರು ನಾನು ಪಾರ್ಟಿಯವರು. ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಫಸ್ಟ್ 2002ರಲ್ಲಿ. 2001 ಚುನಾವಣೆ ಆದ 2002. ಸೊ ಅಲ್ಲಿಂದ ನಂದು ಜನಪ್ರತಿನಿಧಿಯಾದಂಥ ಕೆಲಸ ಪ್ರಾರಂಭ ಆಯಿತು. ಆಮೇಲೆ 2002ರಲ್ಲಿ 2 ಡಿಸೆಂಬರ್ ಆಗುವಾಗ BJPಯ ಜಿಲ್ಲಾಧ್ಯಕ್ಷನಾಗಿ ಮಾಡಿದ್ರು. ಯುವ ಮೋರ್ಚಾ ಅಧ್ಯಕ್ಷತ್ವವನ್ನು ನನ್ನ ಸಂಘಟನೆ, ನನ್ನ ಕೆಲಸ ನೋಡಿ BJPಯ ಜಿಲ್ಲಾಧ್ಯಕ್ಷ ಪ್ರಾಯ ಸರ್. ಆಗ ನನಗೆ 32, 31, 32 ಬಹಳ ಸಣ್ಣ ಪ್ರಾಯದಲ್ಲಿ BJP ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥದ್ರಲ್ಲಿ ನೀವೇ ಮೊದಲಿಗೆ ಅಂದರು. ಇರ್ಬೋದು, ಈಗ ಇರ್ಬೋದು, ಬಟ್ ಆ ಸಂದರ್ಭದಲ್ಲಿ ಹೆಂಗೆ ಬಹಳಷ್ಟು ಅನುಭವ ಬೇಕು ಸರ್. ಈಗ ಯುವ ಮೋರ್ಚಾ ಅಂದ್ರೆ ಆ ಯುವಕರಿಗೋಸ್ಕರ ನಾನಂದ್ರೆ ಅಷ್ಟು ಇನ್ವಾಲ್ವ್ ಇದ್ದೆ ಸರ್. ಫುಲ್ ಟೈಮ್ ಸಂದರ್ಭದಲ್ಲಿ ಇಡೀ BJP ವಿರೋಧ ಇರಲಿಲ್ಲ, ಎಲ್ಲರೂ ಒಟ್ಟಿಗೆ
ರಘುಪತಿ ಭಟ್ರು ಆಗಬೇಕಂದ್ರೆ ಅಷ್ಟು ನಾನು ಕೆಲಸ ಮಾಡ್ತಾಯಿದ್ದೆ. ಲಕ್ಷ್ಮೀನಾರಾಯಣರು ನಾನು ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ದಾಗ ಅವರು ಜಿಲ್ಲಾಧ್ಯಕ್ಷರಾಗಿದ್ದರು. ಅವರು ಫುಲ್ ಸಪೋರ್ಟ್ ನಮಗೆ ಮಾಡ್ತಾಯಿದ್ರು. ವಿ ಎಸ್ ಆಚಾರ್ಯ ಇದ್ದರು, ಎ ಜಿ ಕೊಡ್ಗೆಯವರಿದ್ದರು, ಶಂಭು ಶೆಟ್ಟರು ನಮ್ಮ ಇಲ್ಲಿ ಸಂಘದ RSSನ ಪ್ರಮುಖರಾಗಿದ್ದರು. ಈ ಥರ ಒಂದು ಒಳ್ಳೆಯ ಟೀಮ್ ಇತ್ತು. ನಾನು ಜಿಲ್ಲಾಧ್ಯಕ್ಷ ಆಗಿ ಮಾಡಿ 2002ರಲ್ಲಿ. ಸೊ ಅದೊಂದು ದೊಡ್ಡ ಹೋರಾಟ, ತುಂಬ ದೊಡ್ಡ ಹೋರಾಟ. ಮತ್ತು 2004ರಲ್ಲಿ ಚುನಾವಣೆ ಬರುವಾಗ ನಾನು ಕನಸಲ್ಲೂ ಎಣಿಸಲಿಲ್ಲ ನನ್ನನ್ನು ಕ್ಯಾಂಡಿಡೇಟ್ ಆಗಿ ಮಾಡಿದರು. MLA ಕ್ಯಾಂಡಿಡೇಟ್ 2004ರಲ್ಲಿ. ಆ ಸಂದರ್ಭದಲ್ಲಿ ಸುಧಾಕರ್ ಶೆಟ್ಟಿ ಎಲ್ಲಿಂದ ಬಂದರು? ಅವರು ನಮ್ಮ ಹಿಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದವರಾಗಿದ್ದರು. ಹಾಂ, ಅವರು ನನಗೆ ಭಾಳ ಆತ್ಮೀಯರು. ನೀವು ನಿಲ್ಲೋದಕ್ಕಿಂತ ಮುಂಚಿನ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡಿ 99ನಲ್ಲಿ ನಿಂತು ನಾವೆಲ್ಲ ಸ್ಪರ್ಧೆ ಮಾಡಿ ಅವರು ಗೆದ್ರ ಸೋತರು. ನಾವು ಏನಾಗಿತ್ತು 99 ಎಲೆಕ್ಷನಲ್ಲಿ ನನ್ನ ಕಾರೇ ನನ್ನೊಂದು CLO ಗಾಡಿ ಇತ್ತಾಗ ನನ್ನ ಗಾಡಿಯಲ್ಲೇ ಬೆಳಿಗ್ಗೆ 6 ಗಂಟೆ ಕರ್ಕೊಂಡೋಗಿ ಅವರನ್ನು ಇಡೀ ಕ್ಷೇತ್ರ ನಾವು ಒಟ್ಟಿಗೆ ಸುತ್ತ ನನಗೆ ಭಾಳ ಅಣ್ಣನ ಸ್ಥಾನದಾಗಿತ್ತು. ಒಳ್ಳೆ ಈಸ್ ಅ ಗುಡ್ ನಮಗೆ ಅವ್ರಿಗೆ ಒಳ್ಳೆ ಸಂಬಂಧ ಇತ್ತು. ಕಡೆಗೆ ಏನಾಯ್ತು ನೋಡಿ, ಪಕ್ಷದಲ್ಲಿ ನಾನು ಸುಧಾಕರ್ ಶೆಟ್ಟರನ್ನ ಬಿಟ್ಟು ನಿಲ್ಲಿಕ್ಕೆ ಆಗೋದಿಲ್ಲ ಹೇಳಿದಾಗ ನಮ್ಮ ಪಾರ್ಟಿಯಲ್ಲಿ ಹೇಳಿದರು ನೀವು ನಿಲ್ಲೇಬೇಕು ಅಂತ. ಸೊ ಹಾಗಾಗಿ ನಾನು ನಿಂತೆ, ಅವರು ಇಂಡಿಪೆಂಡೆಂಟ್ ನಿಂತರು. ಕೆಲವರೆಲ್ಲ ಅವರನ್ನು ಪ್ರವೋಕಿಸಿ ಆಸೆಯಿಂದ ನಿಂತಿರ್ತಕ್ಕಂಥದ್ದಲ್ಲ, ಎಲ್ಲರೂ ಫೋರ್ಸ್ ಮಾಡಿದ್ರಂತ ನಿಂತ್ರ ಅಥವಾ ನಿಮಗೂ ರಾಜಕೀಯವಾಗಿ ಇಲ್ಲ. ಆಗ ನನಗೆ ಚುನಾವಣೆ ಮೇಲೆ ನಿಲ್ಲುವಂಥ ಇಂಟ್ರೆಸ್ಟ್, ಯಾಕಂದ್ರೆ ನಾನು ಆಗಲೂ ಬಿಸ್ನೆಸ್ಸಲ್ಲಿ ತುಂಬ ನಾನು ಹೇಳಿದ್ರೆ ಆಮೇಲೆ ರಾಜಕೀಯ ಬಿಸ್ನೆಸ್ಸೇ ಕಮ್ಮಿ ಮಾಡ್ಕೊಳ್ಬೇಕಾಯ್ತು. ಸೊ ಆಗ ಇಡೀ ಟೀಮ್ ಇತ್ತು ನಮ್ಮದು ಒಳ್ಳೆ. ಸೊ 2004ರಲ್ಲಿ ಭಾಳ ಕಷ್ಟಪಟ್ಟು ನಾವು ನಮ್ಮದೇ ಪಕ್ಷದವರು ಪಕ್ಷೇತರ ಅಭ್ಯರ್ಥಿ ಇದ್ದರೂ ಸಹಿತ ಒಂದು ಚುನಾವಣೆ ಸ್ಪರ್ಧೆ ಮಾಡಿ ಗೆಲ್ಲುವಾಗಾಯಿತು. ನಂತರ VS ಆಚಾರು 2006ರಲ್ಲಿ ಮಂತ್ರಿ ಆದರು. ಅವರು ಮಂತ್ರಿ ಆದ್ದು ನಮಗೊಂದು ಆನೆ ಬಲ ಬಂದಾಗ. VS ಆಚಾರು ಹೇಗೆ ಅಂದರೆ ಅವರು ಸಾಯುವವರೆಗೂ ನಮಗೆ ಮತ್ತು ಅವರಿಗೆ ಒಂದು ಸಣ್ಣ ಡಿಫರೆನ್ಸ್ ಅಂತ ಇರಲಿಲ್ಲ. ಉಡುಪಿಯ ಜಿಲ್ಲೆಯ ಮಟ್ಟಿಗೆ ಏನಿದ್ರು ಅವರು ರಘುಪತಿ ಭಟ್ರು ಅಂತ ನಮಗೆ ಒಂದು ಜವಾಬ್ದಾರಿ ಕೊಡ್ತಾಯಿದ್ರು. ನಾವು ಏನಿದ್ರು VS ಆಚಾರ್ಯರು ಅಂತ ಅಷ್ಟು ಒಳ್ಳೆಯ ಸಂಬಂಧ ಇತ್ತು. ಅದರಿಂದಾಗಿ ಉಡುಪಿಗೆ ಒಂದಷ್ಟು ಅಭಿವೃದ್ಧಿಯ ಕೆಲಸಗಳು ಆಯಿತು. ಅವರು 2006ರಲ್ಲಿ ಮಿನಿಸ್ಟರ್ ಆದಾಗ ನಾವು ಅವ್ರ ಜೊತೆ ಇಡೀ ಕ್ಷೇತ್ರ ಜಿಲ್ಲೆಯಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿತು. 2008ರಲ್ಲಿ ಮತ್ತೆ ಪುನಃ ನೋಡಿ ಸಂಘರ್ಷ ನೋಡಿ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಬ್ರಹ್ಮಾವರ ಕ್ಷೇತ್ರ ವಿಂಗಡಣೆಯಾಗಿ ಬ್ರಹ್ಮಾವರದ 19 ಪಂಚಾಯತ್ ಇದಕ್ಕೆ ಸೇರಿಕೊಂಡಿತ್ತು, 14 ಪಂಚಾಯತ್ ಇದಕ್ಕೆ ಸೇರಿಕೊಂಡಿತ್ತು. 14 ಪಂಚಾಯತು ಈ ಕ್ಷೇತ್ರ ಅಲ್ಲಿ ಉಡುಪಿ. BJP ಏನು ಅಡ್ರೆಸ್ಸೇ ಇರಲಿಲ್ಲ. ಶ್ರೀನಿವಾಸ ಪೂಜಾರಿ ಪಾಪ 2 ಸತಿ ನಿಂತು ಸೋಲ್ತಾ ಇದ್ದದ್ದು ಕ್ಷೇತ್ರ ಅದು. ಅಲ್ಲಿ ನಮಗೆ ಗೆಲ್ಲಿಕ್ಕೆ ಆಗ್ತಿರಲಿಲ್ಲ. ಫೆಬ್ರವರಿಯಲ್ಲಿ ಗೊತ್ತಾಯಿತು. ಆದರೆ ಬೆಳಿಗ್ಗೆ 5 ಗಂಟೆ ಹೋಗಿ ರಾತ್ರಿ 11-12 ಗಂಟೆವರೆಗೆ ಫೀಲ್ಡ್ ಮಾಡಿ 2008ರಲ್ಲಿ ಅಲ್ಲಿ ಪ್ರಮೋದ್ ಮಧುರಾಜ್ ಕ್ಯಾಂಡಿಡೇಟ್ ಅವರಾಗ 2004ರಲ್ಲಿ ಅಲ್ಲಿ ಚುನಾವಣೆ ನಿಂತಿದ್ರು. ಅವರಿಗೆ ಅಲ್ಲಿ ಪರಿಚಯ ಇತ್ತು. ಸೊ ಮತ್ತು ಅವ್ರ ತಾಯಿ ಮಿನಿಸ್ಟರ್ ಎಲ್ಲ ಆದವರಲ್ಲ ಇಲ್ಲಿಯೂ ಪರಿಚಯ. ಅವರು ಪ್ರಬಲ ಕ್ಯಾಂಡಿಡೇಟ್ ಅವರೆದುರು ನಮ್ಮೆಲ್ಲ ಕಾರ್ಯಕರ್ತರ ಪರಿಶ್ರಮದಿಂದ ನಾನು 2008ರಲ್ಲಿ ಮತ್ತೆ ಗೆದ್ದ ಮೇಲೆ ಅದೇ ನಂತರ ಮತ್ತೆ ಪುನಃ ಸರ್ಕಾರ ಬಂತು. ಒಂದಷ್ಟು ಅಭಿವೃದ್ಧಿಯ ಕೆಲಸಗಳು ಮಾಡಲಿಕ್ಕಾಯಿತು. 13ರಲ್ಲಿ ಮತ್ತೆ ಪುನಃ ನನ್ನ ವಿರುದ್ಧ ಷಡ್ಯಂತ್ರ ಆಯಿತು. CD ಅಂತ ಏನೋ ಒಂದು ಬಂತು. ಯಾರು ಅಂತೂ ಗೊತ್ತಿಲ್ಲ, ಹುಡುಗಿ ಯಾರೂ ಗೊತ್ತಿಲ್ಲ, ಹುಡುಗಿ ಅಪ್ಪಮ್ಮ ಯಾರೂ ಗೊತ್ತಿಲ್ಲ, ಕಂಪ್ಲೇಂಟ್ ಇಲ್ಲ. ಈಗ ತುಂಬ ಕಡೆ ಎಲ್ಲ ಇದರ ಕೇಸ್ಗಳು, ಕೆಲವರು ಕೇಸಲ್ಲಿ ಯಾರ್ದೋ ಕಂಪ್ಲೇಂಟ್ ಇದೆ. ನಮ್ದು ಯಾರೋ ಒಂದು ಕೆಲವರು ರಾಜಕೀಯ ಷಡ್ಯಂತ್ರ ಮಾಡಿ ಅಲ್ಲಲ್ಲಿ ಒಂದು ಫೇಕ್ CD-ಯನ್ನು ಹಂಚಿ. ಎಲೆಕ್ಷನ್ಗೆ ಎಷ್ಟು ಸಮಯ ಇರುವಾಗ ಸರ್ ಇದು? 1 ತಿಂಗಳು. 2013ರಲ್ಲಿ 1 ತಿಂಗಳಿರುವಾಗ ನಾನು ಕ್ಯಾಂಡಿಡೇಟ್ ಅಂತೆಲ್ಲ ಆಗಿದೆ. ಕ್ಯಾಂಡಿಡೇಟ್ ಎಲ್ಲ ಡಿಕ್ಲೇರ್ ಆಗಿ ನಾನು ಕೆಲಸ ಶುರು ಮಾಡಿ ಆಗಿದೆ 1 ತಿಂಗಳು 40 ದಿವಸ ಇತ್ತು. ನೀವು ನಾಮಿನೇಷನ್ ಹಿಂಜರಿದ್ರು ಅದರಿಂದ? ಅಲ್ಲಲ್ಲ, ಆಮೇಲೆ ನನಗೆ ಪಾರ್ಟಿಯಿಂದ ಹೇಳಿದರು, ನೀವೀಗ ನಿಂತರೆ ಅದನ್ನು ಹಿಡ್ಕೊಂಡು ಇನ್ನು ದಿವಸ ಇಲ್ಲ ಇದನ್ನು ಆನ್ಸರ್ ಮಾಡಲಿಕ್ಕೆ, ಇದು ಫೇಕ್ CD ಅಂತ ಹೇಳಲಿಕ್ಕೆ ನಮ್ಮ ಹತ್ರ ಸಮಯ ಇಲ್ಲ, ತನಿಖೆಗೂ ಸ್ವಲ್ಪ ದಿನಗಳು ಬೇಕಾಗ್ತದೆ. ನೀವು ಆಗುವಾಗ ಬೇರೆ ಕ್ಷೇತ್ರಕ್ಕೆ ಅದಕ್ಕೆಲ್ಲ ಎಫೆಕ್ಟ್ ಆಗ್ತದೆ. ಅನಂತಕುಮಾರ್ ನನಗೆ ಮಾತಾಡಿದ್ರಾಗ, ನೀನು ಈ ಸತಿ ಬೇಡ, ಸುಧಾಕರ್ ಶೆಟ್ಟರನ್ನ ನಿಲ್ಸೋಣ. ಅವರಿಗೆ ಲಾಸ್ಟ್ ಟೈಮ್ ನಾವು ಅವ್ರನ್ನ ಪಾರ್ಟಿ ತಗೊಂಡಿದ್ದೆ ನೋಡಿ. ನಮ್ಮ ವಿರುದ್ಧ ಸ್ಪರ್ಧೆ ಮಾಡಿದವರು ಅವರನ್ನು ನಾನೇ ವಾಪಸ್ ಪಾರ್ಟಿಗೆ ತಗೊಂಡು ಅವರನ್ನು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಮಾಡಿದ್ದೆ ನಾವು ಅಂದರೆ ನನ್ನ ಒತ್ತಾಯದ ಮೇಲೆ. ಯಾಕಂದರೆ ಅವರು ಒಳ್ಳೆ ಲೀಡರ್, ಅವರು ನಮಗೆ ತುಂಬ ಅಣ್ಣನ ಸ್ಥಾನ. ಮತ್ತು ಏನೋ ಒಂದು ಗಲಾಟೆಯಲ್ಲಿ ನಡೆದೋಯ್ತು. ಮತ್ತು ಅವ್ರನ್ನ 2013 ನಿಲ್ಲಿಸೋದು ಅಂತ ನಿಶ್ಚಯ ಮಾಡಿದ್ರು. ನಾನಾಗ ನಮ್ಮ ಕ್ಯಾಂಡಿಡೇಟ್ ಆದಂಥ ಸುಧಾಕರ್ ಶೆಟ್ಟರ್ ಪರವಾಗಿ ಅವ್ರ ಜೊತೆ ಅಷ್ಟೂ ದಿವಸ ಕೆಲಸ ಮಾಡಿದ್ದೀರಿ, ಪಕ್ಷದ ಪರವಾಗಿ ಕೆಲಸ ಮಾಡಿದೆ. ಆಗ ಏನಾಯಿತು, ಸಮಯ ಸಾಕಾಗಿರಲಿಲ್ಲ, ಕೇವಲ 1 ತಿಂಗಳು ಇರಲಿಲ್ಲ. ಅದು ಜನರಿಗೆ ಕನ್ವಿನ್ಸ್ ಆಗಲಿಲ್ಲ. ಜನ ನನ್ನ ಮೇಲೂ ಸಿಟ್ಟಾಗಿದ್ದು, ನೀವು ನಿಲ್ದಿದ್ದ ತಪ್ಪು ಅಂತ. ಹೌದು. ಪ್ರಮೋದ್ ಮಧ್ವರಾಜ್ ಆ ಎಲೆಕ್ಷನ್ನಲ್ಲಿ ವಿನ್ ಆದರು. 2013ರಲ್ಲಿ ಅವರು ಮಂತ್ರಿ ಆದರು, ಎಲ್ಲ ಆದರು. 18ರಲ್ಲಿ ಮತ್ತೆ ಪುನಃ
ನಾನು ಪಕ್ಷದಲ್ಲಿ ಸಕ್ರಿಯವಾಗಿದ್ದೆ ಬಿಡಿ. ಸುಧಾಕರ್ ಶೆಟ್ಟರು ಆಗಲೇ ಅನೌನ್ಸ್ ಮಾಡಿದರು, ನೆಕ್ಸ್ಟ್ ನಾನಿಲ್ಲ, ನೆಕ್ಸ್ಟ್ ರಘುಪತಿ ಭಟ್ರು ಅಂತ. ಅವರು ಎಷ್ಟು ಒಳ್ಳೆಯ ಮನಸ್ಸು ನೋಡಿ. 13ರಲ್ಲಿ ಚುನಾವಣೆ ಸ್ಪರ್ಧಾ ಮಾಡಿದ್ರು, ನಾನೀಗ ಗೆದ್ದರು, ನೆಕ್ಸ್ಟ್ 18ಕ್ಕೆ ರಘುಪತಿ ಭಟ್ರೆ ಕ್ಯಾಂಡಿಡೇಟ್. ಯಾಕಂದರೆ ರಘುಪತಿ ಭಟ್ರೆ ಸುಧಾಕರ್ ಶೆಟ್ಟರು ಚುನಾವಣೆಯ ಭಾಷಣ ಸರ್ ಮತ್ತು ದಾಖಲೆ ಇದೆ, ಸೋತರು ಮತ್ತೆ ರಘುಪತಿ ಭಟ್. ಹಾಗೆ ಅವರು ಈ ಸಂದರ್ಭದಲ್ಲಿ ಸ್ವಲ್ಪ ಏನೋ ಸಿಡಿ ಪ್ರಕರಣದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ, ಅವರು ಬೇಕು, ಅವರು ಹೋದ ನೋಡಿದ್ರಲ್ಲೆಲ್ಲ ಹಾಗೆ ಹೇಳಿದರು. ಅದನ್ನು ಪಾಲಿಸ್ಕೊಂಡ್ರು. 18ರ ಚುನಾವಣೆಯಲ್ಲಿ ನನಗೂ ಆಗಲೂ ಸ್ವಲ್ಪ ನನಗೆ ಟಿಕೆಟ್ ಸಮಸ್ಯೆ ಅಂತ ಹೇಳುವಂಥದ್ದೆಲ್ಲ ಇತ್ತು. ನಾವು ಈ ರಾಜಕೀಯ ಷಡ್ಯಂತ್ರಗಳು ಆಗಲೂ ನಡೆದಿದೆ. ಹೌದೌದು. ಆಗ ಸುಧಾಕರ್ ಶೆಟ್ಟರು ಓಪನ್ ಆಗಿ ರಘುಪತಿ ಭಟ್ರಿಗೆ ಸೀಟ್ ಕೊಡಬೇಕು, ನಾನು ಇಲ್ಲದೆ ವಿರೋಧ ಮಾಡ್ತೇನೆ ಅಂತ. ಯಾರು ನೋಡಿ 13ರಲ್ಲಿ ಸೀಟ್ ಆದವರು 18 ನನಗೆ ಬೇಕು ಕೇಳಲ್ವಾ? ಹೌದೌದೌದು. ಅವ್ರು ಹೇಳೋದಿಲ್ಲ ರಘುಪತಿ ಭಟ್ರು ನನ್ನ ಪರವಾಗಿ ಕೆಲಸವೂ ಮಾಡಿದರು. 18ರಲ್ಲಿ ದೇವ್ರು ನಡೆಸಿ ಮತ್ತೊಮ್ಮೆ ನಾನು ಗೆದ್ದೆ. ಪ್ರಮೋದ್ ಬಂದರ 2ನೇ ಸರ್ತಿ ಸೋಲಿಸಿ 18ರಲ್ಲಿ MLA ಆದೆ. ಅದು ಒಂದು ಸುವರ್ಣ ಯುಗ. 18ರಿಂದ 23 ಉಡುಪಿಯಲ್ಲಿ 3 ವರ್ಷ ಭಾಳಷ್ಟು ಕೆಲಸ ಮಾಡಿ, ಭಾಳಷ್ಟು 3 ವರ್ಷ ಅಲ್ಲ 3 ಟರ್ಮಲ್ಲಿ 3 ಟರ್ಮು. ಅದರಲ್ಲಿ 8ರಿಂದ 13 ಮತ್ತು 18ರಿಂದ 23 ಉಡುಪಿಗೆ ಒಂದು ಭಾಳ ಅಭಿವೃದ್ಧಿಯ ಕೆಲಸಗಳು, ಉಡುಪಿಯ ಸಮಸ್ಯೆಗಳಿಗೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಕೊನೆಯ ಕ್ಷಣ ಆ ಸಂದರ್ಭದಲ್ಲಿ ಭಾಳಷ್ಟು ಕೋಟಿ ಅನುದಾನ ಸುಮಾರು 3,000 ಕೋಟಿ. ಯಾವುದು ನಿಮ್ಮ ಇದೆಲ್ಲಲ್ಲ, ಯಾವುದು ಭಾಗ್ಯಲಕ್ಷ್ಮಿ ಕೊಟ್ಟದ್ದು, ಎಲೆಕ್ಟ್ರಿಸಿಟಿ ಕೊಟ್ಟದಲ್ಲ, ನೇರ ಅನುದಾನ ಬಂದದ್ದು 3,000 ಕೋಟಿಗೂ ಅಧಿಕ. ಲಾಸ್ಟ್ ಒಂದು ವರ್ಷ ಖಾಲಿ 2 ವರ್ಕ್ ಹೇಳ್ತೇನೆ ನಾನು. ಒಂದು ಹಂದಾಡಿಯಲ್ಲಿ ಕಿಂಡಿಯನಕಟ್ಟು 300 ಕೋಟಿ, 310 ಕೋಟಿ. ಕಲ್ಯಾಣಪುರದ ನದಿಗೆ 3 ಡ್ಯಾಮ್ ಹಾಕಿ ಲಿಫ್ಟ್ ಇರಿಗೇಷನ್, ನಮ್ಮ ಮಣಿಪಾಲ ಪಳ್ಳದಕ್ಕೆ ನೀರು ತುಂಬಿಸುವಂಥದ್ದು. ಅಂದರೆ ಮಣಿಪಾಲ ಪಳ್ಳ ಮೇಲೂ ನೀರಿರಬೇಕು ಅಂತ ಹೇಳುವ ಯೋಜನೆಗೆ ಲಿಫ್ಟ್ ಇರಿಗೇಷನ್ ಮಾಡಿ 3 ಡ್ಯಾಮ್ 200 ಕೋಟಿ. 500 ಕೋಟಿ ಒಂದು ವರ್ಷದಲ್ಲಿ ಬೊಮ್ಮಾಯಿಯವರು ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ. ಮತ್ತು ತುಂಬ ಉಡುಪಿ ಜಿಲ್ಲಾಸ್ಪತ್ರೆ ಅಪ್ಗ್ರೇಡೇಷನ್ನು, ಅದು 125 ಬೆಡ್ ಇತ್ತು, ಅದು 250 ಬೆಡ್ ಆಗಿ ಅದಕ್ಕೆ 150 ಕೋಟಿ ಅನುದಾನ. ಈಗ ತುಂಬ ಅಭಿವೃದ್ಧಿ. ಅದು ಉಡುಪಿಯ ಅಭಿವೃದ್ಧಿ ಎಷ್ಟು ರಸ್ತೆಗಳು, ನೀವು ಬ್ರಹ್ಮಾವರದಾಚೆ ಹೋಗಿ ಯಾರ ಹತ್ರ ಕೇಳಿದ್ರು ಇವತ್ತು ನಮ್ಮ ಅಭಿವೃದ್ಧಿಯನ್ನು ನೆನಪಿಸ್ತಾರೆ. ಖಂಡಿತ. ಆದರೆ ಮತ್ತೆ ಪುನಃ 2023ರಲ್ಲಿ ನನಗೆ ಸಿಟ್ಟಿಂಗ್ ಇದ್ದೆ, ನಾನೇ ಕ್ಯಾಂಡಿಡೇಟ್ ಅಂತ ಇತ್ತು. ಈಗ 2000 ನಮಗೆ ಮತ್ತೆ ಚುನಾವಣೆಗೆ 2013ರ ಚುನಾವಣೆ ಆಯಿತು, 2018ರ ಚುನಾವಣೆ ಆಯಿತು. ಮತ್ತೆ ಈಗ ಆಗಿರ್ತಕ್ಕಂಥ ಚುನಾವಣೆಯಲ್ಲಿ ನೀವು ಒಂದು ನಿರೀಕ್ಷೆ ಮಾಡಿರಲಿಲ್ಲ ಸರ್? ನಾನು ಸಿಟ್ಟಿಂಗ್ ಇಮೇಲೆ ನಿರೀಕ್ಷೆ ಅಲ್ಲ ಸರ್, ನಾನು ಕ್ಯಾಂಡಿಡೇಟ್ ಆಗಿ ಎಲ್ಲ ರೆಡಿ ಸರ್. ಒಬ್ಬ MLA ಕ್ಯಾಂಡಿಡೇಟ್ ಅಂದರೆ 1 ತಿಂಗಳ ರೆಡಿ ಆಗ್ಲಿಕ್ಕೆ ಆಗ್ತದಾ? ಹೌದೌದು. ಒಂದು ವರ್ಷದ ಎಷ್ಟು ಸಮಾವೇಶಗಳು ಮಾಡಿದ್ದೇವೆ. BJPಯ ಬೂತ್ ಸಮಾವೇಶ ಅಂತ ಒಂದು ದಾಖಲೆ ಇವತ್ತಿಗೂ 226 ಬೂತಿಂದ, ಪ್ರತಿ ಬೂತಿಂದ 13 ಜನ ಅಟೆಂಡೆನ್ಸ್ ಹೆಸರು ಹಾಕಿ ಕರೆಸಿ 25,000 ಜನ ಮಾಡಿ MGM ಅಲ್ಲಿ ಒಂದು ಬೂತ್ ಸಮಾವೇಶ BJP. ನೀವು ಮಾಡಿದಂಥ ಪೂರ್ವ ತಯಾರಿ ಎಲ್ಲ, ನೀವು ಮಾಡಿದಂಥ ಕೆಲಸ ಮತ್ತೊಬ್ಬರಿಗೆ ಯೂಸ್ ಆಯಿತು ಅಂತ ಹೇಳ್ತೀರಾ? ಆಯಿತು. ಮತ್ತು ಜಿಲ್ಲಾಡಳಿತಕ್ಕೆ 25 ವರ್ಷ ಆದ್ದಕ್ಕೆ ತುಂಬ ಕಾರ್ಯಕ್ರಮ ಮಾಡಿದೆವು. ತುಂಬ ಸ್ಪೋರ್ಟ್ಸ್ ಕಾರ್ಯಕ್ರಮ, ಈ ಥರ ನಾವು ಪಕ್ಷವನ್ನು ಹಳ್ಳಿಯಲ್ಲಿ ಸಂಘಟಿಸಿದ್ದೆವು. ಹಡಿಲು ಭೂಮಿ ಕೃಷಿ ಅಂತ 1,500 ಎಕರೆ ಹಡಿಲು ಭೂಮಿ ಕೃಷಿ ಮಾಡಿ ಇಡೀ ಕ್ಷೇತ್ರದಲ್ಲಿ ರೈತರು, ಈ ಪ್ರಾಯದವರೆಲ್ಲ ನಮ್ಮ ಪರವಾಗಿ ಇರುವಂಥ BJPಯ ಪರವಾಗಿತ್ತು. ಎಲ್ಲರೂ ಆ ದಿವಸ ಚುನಾವಣೆ ಘೋಷಣೆ ಆಗುವವರೆಗೂ ನೀವೇ ಕ್ಯಾಂಡಿಡೇಟ್ ಹೇಳ್ತಾ ಇದ್ರು. ಶ್ರೀನಿವಾಸ್ ಶೆಟ್ಟರು ನಿಲ್ಲುವುದಿಲ್ಲ ಹೇಳಿದ ಮೇಲೆ ಸ್ವಲ್ಪ ಗೊಂದಲ ಪ್ರಾರಂಭ ಆಯಿತು. ಆದರೆ ಎಲ್ಲ ರಾಷ್ಟ್ರೀಯ ನಾಯಕರಿಂದ ರಾಜ್ಯ ನಾಯಕರು ನೀವೇ ಕ್ಯಾಂಡಿಡೇಟ್ ಅಂತ ಹೇಳ್ತಾಯಿದ್ರು. TV ನೋಡುವಾಗ ಕ್ಯಾಂಡಿಡೇಟ್ ಚೇಂಜ್ ಆಯಿತು. ನೀವು TVಯಲ್ಲೇ ನೋಡಿದ್ದು? ನೀವೇ ನೋಡಿದ್ದು. ಅದ್ರ ಮೊದಲು ನನಗೀಗ ಲಾಲಾಜಿ ಮೆಂಡನ್ರಿಗೆ ಮತ್ತು ಸುಕುಮಾರ್ ಶೆಟ್ಟರಿಗೆ ಕ್ಯಾಂಡಿಡೇಟ್ ಚೇಂಜ್ ಆಗುವಾಗ ಅವರಿಗೆ ತಿಳಿಸಿದ್ದಾರೆ. ಶ್ರೀನಿವಾಸ್ ಶೆಟ್ಟರಿಗೂ ಮೊದಲೇ ತಿಳಿಸಿದ್ದಾರೆ, ಅವರು ನಿಲ್ಲುವುದಿಲ್ಲ ಅಂತ ಹೇಳಿದರು. ಹಾಗೆ ಆದ್ದರಿಂದ ನಿಮಗೊಂದು ಧೈರ್ಯ ಇತ್ತು. ನಾನು ರಾತ್ರಿ 6 ಗಂಟೆ 8 ಗಂಟೆವರೆಗೆ, 9 ಗಂಟೆಗೆ ಅನೌನ್ಸು, 7 ಗಂಟೆವರೆಗೆ ನಾನು ಮಂಗಳೂರಿಗೆ ಹೋಗ್ತಾ ಇದ್ದೆ, ಪಾಲೆಮಾರರ ಮನೆಗೆ ಹೋಗ್ತಾ ಇದ್ದೆ. ಅವರು ಒಂದೊಂದು ಚುನಾವಣೆ ಹಣಕಾಸಿನ ತಯಾರಿಗೋಸ್ಕರ ನಮ್ಮ ಸ್ನೇಹಿತರು ಹೋಗ್ತಾ ಇದ್ದೆ. ಅದೊಂದು ನನಗೆ ವ್ಯವಹಾರ ಇತ್ತು. ಆಗ ನಾನು ಡ್ರೈವರ್ ಹತ್ರ ಹೇಳ್ತಾ ಇದ್ದೆ, ನನಗೆ 8 ಗಂಟೆ ಆಯಿತು ಮಾರೆ, ಇನ್ನೂ 9 ಗಂಟೆಗೆ ಅನೌನ್ಸು, ಚೇಂಜ್ ಮಾಡೋದಾದರೆ ಇಷ್ಟೊತ್ತು ನನಗೆ ಫೋನ್ ಬರ್ತದೆ, ಹಾಗೆ ರಿಸ್ಕ್ ಇಲ್ಲ ಅಂತ. ಸರ್, ನಾವು TV ಪಾಲೆಮಾರರ ಮನೆಯಲ್ಲಿ ನೋಡ್ತಾ ಇದ್ದೇನೆ, ನನ್ನ ಸ್ನೇಹಿತರೆಲ್ಲ ಇದ್ದರು. ಉಡುಪಿ ಅಂತ ಆಗುವಾಗ ಯಶ್ಪಾಲ್ ಸೋಲ್ ಆಗಲೇ ಗೊತ್ತು ಹೇಗಾಗಬೇಕು ಹೇಳಿ. ಒಬ್ಬ 3 ಬಾರಿ ಶಾಸಕನಾದಂತ ನೀವು ಒಂದು ಸರ್ತಿಯೂ ಸೋಲಿಲ್ಲ, ನಿಮಗೂ ತಿಳಿಸ್ಲೂ ಇಲ್ಲ. ಎಂಥ ಒಂದು ಇಂಥದ್ದೆಲ್ಲ ಯಾರಿಗೂ ಮಾಡಬಾರ್ದು. ಯಾವ ಪಕ್ಷದ ಇದೆಲ್ಲ ಒಳ್ಳೆಯದಲ್ಲ. ಇವರಿಗೆಲ್ಲ ಈಗೇನು ಅಂದರೆ ಹಿಂದುತ್ವದ ಆಧಾರದಲ್ಲಿ BJP ಓಟ್ ಸಿಗ್ತಾ ಇದೆ, ಯಾರನ್ನು ಏನು ಬೇಕಾದರೂ ಮಾಡ್ತಾರೆ, ನಡೀತದೆ. ಬಟ್ ಪಕ್ಷಕ್ಕೆ ಹೇಗೆ ಕಾರ್ಯಕರ್ತರು ಹೇಗೆ ಪಕ್ಷ ಇಂಪಾರ್ಟೆಂಟ್, ಪಕ್ಷಕ್ಕೂ ಕಾರ್ಯಕರ್ತರು ಅಷ್ಟೇ ಇಂಪಾರ್ಟೆಂಟ್. ನೋಡಿ, ಒಂದು ಚೇಂಜ್ ಮಾಡಬೇಕಾದ್ರೆ ಒಂದು 6 ತಿಂಗಳ ಮೊದಲು ಕರೆದು ಹೇಳಬೇಕು, ನೋಡಪ್ಪ ನೀವೇ ನಿಲ್ಲಬೇಡಿ, ನೀವೇನಾದರೂ ಹೇಳಿ ಅಂಥೇಳಿ. ನಾನು ಎಲ್ಲ RSS ಲೀಡರ್ಗಳ ಹತ್ರ, BJP ಲೀಡರ್ಗಳ ಹತ್ರ, ಬೊಮ್ಮಾಯಿ
ಚೀಫ್ ಮಿನಿಸ್ಟರ್ ನಾವು ವೆರಿ ಕ್ಲೋಸ್, ನಾನು ಚೀಫ್ ಮಿನಿಸ್ಟರ್ ನಾನಿಲ್ಲನಪ್ಪ ಅಂತ ಹೇಳಿದ್ದಾರೆ. ಎಲ್ಲರೂ ಹೇಳಿ ಲಾಸ್ಟ್ ಮಿನಿಟಿಗೆ ಸೀಟ್ ತಪ್ಪಿದ್ದು ಅಂತ ಹೇಳಿದ್ರೆ ಇದು ಈ ತಪ್ಪುವಾಗ ನಿಮಗೊಂದು ಮನಸ್ಸಿಗೆ ಬರಲಿಲ್ಲ ಯಾರು ತಪ್ಪಿಸಿರಬಹುದು ಅಂತ ಹೇಳಿ ಸರ್? ಏನಾದ್ರೂ ನಿಮ್ಗೆ ಮೇಲಿಂದ ಏನಾದ್ರೂ ಆಗಿರ್ಬೋದು, ಅಥವಾ ಇಲ್ಲಿಂದಾನೇ ಬೇಸಿಂದಾನೇ ಆಗಿರ್ಬೋದು, ಅಥವಾ ನಿಮ್ಮ ಶಿಷ್ಯರು ನಿಮ್ಮ ಗುರುಗಳು ಯಾರಾದ್ರೂ ವ್ಯತ್ಯಾಸ ಮಾಡಿರ್ಬೋದು. ಸರ್ ಇದೆಲ್ಲ ರಾಜಕೀಯದಲ್ಲಿ ಏನು ಅಂತ ಗೊತ್ತಾಗಲ್ಲ. ಬಟ್ ನಾನು ಏನು ಸಮಾಧಾನ ಮಾಡ್ಕೊಂಡೆ ಅಂದರೆ ಮರುದಿವಸ ನಾನು ಆ ದಿವಸ ಅಪ್ಸೆಟ್ ಆಯಿತು, ಬಹಳಷ್ಟು ಅಪ್ಸೆಟ್ ಆಗಿದ್ರಿ. ನಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ. ಒಂದು ಗಂಟೆ 2 ಗಂಟೆ ಸರ್ ಇಮಿಡಿಯೇಟ್ ನಾನು ಯಶ್ಪಾಲ್ ಬೆಳಿಗ್ಗೆ ಮನೆ ಬಂದಿದ್ದು. ನಾನು ಹೇಳಿದೆ ನಿಂದೇನು ತಪ್ಪಿಲ್ಲಪ್ಪ, ನೀನು ಕಾಪುಗೆ ಟ್ರೈ ಮಾಡ್ತಾಯಿದ್ದು, ನಿಮಗೇನು ಉಪದ್ರ ಮಾಡೋದಿಲ್ಲ, ನಾನು ಇಂಡಿಪೆಂಡೆಂಟು ನಿಲ್ಲೋದಿಲ್ಲ, ನನಗೆ ಇಂಡಿಪೆಂಡೆಂಟ್ ನಿಲ್ಲಬೇಕು ಅಂತ ಭಾರಿ ಒತ್ತಡ ಇತ್ತು, ಕಾಂಗ್ರೆಸ್ಸಿಗೂ ಬರಬೇಕು ಅಂತ ತುಂಬ ಒತ್ತಡ ಇತ್ತು. ನಾನು ಎರಡು ಮಾಡಲ್ಲ, ನೋಡೋಣ ನಾನು ಏನು ಮಾಡ್ತೇನೆ ಅಂತ ಹೇಳ್ತೇನೆ. ಕಡೆಗೆ 2 ಗಂಟೆಯಲ್ಲಿ ಅವರಿಗೆ ಯಶ್ಪಾಲ್ರಿಗೆ ನಾನು ಫೋನ್ ಮಾಡಿ ಸಂಜೆ ನಮ್ಮ ಹೋಟ್ಲಲ್ಲಿ ಎಲ್ಲರನ್ನು ಕರೆದು ಮೀಟಿಂಗ್ ಮಾಡಿ ನಾನು ನೇತೃತ್ವ ತಗೊಳ್ಬೇಕಾ ಅಥವಾ ನಾನು ಕೆಲಸ ಮಾಡಿದರೆ ಸಾಕಲ್ಲ. ಆಗ ಯಶ್ಪಾಲ್ ಹೇಳಿದ್ರು, ಇಲ್ಲ ನಿಮ್ಮ ಲೀಡರ್ಶಿಪ್ಪಲ್ಲೇ ಆಗಬೇಕು ಚುನಾವಣೆ, ನಾನು ಇರೋದು ಮಾತ್ರ ನಿಮ್ಮೊಟ್ಟಿಗೆ, ನಾನು ಹಣಕಾಸಿನ ವ್ಯವಸ್ಥೆ ಮಾತ್ರ ನೋಡ್ತೇನೆ, ಮತ್ತೆಲ್ಲ ನೀವು ಮಾಡಿ. ಸರ್ ಇಡೀ ಬೂತ್ಗೆ ಎಷ್ಟೆಷ್ಟು ಪೇಮೆಂಟ್ ಆಗಬೇಕು, ಬೂತಿನ ಕಮಿಟಿ ಹೇಗೆ ಚುನಾವಣೆಯ ಪ್ರಕ್ರಿಯೆಯಿಂದ ಸಣ್ಣದ ಕ್ಯಾಂಪೇನಿಂಗು ಎಷ್ಟೆಷ್ಟು ಯಾವ್ಯಾವ ಹೋಗಬೇಕು, ಪ್ಯಾಂಪ್ಲೆಟ್ಸ್ ಹೋಗ್ಬೇಕಿದೆ ಎಲ್ಲವೂ ನನ್ನ ಲೀಡರ್ಶಿಪ್ಪಲ್ಲೇ. ನಮ್ಮದೇ ಟೀಮ್, ಮಹೇಶ್ ಠಾಕೂರ್ ಆಗ ನಗರಾಧ್ಯಕ್ಷ ಆಗಿದ್ದರು, ಆಚೆಯಿಂದ ವೀಣಾ ನಾಯ್ಕ್ ಅಧ್ಯಕ್ಷರಾಗಿದ್ದರು, ನಮ್ಮ ಇಡೀ ಟೀಮ್ ಆಗ ನಾವೇ ಕಟ್ಟಿದಂಥ ಟೀಮ್ ಕೂತ್ಕೊಂಡು ಯಶ್ಪಾಲ್ ಸುವರ್ಣರು ನನ್ನ ಗಾಡಿ ಹಿಂದೆ ಬೆಳಿಗ್ಗೆ 6 ಗಂಟೆ 6:30 ಮನೆ ಬರ್ತಾಯಿದ್ರು, ನನ್ನ ಗಾಡಿಯಲ್ಲಿ ಹಿಂದೆ ಕೂತ್ಕೊಂಡು ರಾತ್ರಿವರೆಗೆ ನಾವು ಒಟ್ಟಿಗೆ ಕ್ಯಾಂಪೇನ್ ಮಾಡಿದ್ವಿ. ನನ್ನ ನೇತೃತ್ವದಲ್ಲೇ ಆಗಿರ್ತದೆ. ನನ್ನ ಅದೆಲ್ಲ ಹೇಳಿ ಇಡೀ ಎಲ್ಲ ವೀಡಿಯೋಗೆ ಇಡೀ ಕಾರ್ಯಕರ್ತರಿಗೆ ಗೊತ್ತಿಲ್ವ, ನನ್ನ ಗಾಡಿಯಲ್ಲಿ ಕೂತ್ಕೊಂಡೆ ನಾವು ಇಡೀ ಕ್ಷೇತ್ರ ಅವರಿಗೆ 42 ದಿವಸ ಏನಾಯಿತು ಕಾಣಬೇಕಾಗ ಬೆಳಿಗ್ಗೆಯಿಂದ ರಾತ್ರಿವರೆಗೆ ನಾವು ಒಟ್ಟಿಗೆ ಕೆಲಸ ಮಾಡಿದ್ದೇವೆ. ನಾನು ಭಾಷಣದಲ್ಲಿ ಹೇಳಿದ್ದೇನೆ, ಇದು ನನಗೆ ಗೌರವದ ಪ್ರಶ್ನೆ, ಒಂದೊಂದು ಓಟ್ ಜಾಸ್ತಿ ಸಿಕ್ಕಿದ್ರು ನನಗೆ ನೀವು ಓಟ್ ಕೊಟ್ಟಾಗೆ ಅಂತೆಲ್ಲ ಹೇಳಿ ಕೆಲಸ ಮಾಡಿದ್ದೇವೆ. ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ನಿಮ್ಮದೇ ಶಿಷ್ಯ ಈಗ ಉಡುಪಿಯ ಶಾಸಕರು, ನೀವೀಗ ಮಾಜಿ ಶಾಸಕರಾಗಿದ್ದೀರಿ. ನಿಮ್ಮದೇ ಶಿಷ್ಯ, ಅವರ ಗೆಲುವಿನ ಹಿಂದೆ ಕೂಡ ಭಾಳಷ್ಟು ಪರಿಶ್ರಮವನ್ನು ನೀವು ಪಟ್ಟಿದ್ದೀರಿ. ನೀವು ಮಾತಿನಲ್ಲಿ ಹೇಳಿದಿರಿ, ನಾವು ಕೂಡ ಟಿ ವಿಯಲ್ಲಿ ನೋಡ್ತಾ ಇದ್ವಿ. ನೀವು ಅವರ ಹಿಂದೆ ಕ್ಯಾಂಪೇನ್ಗೆ ಹೋಗುವಾಗಲೂ ಅಲ್ಲಿ ಸಂಘಟನೆ ಮಾಡುವಾಗಲೂ ಎಲ್ಲ ಕೂಡ ಪರಿಶ್ರಮವನ್ನು ಪಟ್ಟಿದ್ದೀರಿ. ಮತ್ತು ಅದರ ಜೊತೆಗೆ 3 ಟರ್ಮಲ್ಲಿ ನೀವು ಶಾಸಕರಾಗಿದ್ದರಿಂದ ನೀವು ಮಾಡಿದಂತಹ ಕೊಡುಗೆ, ನೀವು ಪಟ್ಟಂತಹ ಶ್ರಮ, ನೀವು ಮಾಡಿದಂತಹ ಸಂಘಟನೆಯು ಕೂಡ ಅವರಿಗೆ ಪ್ಲಸ್ ಆಗಿದೆ, ಖಂಡಿತವಾಗ್ಲೂ ಆಗಿರುವಾಗ ನಿಮ್ಮ ಶಿಷ್ಯ ಮತ್ತು ಗುರುವಿನ ಸಂಬಂಧ ಹೇಗಿದೆ? ಈಗೇನು ಸಂಬಂಧ ಹೇಗಿದೆ ಅಂತ ಹೇಳೋದು ಇಡೀ ಲೋಕಕ್ಕೆ ಇವತ್ತು ಗೊತ್ತಿದೇನು ಮಾಡಬೇಕಾಗಿಲ್ಲ. ನಾನು ಚುನಾವಣೆಯಲ್ಲಿ ಗೆದ್ದ ತಕ್ಷಣದಿಂದ ಅವರು ನಮ್ಮ ವಿರೋಧಿಗಳಾಗಿ ಪರಿವರ್ತನೆ ಅದು ಗೊತ್ತಿಲ್ಲ ನನಗೆ. ಅನ್ಫಾರ್ಚುನೇಟ್, ನನ್ನ ಜೀವನದ ಒಂದು ದುರ್ದೈವ ಅದು. ನಾನು ಭಾಳ ಬೇಸರದಿಂದ ಹೇಳಬೇಕು, ನನ್ನ ಜೀವನದ ದುರ್ದೈವ. ನಾವು ಚುನಾವಣೆಯಲ್ಲಿ ವಿರೋಧ ಮಾಡಿದರೆ, ಅವ್ರು ಹಾಗೆ ಮಾಡಿದರೆ ಸ್ವಾಭಾವಿಕ, ಕೆಲವರು ವಿರೋಧ ಮಾಡ್ತಾರೆ. ನಾನೆಲ್ಲ ಜೀವಮಾನದಲ್ಲಿ ಚುನಾವಣೆಯಲ್ಲಿ ವಿರೋಧ ಮಾಡಿದವನಿಗೆ ಮಾಡಲಿಲ್ಲ, ಕೆಲವರು ಮಾಡ್ತಾರೆ. ಬಟ್ ಚುನಾವಣೆಯಲ್ಲಿ ಕೆಲಸ ಮಾಡಿ ಚುನಾವಣೆ ಮುಗಿದುಕೊಳ್ಳು ಏನೂ ಕಾರಣ ಇಲ್ಲದೆ ನಮ್ಮನ್ನು ವೈರಿಯ ಸ್ಥಾನದಲ್ಲಿ ನೋಡುವಂಥದ್ದು, ನಮ್ಮ ಜೊತೆ ಇದ್ದವರಿಗೆ ತೊಂದರೆ ಮಾಡುವಂಥದ್ದನ್ನು ಪ್ರಾರಂಭ ಮಾಡಿದ್ದಾರೆ. ನನ್ನ ವೈಯಕ್ತಿಕ ಬಿಸ್ನೆಸ್ಸಿಗೆ ತೊಂದರೆ ಮಾಡೋದು ಪ್ರಾರಂಭ ಮಾಡಿದರು. ಇವತ್ತಿಗೂ ನೀವು ನೋಡಿದಿರಿ, ಮೊನ್ನೆ ನನಗೊಂದು ಸಿಂಗಲ್ ಲೇಔಟ್ ನನ್ನ ಒಂದು ಜಾಗಕ್ಕೆ ತೆಗೆದುಕೊಳ್ಬೇಕಾದ್ರೆ ನಾನು ಧರಣಿ ಕೂತ್ಕೊಂಡು ಮಾಡಬೇಕಾಯ್ತು, ಪ್ರತಿಭಟನೆಯನ್ನು ಮಾಡಬೇಕಾಯಿತು. ಇದೇನು ನಾನು BJP ಬಿಟ್ಟು ಇಂಡಿಪೆಂಡೆಂಟ್ ಆದಮೇಲೆ ಇವರದ್ದು ಸ್ವಭಾವ ಇದಲ್ಲ. ನಾನು ಮೊನ್ನೆ ಅದನ್ನು ಹೇಳಿದಲ್ಲ, 7/3/2024 ಅವರದ್ದು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಲೆಟರ್ ಹೋಗಿದೆ. ಹಾಗೆ ನಾನು BJPಯಲ್ಲೇ ಇದ್ದೇನೆ. ನನಗೆ ನೆಕ್ಸ್ಟ್ ಪದವೀಧರ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸುವಂತ ನನಗೆಲ್ಲ ಹೇಳಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಲೋಕಸಭೆಯಲ್ಲಿ ಕೆಲಸ ಮಾಡಿದ್ದೇನೆ. ಆಗಲೇ ನಮ್ಮ ಪಕ್ಷದ ಶಾಸಕರು DC ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಲೆಟರ್ ಹಾಕಿ ಇದಕ್ಕೆ ಸಿಂಗಲ್ ಲೇಔಟ್ ಕೊಡಬಾರ್ದು, ಝೋನ್ ಕ್ಯಾನ್ಸಲ್ ಮಾಡಬೇಕು ಅಂತ ಲೆಟರ್ ಕೊಟ್ಟಿಲ್ಲ. ಹೇಗಾಗಬೇಕು ಹೇಳಿ? ನನ್ನ ಪರಿಸ್ಥಿತಿ ಹೇಗಾಗಬೇಕು? ನಾವು ಗೆಲ್ಲಿಸಿದ ಒಬ್ಬ ಶಾಸಕ, ನಮ್ಮ ಜೊತೆ ಬೆಳೆದಂಥವ್ರು, ನಮ್ಮ ಸ್ನೇಹಿತರಾಗಿದ್ದಂಥವ್ರು, ಏನೂ ಕಾರಣ ಇಲ್ಲದೆ ವಿನಾಕಾರಣ ರಾಜಕೀಯ ಕಾರಣಕ್ಕೂ ಮುಂದೆ ಎಲ್ಲಿಯಾದರೂ ರಘುಪತಿ ಭಟ್ರು ಬಂದು ತನಗೆ ಕಾಂಪಿಟೇಟರ್ ಆಗ್ತಾ ಅಂತ ಹೇಳುವಂಥ ಏಕೈಕ ಕಾರಣಕ್ಕೋಸ್ಕರ ನಮ್ಮ ವೈಯಕ್ತಿಕ ರಾಜಕೀಯವಾಗಿ ಮಾಡಲಿಕ್ಕೆ ಕೆಲವರೆಲ್ಲ ಮಾಡ್ತಾರೆ. ವೈಯಕ್ತಿಕ ಬಿಸ್ನೆಸ್ಸಿಗೆಲ್ಲ ನಾವೆಲ್ಲ ಎಷ್ಟು ಸಫರ್ ಆದೆವು ಈಗ ಅದರಿಂದಾಗಿ, ಫೈನಾನ್ಷಿಯಲಿ ಎಷ್ಟು ಸಫರ್ ಆದೆವು, ಅದೆಲ್ಲವನ್ನು ಮಾಡಿದರು. ಈಗ ಬಿಡಿ, ಅದೆಲ್ಲ ಮುಗ್ದ ಕತೆ. ಈಗ ನನಗದು ಸಿಂಗಲ್ ಲೇಔಟ್ ಸಿಕ್ಕಿದೆ, ನಾನು ಅದನ್ನು ಮಾತಾಡಲ್ಲ. ಆದರೆ ನೀವು ಕೇಳೋದು ಎಲ್ಲ ವಿಷಯದಲ್ಲಿಯೂ ಇವತ್ತು ಈಗ ನನಗೆ ಜೀವನದಲ್ಲಿ ಯಾರೂ ವೈರಿಗಳಿಲ್ಲ. ಈವನ್ ಕಾಂಗ್ರೆಸ್ನಲ್ಲಿಯೂ ನಾನು MLA 3 ಟರ್ಮ್ ಇದ್ದಾಗ ನಾನು ಯಾರಿಗೂ ಉಪದ್ರ ಮಾಡಲಿಲ್ಲ. ರಾಜಕೀಯವಾಗಿ ಮಾಡಿದ್ದೀನಿ. ಯಾರಿಗೆ ನನ್ನ ಕೈಲ ಸಾಧ್ಯ ಉಂಟು ಅದನ್ನು ಸಹಾಯ ಮಾಡಿದ್ದೀನಿ. ಕಾಂಗ್ರೆಸ್ನವ ಅಂತ ಯಾರಿಗೂ ನಾನು ಉಪದ್ರ ಮಾಡಲಿಕ್ಕೆ ಹೋಗಲಿಲ್ಲ. ಆದರೆ ನನ್ನ ಮೇಲೆ ಇವತ್ತು BJPಯ ಶಾಸಕರಿರುವಾಗ ನನ್ನ ಮೇಲೆ ತುಂಬ
ವೈಯಕ್ತಿಕ ದ್ವೇಷ ನಡೆಯಿತು, ಹಗೆತನ ನಡೆಯಿತು. ನನಗೆ ಬೇಸರ ಏನು ಅಂದರೆ, ನಾನು ಬೆಳೆದ ಪಾರ್ಟಿ, ನನ್ನ ಬೆಳೆಸಿದಂಥ ಪಾರ್ಟಿ, ನನ್ನ ಲೀಡರ್ಗಳು, ನನ್ನ ಸಂಘ, ನನ್ನ BJPಯ ಲೀಡರ್ಸ್ ಇಷ್ಟು ಜನ ಇದ್ದಾರೆ, ಯಾರು ಒಬ್ಬರು ಒಂದು ಶಬ್ದ ನನ್ನ ಪರವಾಗಿ ನಿಲ್ಲಿಲ್ಲ. ನನಗೆ ಇದು ಬಿಡಲಿ, ಯಾರೋ ಒಬ್ಬ ಶಾಸಕನಿಗೆ ಬುದ್ಧಿವಾದ ಹೇಳುವಂಥದ್ದು ಹೋಗಲಿಲ್ಲ. ಇದೊಂದು ಬೇಸರ ಇದೆ ನನ್ನ ಮನಸ್ಸಲ್ಲಿ. ಮತ್ತೆ ನೋಡೋಣ, ರಾಜಕೀಯ ನಿಂತ ನೀರಲ್ಲ. ನಮ್ಮೊಟ್ಟಿಗೆ ಜನ ಇವತ್ತಿಗೂ ನಮ್ಮ ಸೇವೆಯನ್ನು ಗುರುತಿಸ್ತಾರೆ. ನಾವು ಜನರೊಟ್ಟಿಗಿದ್ದೇವೆ, ಕಾರ್ಯಕರ್ತರಿಗೆ ನಮ್ಮ ಕೆಲಸ ಗೊತ್ತಿದೆ. ಮತ್ತು ಇದೆಲ್ಲವನ್ನು ನಿಶ್ಚಯ ಮಾಡುವವನು ಭಗವಂತ. ಹೌದೌದು, ಖಂಡಿತ ಖಂಡಿತ. ಚುನಾವಣೆ ರಿಸಲ್ಟ್, ಕ್ಯಾಂಡಿಡೇಟ್ ಇದೆಲ್ಲ ನಿಶ್ಚಯ ಮಾಡುವಂಥವನು ಭಗವಂತ. ಹಾಗೆ ನಾನು ಭಗವಂತನ ಮೇಲೆ ಭಾರ ಹಾಕಿ ಇವತ್ತು ನನ್ನ ಕೆಲಸ ನಾನು ಮಾಡ್ಕೊಂಡಿದ್ದೆ, ರಾಜಕೀಯವಾಗಿಯೂ ಮಾಡ್ತಾಯಿದ್ದೇನೆ. ಜನ ನೀವತ್ತು ಬೆಳಿಗ್ಗೆ ನೋಡಿದ್ರು ನಮ್ಮ ಮನೆಯಲ್ಲಿ ಇವತ್ತು ಜನ ಬರ್ತಾರೆ. ಸಮಸ್ಯೆಗಳಿಗೆ ಇವತ್ತಿಗೂ ನಾನು ಸ್ಪಂದನೆ ಮಾಡ್ತೇನೆ. ಕೆಲವರು ಪ್ರೀತಿಯಿಂದ ಕರೆದ್ರೆ, ಒತ್ತಾಯ ಮಾಡಿ ಕರೆದ ಕಡೆ ಕಾರ್ಯಕ್ರಮಕ್ಕೆ ಹೋಗ್ತೇನೆ. ಮತ್ತು ಉಳಿದಾಗೆ ನನ್ನ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾನ್ಷನ್ ಮಾಡಿಕೊಂಡು ಸ್ವಲ್ಪ ನೋಡ್ಕೊಳ್ತಾ ಇದ್ದೇನೆ. ಹಾಗೆ ಇದ್ದೀನಿ. ಹೌದು, ಈಗ ರಾಜಕೀಯಕ್ಕೆ ಕಂಪ್ಲೀಟ್ ಆಗಿ ನೀವು ರಾಜೀನಾಮೆಯನ್ನು ಕೊಟ್ಟು ಈ ಕಡೆ ಬಂದು ಬಿಸ್ನೆಸ್ಸಲ್ಲೇ ಫೋಕಸ್ ಮಾಡ್ತಾ ಇದ್ದೀರಾ, ಅಥವಾ ಮುಂದೆ ಏನಾದರೂ ಯೋಚನೆಗಳಿದೆಯಾ? ರಾಜೀನಾಮೆ ಕೊಡಲಿಲ್ಲ. ನನ್ನನ್ನು ನಾನು ಪದವೀಧರ ಕ್ಷೇತ್ರಕ್ಕೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ ಪಾರ್ಟಿಯಿಂದ ಉಚ್ಚಾಟನೆ. ನೋಡಿ, ನೀವು ಯೋಚನೆ ಮಾಡಿ ಸರ್, ಈಗ ತುಂಬ ಮಾತಾಡ್ತಾರಲ್ಲ. ಹೌದು, ಒಬ್ಬನನ್ನು ವ್ಯಕ್ತಿಯಾಗಿ ಯೋಚನೆ ಮಾಡಲಿ. 2013 ಒಮ್ಮೆ ಸೀಟ್ ತಪ್ತದೆ ನನಗೆ, ಏನೂ ಇಲ್ಲ, ನನ್ನ ಜಾತಿ ಇಲ್ಲ ಅಂತ. ನನಗೊಬ್ಬ ಜನಿವಾರದ ಹುಟ್ಟಿದ್ದೊಂದು ಬ್ರಾಹ್ಮಣ ಜಾತಿಯಲ್ಲಿ ಅಂತ ಹೇಳೋದು ಒಂದು ಬಿಟ್ಟರೆ ನಂದೇನು ದೋಷ ಇದೆ? ನಾನು ಕೆಲಸ ಮಾಡಲಿಲ್ವಾ? ಕಾರ್ಯಕರ್ತರೊಟ್ಟಿಗೆ ಇರಲಿಲ್ವಾ? ಜನರಿಗೆ ಅಭಿವೃದ್ಧಿ ಮಾಡಲಿಲ್ವಾ? ಭ್ರಷ್ಟಾಚಾರ ಮಾಡಿದ್ದೇನಾ? ಅಥವಾ ಏನಾದರೂ ಕಾರ್ಯಕರ್ತರಿಗೆ ಸ್ಪಂದಿಸ್ತಾ ಇಲ್ಲ, ನಾಲಾಯಕ್ MLA ಅಂತಿದ್ನ? ಎಂಥ ವಿನೂತನವಾದ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ. ಇಡೀ ರಾಜ್ಯದಲ್ಲಿ ಯಾರು ಮಾಡಿದ್ದಾರೆ? ಇಡೀ ರಾಜ್ಯದಲ್ಲಿ ಎಲ್ಲ ಶಾಲೆಗಳಲ್ಲಿ ಯಕ್ಷಗಾನವನ್ನು ಯಕ್ಷಶಿಕ್ಷಣ ಟ್ರಸ್ಟ್ ಅಂತ ಶಾಸಕರ ಅಧ್ಯಕ್ಷತೆಯಲ್ಲಿ ಮಾಡಿ ಇವತ್ತಿಗೂ ಸಾವಿರಾರು ಮಕ್ಕಳು ಕಲಿಯುವಂಥದ್ದು. ಅದು ನನ್ನ ಅವಧಿಯಲ್ಲಿ 1,500 ಎಕರೆ ಹಡಿಲು ಭೂಮಿ, ಅದು ಸಂಘದ ಒಂದು ಕಾನ್ಸೆಪ್ಟ್. ನಿಜವಾಗಿ ಹಡಿಲಿದ್ದಂಥ ಕೃಷಿಯನ್ನು ನಾವು ಟ್ರಸ್ಟ್ ಮಾಡಿ, ನಾವು ದುಡ್ಡು ಹಾಕಿ ಡೊನೇಷನ್ ಕೃಷಿ ಮಾಡುವಂಥದ್ದು. 1,500 ಎಕರೆ ಕೃಷಿ ಮಾಡಿ 800 ಟನ್ ಭತ್ತ ಬೆಳೆದು ಇವತ್ತು ಕೇದಾರೋತ್ಥಾನ ರೈತರ ಉತ್ಪಾದಕರ ಕಂಪನಿಯ ಮೂಲಕ ಅದನ್ನು ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಅಂಥ ವಿಶಿಷ್ಟವಾದ ಕಾರ್ಯಕ್ರಮಗಳು, ಅಭಿವೃದ್ಧಿಯನ್ನು ನೀವು ಉಡುಪಿಯಲ್ಲಿ ಹೋಗಿ ನೋಡಿ, ಎಷ್ಟು ಅಭಿವೃದ್ಧಿ ಆಗಿದೆ. ಅಷ್ಟಿದ್ದು 2013 ಸೀಟ್ ತಪ್ಪಿತು, 18 ಪುನಃ ಕಷ್ಟದಲ್ಲಿ ಕೊಟ್ಟರು, 23 ವಿನಾಕಾರಣ 13 ಹೇಳೋ ಒಂದು CD ಅಂತ ಒಂದು ಕಾರಣ ಹೇಳಿ ತೊಂದರೆ ಸ್ವಲ್ಪ ಹಿಂಜರಿದಿದ್ರೆ ನಾವು ಹಾಗೇನು ಕೆಲಸ ಮಾಡಿದ್ದೇವೆ, ಏನು ಇದಲ್ಲ. ಅಂದರೆ ನನಗೆ ಅನಂತಕುಮಾರ್ ಫೋನ್ ಮಾಡಿದರು, ಜಗದೀಶ್ ಶೆಟ್ಟರ್ ಆಗ ಮುಖ್ಯಮಂತ್ರಿ ಆಗಿದ್ದು, ಅವರಿಬ್ಬರು ಫೋನ್ ಮಾಡಿದರು. ನನಗೆಲ್ಲ ಆತ್ಮೀಯರವರೆಲ್ಲ. ನಾನಾಗ ಆಯಿತು ಅಂತ ನಾನೇ ಅನೌನ್ಸ್ ಮಾಡಿದೆ ನಿಲ್ಲದೆ ಅಂತ. ಅದು ಗೌರವ ಸರ್. ಹೌದು ಸರ್, ಹೌದು. ಈಗ ಮೊನ್ನೆಯೂ ನನಗೆ ನಿನಗೆ ಸೀಟ್ ಇಲ್ಲಪ್ಪ, ಒಂಚೂರು ನೀನೇ ಹೇಳಿಬಿಡು ಅಂತ ಹೇಳ್ತಿದ್ದೆ. ನಾನು ಪ್ರೆಸ್ ಮಾಡಿ ಹೇಳ್ತಿದ್ದೆ, ನನಗೇನೋ ಸ್ವಲ್ಪ ವೈಯಕ್ತಿಕವಾದಂಥ ಬಿಸ್ನೆಸ್ನ ಒತ್ತಡ ಇದೆ, ನಾನು ನಿಲ್ಲುವುದಿಲ್ಲ ನಾನು ಹೇಳ್ತಿದ್ದೆ, ಗೌರವ ಉಳಿಸ್ಕೊಳ್ತಿದ್ದಲ್ಲ. ಟಿವಿಯಲ್ಲಿ ಹೇಳೋದು ಇದೊಂದು ಕ್ರಮವ. ನಿಮ್ಮ ಬೆಂಬಲಿಗರ 2013 ಏನು ಮಾಡಿದ್ರು, ನನಗೇನು ಹೇಳಿದ್ರು ಅಂದರೆ, ಅನಂತಕುಮಾರ್ ನೋಡಪ್ಪ, ನಾವು ಅನೌನ್ಸ್ ಮಾಡಲ್ಲ, ನಾವು ನಾಡಿದ್ದು ಅನೌನ್ಸ್ ಮಾಡ್ತೇವೆ, ನೀನು ಇವತ್ತು ಪ್ರೆಸ್ ಮಾಡಿ ನಾನು ನಿಲ್ಲೋದಿಲ್ಲ, ನೀನೇ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡು, ಸುಧಾಕರ್ ಶೆಟ್ಟರಿಗೆ ಕೊಡಬೇಕು ಅಂತ ಹೇಳು, ನೀನು ನಾವು ಕೊಡ್ತೀವಿ. ಇದು ಸರ್ ಪಕ್ಷ ಅಂದರೆ. ಹೌದು, ನನಗೂ ಹೇಳ್ಬೋದಿತ್ತು ಪಕ್ಷದವರಾಗ, ಬಟ್ರೆ ನಿಮಗೆ ಇಲ್ಲಿ ಈ ಸರ್ತಿ ಏನೋ ಪ್ರಾಬ್ಲಮ್ ಇದೆ, ನೀವು ಜಾತಿಯ ಕಾರಣಕ್ಕೋಸ್ಕರ ಒಂದು ಬ್ರಾಹ್ಮಣನಿಗೆ ಕುಂದಾಪುರ ಕೊಟ್ಟದಿಂದ 2ನೇ ಬ್ರಾಹ್ಮಣನಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ಮಗುವೀರಿಗೆ ಒಂದು ಎಲ್ಲರೂ ಕೊಡಬೇಕು, ಹಾಗಾಗಿ ನೀವು ಇದು ಸರ್ತಿ ಸ್ಯಾಕ್ರಿಫೈಸ್ ಮಾಡಬೇಕು, ನೀವೇ ಅನೌನ್ಸ್ ಮಾಡಿ ಅಂತ ಹೇಳಿದ್ರೆ ನಾನು ಮಾಡೋದಿಲ್ವಾ? ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ ಅಲ್ವಾ ನಾನು? ಏನೂ ಇಲ್ಲ, ಕೊಡ್ತೇನೆ. ಆ ದಿವಸ ಸಹ ಯಾರು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳು ಎಲ್ಲರೂ ಏನು ಸರ್ ಬೇಡ್ಕೊಂಡು ಹೋದಾಗ ಹೋಗಿದ್ದೇನೆ ನಾನು. ಒಬ್ಬ ಕೆಲಸ ಮಾಡಿದವನು ಲಾಸ್ಟ್ ಮಿನಿಟ್ಗೂ ಕೊಡ್ತೇವೆ. ಪ್ರಹ್ಲಾದ್ ಜೋಶಿ ಅವರಿಗೆ ಫೋನ್ ಮಾಡಿದೆ, ಇಲ್ಲಪ್ಪ ನಿಂದೇ ಇದೆ. ಅಣ್ಣಾಮಲೈ ಅವರಿಗೆ ಹೇಳಿದ್ರು, ಅಣ್ಣಾಮಲೈ ಇಲ್ಲ ಅದು ಸ್ವಲ್ಪ ಕಷ್ಟ ಇತ್ತು, ಆದರೆ ನಾವು ಮಾಡ್ತೇವೆ, ಐ ವಿಲ್ ಫೈಟ್ ಫಾರ್ ಯು ಸರ್, ವಿ ವಿಲ್ ನಾಟ್ ಲೀವ್ ಯು ಅಂತ ಅಣ್ಣಾಮಲೈ ಅವರು ಹೇಳ್ತಾರೆ. ಬೊಮ್ಮಾಯಿ ಹೇಳ್ತಾರೆ, ನಾನು ಮಾಡ್ತೇನಪ್ಪ ಅಂದ್ರೆ ಈ ರಾತ್ರಿವರೆಗೆ ಯಾರ್ದು ಫೋನ್ ಬರದೆ ಒಂದೇ. ಆದರೆ 23 ಸೀಟ್ ತಪ್ಪಿತ್ತು, ನಾನು ಸಾಂತ್ವನ ಮಾಡಿಕೊಂಡು ನಾನು ಕನ್ವಿನ್ಸ್ ಆದ. ಯಾಕೆ ಗೊತ್ತಾ ಸರ್, ಇದೇನೋ ಪಕ್ಷಕ್ಕೋಸ್ಕರ ಆಯಿತು. ಹೌದು, ನಾನು 2024 ಯಾಕೆ ಪಕ್ಷೇತರ ನಿಂತೆ, ಯಾಕೆ 23 ನಿಲ್ಲಿಲ್ಲ? 23 ನನಗೆ ಪಕ್ಷೇತರ ನಿಲ್ಲಬೇಕು ಅಂತ ಕಾರ್ಯಕರ್ತರ ಒತ್ತಡ ಇತ್ತು. ನಾನು ಯಾಕೆ ನಿಲ್ಲ ಅರ್ಥ ಮಾಡ್ಕೊಳ್ಬೇಕು. ನನ್ನ ಬಗ್ಗೆ ಈಗ ತುಂಬ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಮಾತಾಡ್ತಾರೆ, ಹಾಗೆ ಪಕ್ಷಕ್ಕೆ ಇದು ಮಾಡಿದವರು. ಸರ್ ಯೋಚನೆ ಮಾಡಲಿ, ನನ್ನನ್ನು ಅವರು ಸ್ಥಾನದಲ್ಲಿ ಯೋಚನೆ ಮಾಡಿ. 23 ನನಗೇನು ಕನ್ವಿನ್ಸ್ ಆಯಿತು ಹೇಳಿದರೆ, ನೋಡಿ, 3 ಜಿಲ್ಲೆಯಲ್ಲಿ 1 ಮಗುವೀರಿಗೆ ಕೊಡಬೇಕು. ಕಾಪುವಲ್ಲಿ ಕೊಡ್ತಾ ಇತ್ತು. ಕಾಪುವಲ್ಲಿ ಸರ್ವೆಯಲ್ಲಿ ನೋಡುವಾಗ ಲಾಲಾಜಿ ಮೆಂಡನಿಗೆ ಕೊಟ್ಟರು ಗೆಲ್ಲುವುದಿಲ್ಲ, ಯಶ್ಪಾಲಿಗೆ ಕೊಟ್ಟರೆ ಅಟ್ಟರ್ ಸೋಲ್ತದೆ. ಯಾಕಂದ್ರೆ ಅವರಿಬ್ಬರೊಳಗೆ ಅವರಲ್ಲಿ ಒಂದು 5 ವರ್ಷ ಅಲ್ಲಿ ಯಶ್ಪಾಲ್ರು ಅಲ್ಲಿ ಕ್ಯಾಂಡಿಡೇಟ್ ಅಂತ ಹೋಗಿ ಅಲ್ಲಿ ಅವರೊಳಗೆ ಜಗಳ, ಲಾಲಾಜಿ ಮತ್ತು ಅವರೊಳಗೆ ಭಾಳ ಜನ ಬಿಟ್ಟು ಏನೇನು ಬೈಕೊಂಡಿದ್ದಾರೆ ನಮ್ಗೆ ಗೊತ್ತಿದೆ. ಇವರೇನು ನನಗೆ ಮಾತ್ರ ಅಲ್ಲ,
ಅಲ್ಲಿಯೂ ಲಾಲಾಜಿಗೆ ಅದನ್ನೇ ಮಾಡಿದ್ರು. ಲಾಲಾಜಿಯವರ ಹೃದಯದಲ್ಲಿದೆ, ಅವರು ಪಾಪ ಸಿಕ್ಕಿದಾಗ ಹೇಳ್ತಾರೆ. ಹೌದು. ಆಗ ಅವರೊಳಗೆ ಡಿಫ್ರೆನ್ಸಿಂದ ಅವರಿಬ್ಬರಲ್ಲಿ ಯಾರು ನಿಂತರೂ ಸೋಲ್ತದೆ ಅಂತ ಆಯಿತು. ಅದಕ್ಕೆ ಗುರುಮೆ ಅವ್ರಿಗೆ ಕೊಟ್ಟು ಗುರ್ಮೆ ಅವ್ರು ನಿಂತರೆ ಗೆಲ್ತದೆ ಅಂತ ಸರ್ವೇಯಲ್ಲಿ ಬಂತು. ಈಗ ಮೊಗವೀರಿಗೆ ಎಲ್ಲಾರು ಕೊಡಬೇಕಲ್ಲ, ಹೌದು 3 ಜಿಲ್ಲೆಯಲ್ಲಿ ಎಲ್ಲಿಯೂ ಕೊಡಲಿಕ್ಕಿಲ್ಲ. ಉಡುಪಿಯಲ್ಲಿ ಪ್ರಮೋದ್ ಮಧ್ವರಾಜರು ನನ್ನ ಹತ್ರ ನಾನು ಪಾರ್ಟಿಗೆ ಸೇರ್ತೇವೆ ಅಂತ ಬಂದರು. ಬೊಮ್ಮಾಯಿ ಅವರು ಹೇಳಿದರು, ನಾವು ಪಾರ್ಟಿಗೆ ತಗೊಳ್ಳಿಕ್ಕೆ ಒಪ್ಪಿದೆ. ಪಾರ್ಟಿ ಬಂದಿದ್ದು ಕಾಂಗ್ರೆಸ್ 0 ಆಗಿತ್ತು. ಹಾಂ, ಕಾಂಗ್ರೆಸ್ಸಲ್ಲಿ ಕ್ಯಾಂಡಿಡೇಟ್ ಏನೂ ಇಲ್ಲ ಸರ್, ಇಲ್ಲ. ಯಾರು ನಿಂತರೂ ಗೆಲ್ತಾರೆ, ಬಿಜೆಪಿಯಿಂದ ಒಂದು ತಂತಿ ಕಂಬ ನಿಂತರೂ ಗೆಲ್ತದೆ ಅಂತ ಹೇಳುವಂಥ ಪರಿಸ್ಥಿತಿ ಬಂತು. ಆಗ ಮೇಲೆ ಕೂತ್ಕೊಂಡು ಫೈಟ್ ಕ್ಯಾಂಡಿಡೇಟ್ ಅಂತ ಇದ್ದದ್ದು ಪ್ರಮೋದ್ ಮಧ್ವರಾಜ್ ಅವರನ್ನು ಕೂಡ ನಾವು ತಗೊಂಡಿದ್ದೆವು, ಜಯಪ್ರಕಾಶ್ ಶೆಟ್ಟಿ ಅವರನ್ನು ತಗೊಂಡಿದ್ದೆವು. ಎಲ್ಲವೂ ನಾವು ಪಾರ್ಟಿಗೋಸ್ಕರ ಕೆಲಸ ಮಾಡಿತ್ತು. ನಾನು ಆಗ ಪ್ರಮೋದ್ ಮಧ್ವರಾಜ್ ತಗೊಳ್ಬಾರ್ದು ಅಂತ ಗಲಾಟೆ ಮಾಡ್ತಿದ್ದು ತಗೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ನನ್ನ ಪಕ್ಷ ಬೆಳಿಲಿ, ಎಲ್ಲ ನಮ್ಮ ಕಾರ್ಯಕರ್ತರು ಹೇಳೋದು, ನಾವು ಒಪ್ಪಿದೆವು. ನಾನು ತಗೊಳೋದಲ್ದಿದ್ರು ಒಪ್ಪಿದೆವು. ಕಾಂಗ್ರೆಸ್ನಲ್ಲಿ ಬಲಿಷ್ಠ ಅಂತ ಇದ್ದದವರನ್ನು 0 ಆಯ್ತು ಸರ್ ಕಾಂಗ್ರೆಸ್. ಅದು ನನಗೆ ಮುಳುವಾಯಿತು. ಪ್ರಮೋದ್ ಕಾಂಗ್ರೆಸ್ ಇರ್ತಿದೆ, ಪ್ರಮೋದ್ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಗ್ತಿದ್ರೆ ಯಶ್ಪಾಲಿ ಸಿಟ್ ಕೊಡೋದಿಲ್ಲ. ಆಗ ಗೆಲ್ಲಿಕ್ಕೆ ರಘುಪತಿ ಭಟ್ರೆ ಬೇಕು ಅಂತ 2018 ನನಗೆ ಕೊಡ್ತಿದ್ರು. ಈಗ ಯಾರು ನಿಂತರೂ ಗೆಲ್ತಾರೆ. ಪ್ರಸಾದ್ ಕಾಂಚನ್ ಪಾಪ ಹೊಸದಾಗ ಅವ್ರ ಎದುರು ಯಾರು ಗೆಲ್ತಾರೆ, ಯಶ್ಪಾಲ್ ಅಲ್ಲ, ಯಾರು ನಿಂತರೂ ಗೆಲ್ತಾರೆ ಅಂತ ಬಂತು. ಮಗುವೀರಲ್ಲಿ ಯಾರು ಬೇಕಲ್ಲ, ಪ್ರಮೋದನ್ನು ಹಾಕ್ತಾರೆ ಅಂತ ನ್ಯೂಸ್ ಇತ್ತು. ಕಾಗೆ ಬಂತು, ಪ್ರಮೋದು ನಮಗೆ ಮೋಸ ಮಾಡಿದ್ರು ಆ ಕಾಲದಲ್ಲಿ. ಹಾಗಂತ ಯಾಕಂದರೆ ನಾನು MLAಗೆ ಇಂಟ್ರೆಸ್ಟ್ ಇಲ್ಲ ಅಂತೇಳಿ ನಾನು MLA ಅಂತ ಹೋಗೋದು ನನ್ನ ಮನಸ್ಸಿಗೆ ಬೇಜಾರಿತ್ತು. ಯಶ್ಪಾಲ್ ನಮ್ಮ ಶಿಷ್ಯ, ಮೇಲೆ ಕೂತ್ಕೊಂಡು ಯೋಚನೆ ಮಾಡಿದೆ, ಯಶ್ಪಾಲ್ನ ಹಾಕಿಬಿಟ್ರೆ ರಘುಪತಿ ಭಟ್ರು ಕೆಲಸ ಮಾಡ್ತಾರೆ ಅಂತ ಗೊತ್ತಾಯಿತು. ಮತ್ತೆ ರಘುಪತಿ ಭಟ್ರು ಪಕ್ಷ ವಿರೋಧಿ ಹೋಗೋರಲ್ಲ ಅಂತ ಮಾಡ್ತಾರೆ ಅಂತ ಅವ್ರು ಪ್ಲ್ಯಾನ್ ಮಾಡಿದ್ರು. ನಾನು ಹಾಗೆ ಮಾಡಿದೆ, ಆಯ್ತಾ ಸರ್. ಆಮೇಲೆ ಎಲ್ಲ ಕಡೆ ನನಗೆ ರಾಷ್ಟ್ರೀಯ ಸಂಘಟನಾ ಎಲ್ಲರೂ ಹೇಳಿದರು, ಪದವೀಧರ ಖಾಲಿ ಇತ್ತಲ್ಲ ಸರ್, ಏನಾದರೂ ಯಾರ ಇದ್ರೆ ಅದಕ್ಕೆ 500 ಮಂಜುನಾಥ್ ಇದಕ್ಕೆ ಹೋಗಿದ್ರು, ಎಲ್ಲಿ ಕಾಂಗ್ರೆಸ್ ಹೋಗಿದ್ರಾಗ ಸಿಟ್ಟಿಂಗ್ ಇದ್ದು. ಬೈ ಇಲೆಕ್ಷನ್ನಲ್ಲಿ ಕೊಡ್ತೇವೆ ಅಂತ ಹೇಳಿದ್ರು. ನಾನೆಲ್ಲ ಕೆಲಸ ಮಾಡಿದೆ, ಬೈ ಇಲೆಕ್ಷನ್ ಆಗಲಿಲ್ಲ. ಆಗ ಮೆಂಬರ್ಶಿಪ್ ಮಾಡುವಾಗ ಎಲ್ಲರ ಹತ್ರ ಸರ್, ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಇದು ನಮಗೆಲ್ಲ ಗೊತ್ತಿದೆ ಯಾರ್ಯಾರು ಸೀಟ್ ಕೊಡುವರು ಅಂತ ಸಂಘದಲ್ಲಿ. ಅವರೆಲ್ಲರ ಹತ್ರ ಹೋದಾಗ ಅವರೆಲ್ಲರೂ ನೀವು ಪ್ರಯತ್ನ ಮಾಡಿ, ನಿಮಗೆ ಕೊಡಲೇಬೇಕು ಅಂತ. ಯಾಕಂದರೆ ನೋಡಿ, ಅಲ್ಲಿ ಮಲೆನಾಡಲ್ಲಿ ಭೋಜೇಗೌಡರು ಒಂದು ಕ್ಯಾಂಡಿಡೇಟ್ ಕೊಡಬೇಕು, ಆಗ ಹೊಂದಾಣಿಕೆ ಆಗಿತ್ತು ಅವರಿಗೆ. ಅಲ್ಲಿ ಕೊಟ್ಟಾಗ ಸ್ವಾಭಾವಿಕವಾಗಿ ಕರಾವಳಿಗೆ ಇಲ್ಲಿ ಕೊಡಬೇಕು, ಮತ್ತು ಸ್ವಾಭಾವಿಕವಾಗಿ ಇಲ್ಲಿ ಒಂದು ಬ್ರಾಹ್ಮಣರಿಗೆ ಒಂದು ಕೊಡಬೇಕಾದ್ದು. ಸಾಮಾಜಿಕ ನ್ಯಾಯ ಹೇಗೆ ಹಿಂದುಳಿದವರಿಗೆ, ಪರಿಶಿಷ್ಟರಿಗೆ, ದಲಿತರಿಗಿದೆಯಾ, ಹಾಗೆ ಬ್ರಾಹ್ಮಣರಿಗೂ ಒಂದು ಸಾಮಾಜಿಕ ನ್ಯಾಯ ಇದೆ ಅಲ್ವಾ. ಇಲ್ಲಿ ಬಾಲಕೃಷ್ಣ ಭಟ್ರು, ಗಣೇಶ್ ಕಾರ್ಣಿಕರು ಎಲ್ಲ 3 ಟರ್ಮು ಒಂದು ಬ್ರಾಹ್ಮಣಕ್ಕೊಂದು ಇಲ್ಲಿ ಪ್ರಾತಿನಿಧ್ಯ, ಸಾಂಪ್ರದಾಯಿಕ ವೋಟರ್ಗಾರರು ಅಂತ. ಅವರಿಗೇನು ಚುನಾವಣೆ ನಿಂತು ಗೆಲ್ಲಕ್ಕೆ ಆಗೋದಿಲ್ಲ ಸರ್. ನಾನೇನು ಬ್ರಾಹ್ಮಣ ಆಗಿ ಇಲ್ಲಿ ಗೆದ್ದದ್ದಲ್ಲ, ನಾನು ಜನರೊಟ್ಟಿಗೆ. ನಮ್ಗೆ ಇಲ್ಲಿ ಬ್ರಾಹ್ಮಣರ ಓಟ್ ಇರೋದು 12-13 ಸಾವಿರ. ಇಲ್ಲಿ ಹೈಯೆಸ್ಟ್ ಓಟ್ ಇರೋದು ಬಿಲ್ಲವಾಸ್, ಬಂಟ್ಸ್, ಮಗುವೀರ್ಸ್ ಓಟ್ ಇರೋದು, ಎಸ್ಸಿಗಳದು. ನಾನು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಗೆದ್ದಂಥದ್ದು. ಆದರೆ ಬ್ರಾಹ್ಮಣರಿಗೆ ಒಂದು ರೆಪ್ರೆಸೆಂಟೇಷನ್ ಇರಿ ಅಂತ MLCಯಲ್ಲಿತ್ತು. ಅದರ ಪ್ರಕಾರ ನಾನು 3 ಬಾರಿ ಒಮ್ಮೆಯೂ ಸೋಲ್ದಿದ್ದ ಒಬ್ಬ ಶಾಸಕ. ಮೊನ್ನೆ ಸೀಟ್ ತಪ್ಪಿದಾಗ ಕೆಲಸ ಮಾಡಿದ್ದೇನೆ ಪ್ರಾಮಾಣಿಕವಾಗಿ. ಕೊಡ್ಲಿಕ್ಕೆ ಅದಕ್ಕಿಂತ ಒಳ್ಳೆ ಆಪರ್ಚುನಿಟಿ ಇತ್ತ, ಕೊಡ್ತೇನೆ ಅಂತ ಹೇಳಿ. ಅದು ಹಾಗೆ ಸರ್, ಪದವೀಧರ ಕ್ಷೇತ್ರದಲ್ಲಿ ಕೊಡ್ತಾರೆ ಅಂತ ಗ್ಯಾರಂಟಿ ಇತ್ತು. ನಾನು ಕೇಳಿ ಇಡೀ ಕಾರ್ಯಕರ್ತರಿಗೆ ಗೊತ್ತಿದೆ. ನಾನು ಎನ್ರೋಲ್ ಮಾಡಬೇಕಾದ್ರೆ ದುಡ್ಡು ಖರ್ಚು ಮಾಡಿದ್ದೇನೆ ಸರ್. ನನ್ನನ್ನು ಬೆಂಗಳೂರು ಸೆಂಟ್ರಲಿಗೆ ಲೋಕಸಭೆ ಇನ್ಚಾರ್ಜ್ ಹಾಕಿದರು. ನಾನಾಗ ಆಯಿತು ಹೇಳಿ ನಾನು ಹೋಗ್ತೇನೆ ಅಂತ. ನನಗೆ ಆಗದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ, ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯವರು ಚೇಂಜ್ ಮಾಡಿದರು. ಫೋನ್ ಮಾಡಿದರು, ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಹಾಕಿದರು. ನಾನು ಕೇಳಿದೆ, ಸರ್ ಶಿವಮೊಗ್ಗಕ್ಕೆ ಯಾಕೆ ಹಾಕಿದ್ರಿ ಅಂತ. ನೋಡಿ ಭಟ್ರೆ, ಈಗ ಲೋಕಸಭೆ ಚುನಾವಣೆ ಮುಗಿದ ಮೇಲೆ ನಿಮ್ಮದು MLC ಡಿಕ್ಲೇರ್ ಆಗ್ತದೆ. ಗೊತ್ತಿಲ್ಲ ಅಂದ್ರೆ ಅವ್ರ ಪಾಪ ನಾನು ಅವರನ್ನು ದೂರುದಿಲ್ಲ, ಅವ್ರು ನಮ್ಮ ಪರವಾಗಿದ್ದರು. ನಿಮಗೆ ನಾಳೆ MLC ಸೀಟ್ ಆದರೆ ಶಿವಮೊಗ್ಗ ಲೋಕಸಭೆ ನೀವು ಕೆಲಸ ಮಾಡಿದರೆ ಅಲ್ಲಿ ಜಾಸ್ತಿ ಓಟಿರೋದು ಶಿವಮೊಗ್ಗ ಮತ್ತು ಉಡುಪಿ. ನೀವು ಅಲ್ಲಿ ಲೋಕಸಭೆ ಕೆಲಸ ಮಾಡಿದರೆ ನಿಮಗೆ ಚುನಾವಣೆಗೆ ಸುಲಭ ಆಗ್ತದೆ ಅಂತ ನಾವು ನಿಮ್ಮನ್ನು ಅಲ್ಲಿ ಹಾಕೋದು ಅಂತ. ಸರ್ 42 ದಿವಸ ರಾಘವೇಂದ್ರ ಪರವಾಗಿ ಅಲ್ಲಲ್ಲ, ಶಿವಮೊಗ್ಗ ಲೋಕಸಭಾ ಲೋಕಸಭೆಗೆ ಪ್ರಭಾರಿ ಸರ್. ನಾನು ಟೋಟಲ್ ಪ್ರಭಾರಿ. ಪ್ರಭಾರಿ ಅಂದ್ರೆ ಟೋಟಲ್ ಅಂದ್ರೆ ಚುನಾವಣಾ ಪ್ರಭಾರಿ ನಾನು. ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಭಾರಿ ನಾನು ಪಕ್ಷದಿಂದ. ಅಲ್ಲೇ 42 ದಿವಸ ಕೂತ್ಕೊಂಡು ಯಡಿಯೂರಪ್ಪನವರ ರಾಯಲ್ ಹೋಟ್ಲಲ್ಲೇ ನನಗೆ ಕೂತ್ಕೊಂಡು 42 ದಿವಸ ನನ್ನ ಗಾಡಿಯಲ್ಲಿ ನಾನು ಡೀಸೆಲ್ ಹಾಕಿ ಇಡೀ ಕ್ಷೇತ್ರ ತಿರುಗಿ JDSನವರೊಟ್ಟಿಗೆ ಹೊಂದಾಣಿಕೆ ಮಾಡಿ ಕೆಲಸ ಮಾಡಿದ್ದೇನೆ. ರಾಘವೇಂದ್ರಿಗೆ ಗೊತ್ತಿದೆ, ಯಡಿಯೂರಪ್ಪ ಅವ್ರಿಗೆ ಗೊತ್ತಿದೆ, ವಿಜಯೇಂದ್ರಿಗೆ ಗೊತ್ತಿದೆ. ರಾಘವೇಂದ್ರ ಪಾಪ ನಾನು ಅವರನ್ನು ದೂರಲ್ಲ, ಅವರು ಪ್ರಯತ್ನ ಮಾಡಿದ್ದಾರೆ ನನ್ನ ಪರವಾಗಿ. ಅವರೊಬ್ಬ ಒಳ್ಳೆ ಲೀಡರ್, ನಾನು ಅವರನ್ನು ಇವತ್ತಿಗೂ ದೂರುವುದಿಲ್ಲ. ರಾಘವೇಂದ್ರರು ಲಾಸ್ಟ್ ಮೀಟ್ ನೋಡಿ, ಚುನಾವಣೆ ಆದಮೇಲೆ ನಿಮ್ಮದು ಘೋಷಣೆ ಮಾಡ್ತಾಯಿದ್ರು. ಯಡಿಯೂರಪ್ಪನವ್ರನ್ನ ಸಿಕ್ಕಿದೆ, ವಿಜಯೇಂದ್ರನ ಮನೆಗೆ ಹೋಗಿ ಸಿಕ್ಕಿದೆ, ರಾಘವೇಂದ್ರ ಮನೆ ಹೋಗಿ ಸಿಕ್ಕಿದೆ. ಇಲ್ಲಪ್ಪ ನಾನು ಪ್ರಯತ್ನ ಮಾಡ್ತೇನೆ, ನೀವು ಕೊಡಲೇಬೇಕು ನಿಮಗೆ ನ್ಯಾಯ ಅಂತ ಹೇಳಿದರು. ಕೊನೆಯ ಕ್ಷಣದಲ್ಲಿ ಆಗ ಸರ್ಜಿ ಅಂತ, ಡಾಕ್ಟರ್ ಸರ್ಜಿ ಅಂತ 1-1.5 ವರ್ಷದಿಂದ ಪಾರ್ಟಿಗೆ ಬಂದವರು. ಮತ್ತು ಜಾತಿಯಲ್ಲಿ ಲಿಂಗಾಯತರು, ಅಲ್ಲಿ ಆಲ್ರೆಡಿ ಲಿಂಗಾಯತರು ಜಾಸ್ತಿ ಇದ್ದರು. ಆದರೂ ಯಾವುದೋ ಪ್ರಭಾವಕ್ಕೆ ನನಗೆ ಗೊತ್ತಿಲ್ಲ. ನೋಡಿ, ಆ ದಿವಸವೂ ಸುನಿಲ್ ಕುಮಾರ್, ನಾವು ಎಲ್ಲರೂ ಅಲ್ಲೇ ಇದ್ದೇವೆ ಪಾರ್ಟಿ ಆಫೀಸಲ್ಲಿ.
ವಿಜೇಂದ್ರ ಹತ್ರ ಹೋಗಿ ಮಾತಾಡಿದೆವು ನಾನು ಮತ್ತು ಸುನಿಲ್ ಕುಮಾರ್. ನಿಮ್ಮದು ಒಂದೇ ಕಲಿಸಿದ್ದು ಆಗ್ಬೋದು, ನಿಮ್ಮದೇ ಸುಳ್ಳೇ ಸರ್. ರಾತ್ರಿ 6:30 ನಾನು 8 ಗಂಟೆಗೆ ಕುಮಾರ ಕೃಪಕ್ಕೆಲೆ ಹೋಗಿ ರೂಮಲ್ಲಿದ್ದೇನೆ. 8 ಗಂಟೆಗೆ ಸರ್ಜಿ ಅಂತ ಬಂತು ಸರ್. 2ನೇ ಸರ್ತಿ ಆಘಾತ. ಮೋಸ. ಎಷ್ಟು ಸರ್ತಿ ನೀವು ಆಗಿದ್ರೆ ಏನು ಮಾಡಬೇಕು? ಮೋಸ ಅಂತೀರಿ. ಮೋಸ 100%. ಮತ್ತೇನು ಸರ್ ಹೇಳಬೇಕು ಸರ್? ನಿಮಗೆ ಒಬ್ಬನಿಗೆ ಕೊಡ್ಲಿಕ್ಕಾಗೋದಿಲ್ಲ ಅದೇ ಅವನನ್ನು. ಈಗ ನಾನು ಆ ದಿವಸ ರಾತ್ರಿ ಸಂಜೆ ಪಾರ್ಟಿ ಆಫೀಸಿಗೆ ಹೋಗಿದ್ದೆ. ಎಲ್ಲರೂ ಇದ್ದು, ಬೊಮ್ಮಾಯಿ ಇದ್ದರು, ಅಶೋಕ್ ಇದ್ದರು, ಯಾರೆಲ್ಲ ನಳಿನ್ ಕುಮಾರ್ ಕಟೀಲ್ರು ಎಲ್ಲರೂ ಇದ್ದರು. ಎಲ್ಲ ಒಟ್ಟಿಗೆ ಕರೆದ ನಾನೊಬ್ಬ ಕನ್ವಿನ್ಸ್ ಆಗದೆ ಇದ್ದು ಅಂತವನ, ಇಲ್ಲಪ್ಪ ಇನ್ನೊಂದು ಯಾವ್ದಾದ್ರು ನೋಡುವ ಅಂತ ಏನಾದ್ರು ಹೇಳ್ಬೋದಿತ್ತಲ್ಲ. ನಿಮ್ಮದೇ ಕಳಿಸಿ ಅಂಥೇಳಿ ರಾತ್ರಿ ಮೇಲೆ ಆಯ್ತಲ್ಲ. ನಾನು ಆ ದಿವಸ ಒಂದು ಬೇಸರದಲ್ಲಿ ಫೇಸ್ಬುಕ್ಕಲ್ಲೊಂದು ಬರೆದೆ, ಬೇಸರ ಬರೆದೆ. ಇನ್ನು BJPಯಲ್ಲಿ ಇದೊಂದು ಎಚ್ಚರಿಕೆಯ ಗಂಟೆ ಕಾರ್ಯಕರ್ತರಿಗೆ ಈ ಥರ ಮೋಸ ಅಂತ ಅಲ್ಲ, ಅದೊಂದು ಅವರಿಗೆ ಸಂದೇಶ ಗೊತ್ತಾಗಬೇಕಿತ್ತು. ಸರ್ ನೀವು 3 ದಿವಸ ಒಬ್ಬ ನನಗೊಂದು ಫೋನ್ ಮಾಡಿ ಸಾಂತ್ವನ ಹೇಳಿಲ್ಲ. ಒಬ್ಬ ರಾಜ್ಯಾಧ್ಯಕ್ಷ ತಪ್ಪಿದ ಮೇಲೂ 2ನೇ ಸರ್ತಿ ಆಗ್ತಾ ಇರೋದು ಸರ್. 2 ಸಲ ಮೊದಲು ನೀವು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ತಪ್ಪಿದಾಗಲೂ ನಿಮ್ಗೆ ಯಾರೇ ಮಾತಾಡಲಿಲ್ಲ. ಸೆಕೆಂಡ್ ಟೈಮ್ ಯಾಕಂದರೆ ಬ್ರಾಹ್ಮಣ ಅಲ್ಲ, ಇವನ ಹತ್ರ ಎಂತ ಆಗ್ತದೆ, ಅವನಿಗೆ ಅವನ ಹತ್ರ ಎಲ್ಲಿ ಓಟಿದೆ. ಬೇರೆ ಜಾತಿಯವರಾದರೆ ಅವರ ಜಾತಿಯವರೆಲ್ಲ ಹೇಳ್ತಾರೆ ನಮ್ಮ ಬ್ರಾಹ್ಮಣರು ಜಾತಿ ಮಾಡುವವರಲ್ಲ, ಜಾತಿ. ಈಗ ನನಗೆ ಸೀಟ್ ಸಿಗಲಿಲ್ಲ ಅಂತ ಮಠಾಧೀಶರು ಇಲ್ಲಿದ್ದಾರೆ, ಎಲ್ಲ ನಮ್ಮ ಸಮಾಜದವರು. ಇಷ್ಟು ದೊಡ್ಡ ಬ್ರಾಹ್ಮಣ ಇಡೀ ರಾಜ್ಯದ ಸಮಾಜ ಯಾರಾದರೂ ಗಲಾಟೆ ಮಾಡೋದಿಲ್ಲ, ಅವರು ಇನ್ನೂ ಮಾಡಲ್ಲ, ಅದು ಸ್ವಭಾವ. ಅದೇ ಬೇರೆ ಜಾತಿದ್ದು ಆಗ್ತಿದ್ರೆ, ಇನ್ನೊಂದು ಸಮಾಜದ್ದು ಯಾರಿಗಾದರೂ ಟಿಕೆಟ್ ತಪ್ಪಿದರೆ 2 ಸರ್ತಿ ಬಿಡ್ತಿದ್ರಾ? ಹಾಗಾಗಿ ಇವನಿಗೆ ಏನು ಆಗೋದಿಲ್ಲ ನಂಗೆ ಗೊತ್ತಿದೆ ಸರ್. ಹಾಗಲ್ಲ, ಅದೇ ನಾವೊಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಅಂತ ಪ್ರತಿಯೊಬ್ಬನಿಗೆ ಗೊತ್ತಿದೆ. ಒಂದು ಫೋನ್ ಆರು ಮಾಡಬೇಕಲ್ಲ ಸರ್. ಹೌದು ಸರ್. 3 ದಿವಸ ಒಬ್ಬನು ಫೋನ್ ಮಾಡಲಿಲ್ಲ. ನನ್ನ ಮನಸ್ಸಿಗೆ ತುಂಬ ಬೇಸರ ಆಯಿತು. ಆಮೇಲೆ ಯೋಚನೆ ಮಾಡಿ, ಇನ್ನು ನನಗೆ ಈ ರಾಜಕೀಯದಲ್ಲಿ ಇಷ್ಟು ಮೋಸ ಆದ, ಇದಕ್ಕೊಂದು ಪ್ರತಿಭಟಿಸಬೇಕು. ನಾನು ಗೆಲ್ತಾಗಿ ಬದಿಗೆ ಸರಿಸುವಂಥ ಒಂದು ಇನ್ನು ನಾನು ಇದಕ್ಕೊಂದು ಪ್ರತಿಭಟಿಸಬೇಕು. ಗೆಲ್ತದ ಸೋಲ್ತದ ನೋಡ ಅಂಥೇಳಿ ನಾನು ಮತ್ತೆ ಪದವೀಧರಕ್ಕೆ, ಅದು ಎಲ್ಲಿ ಸರ್ 6 ಜಿಲ್ಲೆ ನನಗೆ 18 ದಿವಸ ಸಿಕ್ಕಿದ್ದು. ಎಲ್ಲಿಗೆ ಕವರ್ ಮಾಡೋದು? ಮತ್ತೆ ಸ್ಪರ್ಧೆ ಮಾಡಿದೆ. ಇರಲಿ, ವಿಶ್ವಾಸ ಇತ್ತಾ ಗೆಲ್ಬೋದು? ಸುರಿಗೆ ವಿಶ್ವಾಸ ಇತ್ತು ಸರ್, ತುಂಬ ಒಳ್ಳೆಯದಿತ್ತು. ಆಮೇಲೆಲ್ಲ ಇಡೀ ಪಕ್ಷ ಸಂಘ ಎಲ್ಲವೂ ಇಳೀತು. ನಮಗೆ ಎಲ್ಲಿ ತನಕ ಅಂದರೆ ಹೊಸ ದಿಗಂತದಲ್ಲಿ ನಂದೊಂದು ಅಡ್ವರ್ಟೈಸ್ಮೆಂಟ್ ಕೊಡ್ತೇನೆ, ದುಡ್ಡು ಕೊಡ್ತೇನೆ ಅಂದರೆ ಹಾಕ್ಲಿಕ್ಕೆ ಬಿಡಲಿಲ್ಲ. ಅದೇ ಬೇರೆ ಇನ್ನೊಂದು ಯಾರೋ ಉಳ್ಳಾಲ್ ಅಂತ ಯಾರೋ ಒಬ್ಬ ನಿಂತಿದ್ದ ಪಕ್ಷೇತರ, ಅವನದು ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ, ನಂದು ಹಾಕಲಿಲ್ಲ. ಅಂದರೆ ಇಡೀ ಸಂಘ ಎಲ್ಲ ಹೇಳಿತ್ತು. ನಾನೊಬ್ಬ ಸಂಘದ ಸ್ವಯಂ ಸೇವಕ ಸರ್, ITC OTC ಆದಂಥ ಒಬ್ಬ ಸ್ವಯಂ ಸೇವಕ. ನಾನು ಇಂಡಿಪೆಂಡೆಂಟ್ ನಿಂತದ್ದು, ಯಾವುದೇ ಪಕ್ಷದ. ಈಗ ಮನೆಗೆ ಬಂದರೂ ಮನೆಯ ಮುಂದ್ಗಡೆ ನಿಮ್ಮ ಆಫೀಸಲ್ಲಿ ಇರೋದು ಎಲ್ಲ ಸಂಘದ ನೋಡಿದ್ರಲ್ಲ. ಇವತ್ತಿಗೂ ನಾನೇನು ಚೇಂಜ್ ಆಗಲಿಲ್ಲ. ಸಂಘದ್ದಿದೆ, BJPದಿದೆ, ಕೇಸರಿ ಧ್ವಜ ಇದೆ. ಆದರೆ ಅಷ್ಟು ಆಯಿತು ಸರ್, ಇಡೀ ಸಂಘ ಹೇಳಿತು. ಹೊಸ ದಿಗಂತದಲ್ಲಿ ನಂದೊಂದು ಅಡ್ವರ್ಟೈಸ್ಮೆಂಟ್ ನಾನು ಅದರ ಪ್ರಮುಖರಿಗೆ ಮಾತಾಡಿದೆ. ಸರ್ ಯಾಕೆ ನಂದು ಇದಿದೆಯಲ್ಲ, ನಾನು ಅಲ್ಲ ಅದು ನೀವು ಮೋದಿಯವ್ರ ಫೋಟೋ ಹಾಕ್ತೀರಿ, VS ಅದು 2 ತೆಗೆಯೋಣ, ನನ್ನ ಫೋಟೋ ಮಾತ್ರ ಆಗಿ ಹಾಕ್ತೇನೆ ಅಂದರೆ ಅದು ಇಲ್ಲ, ಹಾಕಲಿಲ್ಲ. ಇಲ್ಲ ಸರ್, ಅದು ಮ್ಯಾನೇಜ್ಮೆಂಟ್ ಡಿಸಿಷನ್. ಇಲ್ಲಿ ತನಕ ಸರ್ ಇದು ಕಾಂಗ್ರೆಸ್ನವ್ರದ್ದು ಹಾಕಿದ್ದಾರೆ. 500 ಮಂಜುನಾಥದ್ದು ಅಡ್ವರ್ಟೈಸ್ಮೆಂಟ್ ಬಂದಿದೆ, ಹಾಕಿದ್ದಾರೆ. ಅದೆಲ್ಲ ಮನಸ್ಸಿಗೆ ತುಂಬ ಬೇಸರ ಆಯಿತು. ಆಮೇಲೆ ಸ್ಪರ್ಧೆ ಮಾಡಿದೆ, ಏನೋ 11,000ದಷ್ಟು ಓಟು ನಮಗೆ ಸಿಕ್ಕಿದೆ, ಬಂತು. ಎಷ್ಟು ಓಟಲ್ಲಿ ನೀವು ಅಲ್ಲ, ಸೋತ್ಲಿಕ್ಕೆ ಮ್ಯಾಕ್ಸಿಮಮ್ ಇತ್ತು. ನಾನು 3rd ಬಂದಿದ್ದೇನೆ. ಬಟ್ ಪಕ್ಷೇತರವಾಗಿ ಅಷ್ಟು ಸಿಕ್ಕಿದಂಥದ್ದು ಭಾಳ ದೊಡ್ಡ ಓಟ್. ಅದು ನಿಮ್ಮ ವೈಯಕ್ತಿಕವಾಗಿ ಮತ್ತೇನೇನು, ಅದು ನನ್ನ ವಿರುದ್ಧ ಇಡೀ ಟೀಮ್ ಇಳೀತು, ಸಂಘ. ಅದೆಲ್ಲ ತೊಂದರೆ ಇಲ್ಲ, ಅದೇನು ಇದಲ್ಲ. ಚುನಾವಣೆಯಲ್ಲಿ ಗೆಲುವು ಸೋಲು ಇದ್ದದ್ದೇ. ನಾನು 3 ವಿಧಾನಸಭಾ ಚುನಾವಣೆಯಲ್ಲಿ, 1 ನಗರಸಭೆ ಚುನಾವಣೆಯಲ್ಲಿ, 1ರಲ್ಲಿ ಸೋಲಿಲ್ಲ. ವಿಧಾನ ಪರಿಷತ್ತಲ್ಲಿ 6 ಜಿಲ್ಲೆಯಲ್ಲಿ ಮತ್ತು 18 ದಿವಸ ಮಾತ್ರ ಇದ್ದದ್ದು. ಹಾಗಾಗಿ ಸೋತೆ. ನೋಡಿ, ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಾಗಲೂ ಹೇಳಿದ್ದೇನೆ, ನಾನು ಗೆದ್ದರೂ BJP, ಸೋತರು BJP ಅಂತ. ಗೆದ್ದರೆ ಯಾರೂ ಕರೆಯೋದು ಬೇಡ, ನಾನೇ ವಿಧಾನ ಪರಿಷತ್ತಲ್ಲಿ BJP ಪರವಾಗಿ ಕೈ ಎತ್ತೇನೆ ಅಂತ ಹೇಳಿದೆ. ಸೋತರೆ ನಾನು ಮತ್ತೆ BJP ಹೇಳಿದ್ದೇನೆ. ಇವತ್ತು 2 ವರ್ಷ ಆಗ್ತಾ ಬಂತು ನಂದು ಸ್ಪರ್ಧೆ ಮಾಡಿ ಸೋತ ತಕ್ಷಣ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದೆ, ಇನ್ಮೇಲೆ ನಾನು BJP. ನೀವು ಇವತ್ತು ನೋಡಿ ನನ್ನ ಆಫೀಸ್ ಕೆಳಗೆ ನೋಡಿ, ಇನ್ನೂ ಮೋದಿಯವ್ರ ಫೋಟೋ ಇದೆ, ಡಾಕ್ಟರ್ ಜಿದ್ದಿದೆ, ಗುರೂಜಿಯವರದ್ದಿದೆ, ದೀನ್ ದಯಾಳ್ ಉಪಾಧ್ಯಾಯ ಇದೆ, ಶ್ಯಾಮ್ ಪ್ರಸಾದ್ ಮುಖರ್ಜಿಯವರದ್ದಿದೆ. ಎಲ್ಲ ನಾನು BJPಯ ತತ್ವವನ್ನು ಮಿಲ್ಸ್ ಕಾಲ್ ಆಗಿ ಮೆಂಬರ್ ಆಗಿದ್ದೇನೆ. ಬಟ್ ನನ್ನನ್ನು ಪಕ್ಷದಿಂದ ಉಚ್ಚಾಟನೆ ಆದವ್ರನ್ನ ವಾಪಸ್ ತಗೊಳ್ಳಿಲ್ಲ. ಅಷ್ಟು ದೊಡ್ಡ ಅನ್ಯಾಯ ಮಾಡಿದ್ದೇನೆ. ಹಾಗಿದ್ರೆ ನೀವು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರಿಗೆ ಮುಖ್ಯಮಂತ್ರಿ ತಪ್ಪಿತ್ತು ಅಂತ KJP ಮಾಡಿ ಪಕ್ಷ ನಿರ್ನಾಮ ಮಾಡ್ತೇವೆ ಅಂತ ಹೇಳಿದವ್ರನ್ನ 1 ವರ್ಷದೊಳಗೆ ಪಾರ್ಟಿ ತಗೊಂಡು ಅವ್ರನ್ನ MP ಮಾಡಿ ರಾಷ್ಟ್ರೀಯ ಉಪಾಧ್ಯಕ್ಷರು ಮಾಡ್ತಾರೆ. ಅವ್ರು ಬಿಡಿ, ಅವ್ರು ದೊಡ್ಡ ನಾಯಕರು, ಅವರು ಈಸ್ ಎ ಮಾಸ್ ಲೀಡರ್. ಅವ್ರನ್ನ ಬೇಡ. ಶೋಭಾ ಕರಂದ್ಲಾಜೆಯವರು ಅವರೊಟ್ಟಿಗೆ ಹೋಗಿ ನಾವು ಸೋತದ್ದಕ್ಕಿಂತ BJP ಸೋತದ್ದೇ ನಮಗೆ ಸಂತೋಷ ಅಂತ ಹೇಳಿದಂಥ ಶೋಭಾ ಕರಂದ್ಲಾಜೆಯವರನ್ನು
ಪಾರ್ಟಿಗೆ ತಗೊಂಡು ಯಡಿಯೂರಪ್ಪನವರ ಇನ್ಫ್ಲುಯೆನ್ಸಲ್ಲಿ ಉಡುಪಿಗೆ ಲೋಕಸಭಾ ಸದಸ್ಯ ಮಾಡಿ ಅವರನ್ನು MP ಮಾಡಿ ಮಿನಿಸ್ಟ್ರ್ ಮಾಡ್ತದೆ. ಮೊನ್ನೆ ಗೋ ಬ್ಯಾಕ್ ಶೋಭಾ ಅಂತ ಇಡೀ ಕಾರ್ಯಕರ್ತರು ಹೇಳಿದವರಿಗೆ ಇಲ್ಲಿ ಕಷ್ಟ ಆಗ್ತದೆ ಅಂತ ತಗೊಂಡೋಗಿ ಬೆಂಗಳೂರು ಸೆಂಟ್ರಲ್ ಅವರಿಗೆ ಟಿಕೆಟ್ ಕೊಡ್ತಾರೆ, ಗೆಲ್ಲುವಂತ ಕೊಟ್ಟು ಅವರನ್ನು ಮಂತ್ರಿ ಮಾಡ್ತಾರೆ. ಜಗದೀಶ್ ಶೆಟ್ಟರು ಮೋದಿಗೆ, ಸಂತೋಷ್ಗೆ, BJPಗೆ ಬೈದವರು ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಹೋಗಿ ಚಿಹ್ನೆಯಲ್ಲಿ. ನಾನು ಕಾಂಗ್ರೆಸ್ಸಿಗೆ ಹೋದದ್ದಲ್ಲ, ನಾನು ಪದವಿ ಪಕ್ಷೇತರವಾಗಿ ಸ್ಪರ್ಧಿಸಿದ್ದು. ಅವರನ್ನು ವಾಪಸ್ 8 ತಿಂಗಳೊಳಗೆ ಪಾರ್ಟಿ ತಗೊಂಡ್ಬಂದು ಅವರು ಲೋಕಸಭೆ ಕ್ಯಾಂಡಿಡೇಟ್ ಕೊಟ್ಟು ಬೆಳಗಾವಿಗೆ ಕ್ಯಾಂಡಿಡೇಟ್ ಮಾಡಿ ಅವರನ್ನು ಮಾಡ್ತಾರೆ. ಇದೆಲ್ಲ ನೋಡುವಾಗ ಪಕ್ಷದಲ್ಲಿ ಏನು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಈಗ. ಅಂದರೆ ಒಬ್ರಿಗೊಂದು ಪಾಲಿಸಿ ಅಂತ. ಸೊ ಹಾಗಾಗಿ ಇದೊಂದು ಪಕ್ಷ ಇವತ್ತು ಮಾಡ್ತಾ ಇರುವಂಥದ್ದು ಕೆಲವು ಜನರ ಹಿಡಿತದಲ್ಲಿ ಈ ಥರ ನಡೀತಾ ಇದೆ. ಇದೊಂದು ಮನಸ್ಸಿಗೆ ಬೇಸರ ಇದೆ. ಹಾಗಾಗಿ ನಾನು ಇವತ್ತು ಜನರೊಟ್ಟಿಗೆ ಜನರ ಕೆಲಸ ಮಾಡಿಕೊಂಡು ನನಗೆ ಸಮಸ್ಯೆಗಳಾಗಿ ನಾನು ಸ್ವಂತವಾಗಿ ಹೋರಾಟ ಮಾಡಿಕೊಂಡು ನಾನು ರಾಜಕೀಯವಾಗಿ ಸಾಮಾಜಿಕವಾಗಿ ಇವತ್ತು ಇದ್ದೇನೆ. ಮೊನ್ನೆ ನೀವೊಂದು ಪ್ರತಿಭಟನೆಯನ್ನು ಮಾಡಿದ್ದೀರಿ. ನಾನೇ ವೈಯಕ್ತಿಕವಾಗಿ ನನ್ನ ಪ್ರತಿಭಟನೆ ಅನ್ನುವಂಥದ್ದು. ಒಂದಷ್ಟು ಜನ ನಿಮ್ಮ ಬೆಂಬಲಿಗರು ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟರು, ನಿಮ್ಮ ಜೊತೆ ಬೆಂಗಾವಲಾಗಿ ನಿಂತರು. ಆ ಪ್ರತಿಭಟನೆ ಸಫಲ ಆಯಿತಾ ವಿಫಲ ಆಯಿತಾ? ಅದರ ರಿಸಲ್ಟ್ ಏನು ಬಂತು ಸರ್? ಸಫಲ ಅಲ್ಲ ಸರ್. ನೋಡಿ, 2 ವರ್ಷದಿಂದ ನನಗೆ ಸಿಂಗಲ್ ಲೇಔಟು ನ್ಯಾಯಯುತವಾಗಿ ಕೊಡಬೇಕಾ? 0%. ನೋಡಿ, ನಾನೊಬ್ಬ ಬಿಸ್ನೆಸ್ ಮ್ಯಾನ್. ಏನಾದರೂ ಸ್ವಲ್ಪ ಲೂಪ್ ಪೋಲ್ ಇದೆ, ನಾನು ಧರಣಿ ಕೂತ್ಕೊಳ್ತೇನೆ. ಯಾರೋ ಮಂತ್ರಿಗಳನ್ನು ಹಿಡ್ಕೊಂಡು ಏನೋ ಮಾಡ್ಕೊಂಡು ಸ್ವಲ್ಪ ದುಡ್ಡು ಕೊಟ್ಟ ಮಾಡ್ಕೊಳ್ತಾನೆ. ಇದು ನನಗೆ 100% ಸರಿಯಿದ್ರೆ ಕೇವಲ ಶಾಸಕರ ಒಂದು ಒತ್ತಡದಿಂದ ಅದು ನಿಂತದ್ದು. ನಾನು ಹೈಕೋರ್ಟಿಗೆ ಹೋದೆ. ಹೈಕೋರ್ಟಲ್ಲಿ 1 ತಿಂಗಳು ಮಾಡಬೇಕು ಅಂತ ಬಂದು ಆಮೇಲೆ ಹೈಕೋರ್ಟಿಗೆ ನಾನು ಕಂಟೆಂಪ್ಟ್ ಮೂವ್ ಮಾಡಿದೆ. ಓಲ್ಡ್ ಡೇಟ್ ಹಾಕಿ ರಿಜೆಕ್ಟ್ ಮಾಡಿದರು. ರಿಜೆಕ್ಟ್ ಮಾಡಿದ ವಿರುದ್ಧ ಬೆಂಗಳೂರಲ್ಲಿ ಕಮಿಷನರು ಮತ್ತು UD ಸೆಕ್ರೆಟರಿಗೆ ಅಪೀಲ್ ಮಾಡಿದೆ. ಅಲ್ಲಿ ಶಾಸಕರು ಲೆಟರ್ ಕೊಟ್ಟದ್ದಕ್ಕೆ ಇದು ಸರಿ ಇದೆ, ಇವರಿಗೆ ಸಿಂಗಲ್ ಲೇಔಟ್ ಕೊಡಬೇಕು ಅಂತ ಕೊಟ್ಟರು. ನನ್ನ ಮನವಿಯ ಮೇಲೆಗೆ ಇಲ್ಲ, ಇಲ್ಲಿಯ ಕಮಿಷನರಿಗೆ ಆರ್ಡರ್ ಮಾಡಿದರು, ನೀವು ಸಿಂಗಲ್ ಲೇಔಟ್ ಕೊಡಬೇಕು, ಕರೆಕ್ಟಾಗಿದೆ, ಇಲ್ಲಿ ಯಾವುದೇ ರೋಡು ಅಂತ ಹೇಳುವಂಥದ್ದಿಲ್ಲ ಅಂತ. ಆ ನಂತರವೂ ಶಾಸಕರು ಒತ್ತ ಮಾಡಿದ್ರು ಮೀಟಿಂಗ್ ಇಡಬೇಕು ಮಾಡ್ತಾಯಿದ್ರು. ಮೀಟಿಂಗ್ ಇಟ್ಟರೆ ಮತ್ತೆ 6 ತಿಂಗಳು ತಾಗ್ತಾಯಿತ್ತು. ಹೌದೌದು. ಕೊನೆಗೆ ನನಗೆ ಅನಿವಾರ್ಯವಾಗಿ ನನಗೆ ನ್ಯಾಯಯುತ ಇರೋದ್ರಿಂದ ಧರಣಿ ಕೂತ್ಕೊಳ್ಬೇಕಾಯ್ತು. ನಾನು ಹೇಳಿದ್ದೇನೆ ಕಮಿಷನರ್ ಹತ್ರ, ಸುರಿಗೆ ನೋಡಿ, ನನಗೆ ಇಷ್ಟು ಮಾಡಿ ಸೆಕ್ರೆಟರಿನ ಬಂದ ಮೇಲೆ ನೀವು ಮಾಡದಿದ್ರೆ ಶನಿವಾರದೊಳಗೆ ಕಾಯ್ತೇನೆ ನಾನು, ಇಲ್ದಿರೆ ಸೋಮವಾರ ನಾನು ಧರಣಿ ಹೇಳಿದ್ದೇನೆ ಅವ್ರಿಗೆ. ಇಲ್ಲ ಸರ್ ಕೊಡ್ತೇನೆ ಸರ್, 2 ದಿವಸ ಸರ್. ಕಡೆಗೆ ನಾನು ಶನಿವಾರ ಪತ್ರಿಕಾಗೋಷ್ಠಿ ಮಾಡಿ ಸೋಮವಾರ ಧರಣಿ ಕೂತ್ಕೊಂಡೆ. ಧರಣಿ ಕೂತ್ಕೊಂಡ್ಮೇಲೆ ಇವರು ಲೀಗಲ್ ಒಪಿನಿಯನ್ ತೊಗೊಂಡ್ರು. ಎಲ್ಲಿ? ಅಡ್ವೊಕೇಟ್ ಜನರಲ್ ಆಫೀಸ್ ಬೆಂಗಳೂರಲ್ಲಿ. ಅಲ್ಲಿ ಕ್ಲಿಯರ್ ಆಗಿ ಬಂತು ಇವ್ರಿಗೆ ಕೊಡಬೇಕು ಅಂತ. ಕೋರ್ಟಲ್ಲಿ ಯಾವುದಿಲ್ಲ, ಕೋರ್ಟಲ್ಲಿ ಅದೊಂದು PIL ಹಾಕಿದ್ದು ಮಾತ್ರ, ಅದರಲ್ಲಿ ನೋಟಿಸ್ 2 ಮಾತ್ರ ಇದೆ, ಕೊಡಬಾರ್ದು ಅಂತೇನಿಲ್ಲ. ಸೊ ಹಾಗಾಗಿ ಅಲ್ಲಿ ಲೀಗಲ್ ಒಪಿನಿಯನ್ ಕೊಡಬೇಕು ಅಂತ ಬಂತು. ಸಕ್ಸಸ್ ಅಲ್ಲದೆ ಏನು ಸರ್, ನಾನು ಕೂತ್ಕೊಂಡಲ್ಲಿಗೆ ಸಿಂಗಲ್ ಲೇಔಟನ್ನು ತಂದು ಕೊಟ್ರಿ. ಅಂದರೆ ತಾತ್ಕಾಲಿಕ ಧರಣಿ ಕೂತ್ಕೊಳ್ಳದೆ ಇದ್ರೆ ಇದು ಇನ್ನೂ ಕೊಡ್ತಿಲ್ಲ, 100ಕ್ಕೆ 100 ಆಗ್ತಿಲ್ಲ ಸರ್. ಇಲ್ಲಿ ನಾನು 2 ವರ್ಷದಿಂದ ಒದ್ದಾಡಿದ್ದೇನೆ. ಆಮೇಲೂ ಪರ್ಮನೆಂಟಿಗೂ ತುಂಬ ಸತಾಯಿಸಿದ್ರು. ಅದು ಆಯಿತು, ಈಗ ಸಿಂಗಲ್ ಲೇಔಟ್ ಎಲ್ಲ ಆಯಿತು. ಈಗ ನಾನು ಯಾಕೆ ಕೇಳಿದೆ ಅಂತ ಕೇಳಿದರೆ, ನೀವು ಧರಣಿ ಕೂತ ಮೇಲೂ ಕೂಡ ಕೆಲವೊಂದಷ್ಟು ಚರ್ಚೆ ಆಗ್ತಿತ್ತು, ಅವರ ಧರಣಿ ವಿಫಲ ಆಯಿತು ಅಂತ ಹೇಳಿಲ್ಲ. ಅದಕ್ಕೊಂದು ಸ್ಪಷ್ಟವಾಗಿ ನಿಮ್ಮ ಬಾಯಲ್ಲಿ ವಿಫಲ ಇಲ್ಲ ಸರ್. ಇಲ್ದಿರ ನನಗೆ ಸಿಂಗಲ್ ಲೇಔಟ್ ಸಿಕ್ಕುವುದೇ ಇಲ್ಲ ಆಯಿತು. ನನಗೆ ಅದು ಸಿಂಗಲ್ ಲೇಔಟ್ ಸಿಕ್ಕಿದೆ. ನಾನು ಇವತ್ತು ಹಾಗಾಗಿ ಅದನ್ನು ಇನ್ನು ಹೆಚ್ಚು ಕೆದಕ್ಲಿಕ್ಕೆ ನಂಗೆ ಯಾಕೆ, ನಂದು ಕೆಲಸ, ನಾನು ಅದನ್ನು ಉದ್ಯಾನಲ್ಲಿ ಕೂತ್ಕೊಳ್ಳುವಾಗ ಹೇಳಿದ್ದೇನೆ, ಇದು ರಾಜಕೀಯ ಹೋರಾಟ ಅಲ್ಲ. ನನ್ನೊಟ್ಟಿಗೆ ಯಾರೂ ಬರೋದು ಬೇಡ, ನಾನು ಸಿಂಗಲ್ ಯಾಕೆ ಕೂತ್ಕೊಳ್ಳಿದ್ದು. ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ತುಂಬ ಸಮಸ್ಯೆ ಇದೆ. ನಾನು ಸಾರ್ವಜನಿಕರೊಟ್ಟಿಗೆ ಕೂತ್ಕೊಂಡ್ರೆ ಆ ಸಾರ್ವಜನಿಕರ ಸಮಸ್ಯೆ ಎಲ್ಲ ಪರಿಹಾರ ಮಾಡಿದ್ದೆ ನಾನು ಹೇಳಲಿಕ್ಕಾಗಲ್ಲ. ಅದಕ್ಕೆ ನಾನು ಇದು ಉದ್ಯಮಿಯಾಗಿ ಸಿಂಗಲ್ ಕೂತ್ಕೊಂಡದ್ದು ಅಂತ ಹೇಳಿದ್ದು. ಮತ್ತೆ ಜನ ನಿಮ್ಮ ಬೆಂಬಲ ಬಂದರು, ಅದೇ ಕೂತ್ಕೊಂಡದ್ದು ನಾನು ಒಬ್ಬನೇ ಬಂದರು. ಬಟ್ ಅಲ್ಲಿ ಸರ್ಕಾರದಲ್ಲಿ ಅಧಿವೇಶನ ನಡೀತಾ ಇತ್ತು, ಒತ್ತಡ ಕ್ರಿಯೇಟ್ ಆಯಿತು. ಶಾಸಕರು ಆಗಲೂ ಮತ್ತು ತುಂಬ ಪ್ರಯತ್ನ ಮಾಡಿದರು. ಚೀಫ್ ಸೆಕ್ರೆಟರಿಗೆ ಹೋಗಿ ಒಂದು ಲೆಟರ್ ಕೊಟ್ಟು ಅಲ್ಲಿಂದ ಏನೋ ಕಮಿಟಿ ಅಂತ ಮಾಡಿ ನಿಲ್ಲಿಸಲಿಕ್ಕೆಲ್ಲ ನೋಡಿದರು. ಮತ್ತು ನಾನು ಧರಣಿ ಕೂತ್ಕೊಂಡದ್ರಿಂದ ಇವರಿಗೆ ಒತ್ತಡ ಕ್ರಿಯೇಟ್ ಆಯಿತು. ನಿಮಗೆ ಲೀಗಲ್ ಒಪಿನಿಯನು ಬಂದಿತ್ತು, ಆ ದೃಷ್ಟಿಯಿಂದ ಕೊಡಬೇಕಾಯ್ತು, ಮತ್ತು ಕೊಟ್ಟರು. ಹೌದು. ಈಗ ಮುಂದಿನ ನಡೆ, ಈಗ ರಘುಪತಿ ಭಟ್ರು BJPಯ, ಕಾಂಗ್ರೆಸ್ ಅಥವಾ ಪಕ್ಷೇತರ? ಈಗ ಪ್ರೆಸೆಂಟ್ ಈಗ ಪಕ್ಷೇತರ ಸರ್. ನಾನು ಈಗ BJP ಅಲ್ಲ, ಕಾಂಗ್ರೆಸ್ ಅಲ್ಲ, BJPಯಿಂದ ನಾನು ಮಾನಸಿಕವಾಗಿ BJP. ಹೌದು. ಇವತ್ತು ನೀವು ಮನೆಯಲ್ಲಿ ನೋಡಿದರೆ ನಾನು ಇವತ್ತು BJPಯ ತತ್ವ ಆದರ್ಶಗಳನ್ನು ಪಾಲಿಸ್ಕೊಂಡಿದ್ದೇನೆ. ನಾನು BJPಯಲ್ಲಿ ಮಿಸ್ ಕಾಲ್ ಆಗಿ ಮೆಂಬರ್ ಆಗಿದ್ದೇನೆ. ಆದರೆ ನನ್ನನ್ನು ಯಾವುದಕ್ಕೂ ಕರೆಯುವುದಿಲ್ಲ, ನನ್ನನ್ನು ಉಚ್ಚಾಟನೆ ಮಾಡಿದ್ದನ್ನು ವಾಪಸ್ ತಗೊಳ್ಳಿಲ್ಲ. ಆದರೂ ನಾನು ಮಾನಸಿಕವಾಗಿ ಹಾಗೇ ಇದ್ದೇನೆ. ಈಗ ಬಟ್ ರಾಜಕೀಯವಾಗಿ ನಾನು ಪಕ್ಷೇತರ, ಇವತ್ತು ಪಕ್ಷೇತರವಾಗಿ
ನನ್ನ ರಾಜಕೀಯವಾಗಿ ಇವತ್ತಿದ್ದೇನೆ. ಮುಂದೆಯೂ ನಾನು ಪಕ್ಷೇತರವಾಗಿ ಇರುವಂತಹದ್ದು ಅಂತ ಹೇಳುವಂಥ ಯೋಚನೆಯನ್ನು ಮಾಡಿ ಬಿಜೆಪಿಯನ್ನ ಭಟ್ರು ಬಿಡ್ಲಿಲ್ಲ, ಆದ್ರೆ ಭಟ್ರನ್ನ ಬಿಜೆಪಿಯಲ್ಲ ಬಿಟ್ಟಿದೆ ಅನ್ನುವಂತ ಒಂದು ಬೇಸರ ಇದೆ, ತುಂಬ ಇದೆ. ಈಗ ಮುಂದಿನ ಚುನಾವಣೆಯಲ್ಲಿ ವಿಧಾನಸಭಾ ಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಲೋಕಸಭೆ ಇರ್ಬೋದು, ಯಾವುದೇ ಚುನಾವಣೆ ಇರಲಿ, ನಿಮಗೆ ನಿಲ್ಬೇಕು ಅಂತ ಇದ್ರೆ ಮುಂದಿನ ನಿಮಗೆ ಸ್ಪರ್ಧೆ ಮಾಡಬೇಕನ್ನುವಂಥ ಆಸೆ ಏನಾದರೂ ಇದೆಯಾ, ಅಥವಾ ವಿಶ್ವಾಸ ನಾನು ಗೆಲ್ತೇನೆ ಅನ್ನುವಂಥ ವಿಶ್ವಾಸ ಇದೆಯಾ? ಸರ್, ಇವತ್ತು ನಾನು ರಾಜಕೀಯವಾಗಿ ನೋಡುವಾಗ ಇವತ್ತು ನಾನು ಮಾಡಿದಂಥ ಅಭಿವೃದ್ಧಿಯ ಕೆಲಸಗಳು, ನಾನು ಶಾಸಕನಾಗಿ ಜನರೊಟ್ಟಿಗೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದೆ, ಎಷ್ಟು ರಸ್ತೆಗಳು ಜನ ನಮ್ಮ ಹತ್ರ ಬರ್ತಾ ಇದ್ದಂಥವರಿಗೆ ಒಂದು ಪರಿಹಾರ ಆಗ್ತಾ ಇದೆ. ಇದು ನೋಡಿ ಜನ ಇವತ್ತು ತುಂಬ ಜನ ನನಗೆ, ನಮ್ಮ ಆತ್ಮೀಯರು, ನಮ್ಮ ಕಾರ್ಯಕರ್ತರು, ನಮ್ಮ ವೋಟರ್ಸುಗಳು, ಇಲ್ಲ ಸರ್ ನೀವು ಮುಂದಿನ ಚುನಾವಣೆಗೆ ನಿಲ್ಲಬೇಕು, ನೀವು ನಮಗೆ ಶಾಸಕರಾಗಿ ಬೇಕು, ನೀವು ಪಕ್ಷೇತರವಾಗಿ ನಿಲ್ಲಿ, ಯಾವುದೇ ಚುನಾವಣೆ ಯಾವುದೇ ಪಕ್ಷದಲ್ಲಿ ಬನ್ನಿ, ನಾವು ನಿಮ್ಮೊಟ್ಟಿಗೆ ಇರ್ತೇವೆ ಅಂತ ಹೇಳೋ ಮಟ್ಟಿಗೆ ಬಂದಿದ್ದಾರೆ. ನಾನಿವತ್ತು ಅದಕ್ಕೆ ಯೋಚನೆ ಮಾಡಿದ್ದೀನಿ. ಸೋಲು ಗೆಲುವು ವಾಜಪೇಯಿಯವರು ಸೋತಿದ್ದಾರೆ. ಹೌದು, 2028 ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೇನೆ, ಪಕ್ಷೇತರನಾಗಿ ಸ್ಪರ್ಧೆ ಮಾಡ್ತೇನೆ. ಜನ ಓಟ್ ಕೊಟ್ಟರೆ ಗೆದ್ದರೆ ಶಾಸಕನಾಗಿ ಕೆಲಸ ಮಾಡ್ತೇನೆ, ಗೆಲ್ದಿದ್ರೆ ಮತ್ತೆ ಅದೇ ರೀತಿ ಸಾಮಾಜಿಕ ಕಾರ್ಯಕರ್ತ ಆಗಿದೆ. ಒಂದು ಕ್ಲಿಯರ್ ಆಗ್ತದಲ್ಲ. ಈಗೇನು ಜನ ಹೇಳ್ತಾರೆ ನಿಮ್ಮನ್ನು ನಾವು ಸೋಲ್ಸಿದ್ದೇವಾ, MLC ಬಿಡಿ, ಅದು 6 ಜಿಲ್ಲೆಯದ್ದು ಒಂದೊಂದು ಕ್ಷೇತ್ರದಲ್ಲಿ 2,000 ಓಟು ಇರಲ್ಲ. ಹೌದು, ಅದು ಬೇರೆ. ಅದು ಉಡುಪಿಯಲ್ಲಿ ನನಗೆ ಆ ಚುನಾವಣೆಯಲ್ಲಿ ಫುಲ್ಲು ಜನ ಕೊಟ್ಟಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ, ಉಡುಪಿ ಕ್ಷೇತ್ರ ಜನಕ್ಕೆ ನನಗೆ ಪ್ರತಿ ಮನೆಯ ಪರಿಚಯ ಇದೆ ಸರ್. ಒಂದು 60% ನಮ್ಮ ಕ್ಷೇತ್ರದ ಮತದಾರರ ವೈಯಕ್ತಿಕ ಪರಿಚಯ ಇದ್ದ ಹಾಗೆ ಇದೆ. ಒಂದಲ್ಲ ಒಂದು ಸಂದರ್ಭದಲ್ಲಿ ಅವರು ನನ್ನೊಟ್ಟಿಗೆ ಸಂಪರ್ಕದಲ್ಲಿ ಬಂದವರಿದ್ದಾರೆ. ನಾನು ಅವರಿಗೆ ಒಳ್ಳೆಯ ಸ್ಪಂದನೆ ಮಾಡಿದೆ. ಪಕ್ಷಾತೀತವಾಗಿ ಕೆಲಸ ಮಾಡಿದ್ದೇನೆ. ಆಗ ಯಾವುದೇ ನಾನು MLA ಆಗಿದ್ದಾಗ ಯಾವುದೇ ಪಕ್ಷ, ಯಾವುದೇ ಜಾತಿ, ಮತ, ಧರ್ಮ ಬಿಟ್ಟು ನಾನು ಕೆಲಸ ಮಾಡಿದ್ದೇನೆ. ಸೊ ಹಾಗಾಗಿ ನನಗೆ ವಿಶ್ವಾಸ ಇದೆ ಜನ ಮತ್ತೆ ಓಟ್ ಕೊಟ್ಟು ಗೆಲ್ಲಿಸ್ತಾರೆ. ಆ ದೃಷ್ಟಿಯಿಂದ ನೋಡಿ, ಈಗ ಮತ್ತೇನು ಅಂದರೆ ನನಗೂ ಮಾನಸಿಕವಾಗಿ ಬೇಜಾರಿದೆ. ಇವತ್ತು BJP ನೋಡಿ ನನಗೆ ಶಾಸಕರು ಕೊಡಲಿಲ್ಲ. 1 ವರ್ಷ ಇತ್ತಲ್ಲ ಸರ್, ಏನೋ ಒಂದು ರಾಜ್ಯದ ಉಪಾಧ್ಯಕ್ಷ ಕಾರ್ಯದರ್ಶಿ ಏನಾದ್ರು ಮಾಡಬೇಕಿತ್ತು. ಯಾವಾಗಲೂ ಒಂದು ಒಬ್ಬನಿಗೆ ಹೋದಾಗ ಎಂದೇನಾದರೂ ಕೊಡ್ತಾರೆ, ಏನೂ ಮಾಡಲಿಲ್ಲ. MLC ಕೊಡಲಿಲ್ಲ. ಮತ್ತು ಇವತ್ತು ನೋಡಿ, ಶಾಸಕರಾದಂಥವ್ರು ನಾವು ಗೆದ್ದಾಗ ಒಂದು ಸ್ವಲ್ಪ ವಿಶ್ವಾಸ ಇತ್ತು ನನಗೆ. ಬೇರೆ ಯಾವ ಚುನಾವಣೆ ಸುದ್ದಿಗೆ ಹೋಗ್ತಿರ್ಲಿಲ್ಲ. ಈಗ ಬದಿಯಲ್ಲಿ ಗುರುಮೆ ಸುರೇಶ್ ಶೆಟ್ಟರ್ ಇದ್ದಾರೆ. ಅಲ್ಲಿ ಲಾಲಾಜಿ ಚುನಾವಣೆಯಲ್ಲಿ ಕೆಲಸ ಮಾಡಿದಾಗ ಅವರನ್ನು ಎಷ್ಟು ಗೌರವ ಕೊಟ್ಕೊಂಡಿದ್ದಾರೆ. ಅವರು ಎಲ್ಲಿ ಹೋದವ್ರ ಮೇಲೆ ಕರೀತಾರೆ. ಮೊನ್ನೆ ಬೀಚ್ ಉತ್ಸವದಲ್ಲಿ ಅವರಿಗೆ ಸನ್ಮಾನ ಮಾಡಿದರು. ಅದು ವ್ಯಕ್ತಿತ್ವ. ಅಂಥದ್ದು ಸ್ವಲ್ಪ ನಮಗೆಲ್ಲ ಅಷ್ಟೆಲ್ಲ ಬೇಡ. ನಮಗೆ ಉಪದ್ರ ಮಾಡದೆ ಸುಮ್ಮನೆ ಇರ್ತಿದ್ರು ನಾವು ಮತ್ತೊಮ್ಮೆ ರಾಜಕೀಯದಲ್ಲಿ ಈ ಚುನಾವಣೆ ಹೋಗುವಂಥ ಪ್ರಶ್ನೆ ಬರ್ತಿರ್ಲಿಲ್ಲ ಏನೋ. ಯಾಕೆ ನಮ್ಮ ಪಕ್ಷ ಅಂತ ಕಾಣ್ತಿತ್ತಾಗ. ಬದಿಯಲ್ಲಿ ಗುರುಮೆ ಇವರು ಕಿರಣ್ ಕೊಡ್ಗಿ ಅವರಿದ್ದಾರೆ. ಅಲ್ಲಿ ಎಷ್ಟು ಗೌರವದಲ್ಲಿ ಶ್ರೀನಿವಾಸ ಶೆಟ್ಟರನ್ನು ನಡೆಸ್ಕೊಳ್ತಾ ಇದ್ದಾರೆ ಸರ್. ಒಬ್ಬೊಬ್ಬರು ಶಾಸಕರಾದಂಥವ್ರಿಗೆ ಅವ್ರದ್ದೇ ಆದಂಥ ಗೌರವ, ಅವ್ರದ್ದೇ ಆದಂಥ ವ್ಯಕ್ತಿತ್ವ ಇರ್ತದಲ್ವಾ. ಈಗ ಇದೇ ಯಶ್ಪಾಲ್ ಸುವರ್ಣ ನನ್ನನ್ನು ವಿಶ್ವಾಸ ತಿಕ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಅವರಿಗೆ ಎಷ್ಟು ಪ್ರಯೋಜನ ಆಗ್ತಿತ್ತು. ಎಷ್ಟೋ ಅಭಿವೃದ್ಧಿಯ ಕೆಲಸಗಳು ಇವತ್ತು ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಆಗುವಂಥದ್ದು ರೆಡಿ ಇದೆ. ಇಂದು ಎಷ್ಟು ಕೆಲಸಗಳು ರೆಡಿ ಇದೆ. ಸ್ಮಾರ್ಟ್ ಸಿಟಿದಿತ್ತು, ತೆಗೆದ್ರು. ತುಂಬ ಕೆಲಸಗಳು ಹಾಗೆ ಇತ್ತು. ನನ್ನನ್ನು ವಿಶ್ವಾಸ ತಗೊಂಡು ಹೋಗ್ತಿದ್ರೆ ಅದೆಲ್ಲ ಆಗ್ತಿತ್ತು. ಅವರಿಗೂ ಹೆಸರು ಬರ್ತಿತ್ತು, ಯಾರಿಗೆ ಹೆಸರು ಬರ್ತಿತ್ತು, ಕೆಲಸ ಆಗ್ತಿತ್ತು. ಆದರೆ ಅವರಿಗೆ ಆ ಬುದ್ಧಿ ಕೊಡಲಿಲ್ಲ ದೇವರು. ಅವರು ನನ್ನನ್ನು ಚುನಾವಣೆಯ ದಿವಸದಿಂದ ವಿರೋಧ ಮಾಡೋದು, ಅದು ನನಗೆ ಮನಸ್ಸಿಗೆ ತುಂಬ ಬೇಸರ ಇದೆ. ಹಾಗಾಗಿ ಬಳಸಿಕೊಂಡು ಮತ್ತೆ ವಿರೋಧ ಮಾಡಿದ್ರು ಅಂತ ಹೇಳೋದು. ಚುನಾವಣೆ ಬಳಸ್ಕೊಳ್ಳುವಾಗ ಹೇಗೆ ಮಾತಾಡ್ತಾ ಇದ್ರು ಗೊತ್ತಾ ಸರ್. ಆಗ ನಮ್ಮ ಶಿಷ್ಯನೇ ಆಗಿದ್ರಲ್ಲ ಸರ್. ಆ ನಂತರ ಇಮಿಡಿಯೇಟ್ ಚೇಂಜ್ ಆದರು. ಅದೊಂದು ತುಂಬ ಮನಸ್ಸಿಗೆ ತುಂಬ ಬೇಸರ ಇದೆ. ನಿಮಗೆ ಇಬ್ಬರಿಗೂ ಸಂಪರ್ಕನೇ ಇಲ್ವಾ? ಸಂಬಂಧ ಇಲ್ಲ ಸರ್. ಸಂಬಂಧ ಮುಂದೆ ನೀವು ಎಲ್ಲಾದ್ರೂ ಕಾರ್ಯಕ್ರಮದಲ್ಲಿ ಜೊತೆ ಇಲ್ಲ. ಆ ಮಟ್ಟ ಮೀರಿ ಆಗಿದೆ ಸರ್. ಏನಾಗ್ಬೋದು ಸರ್, ನೀವು ಯೋಚನೆ ಮಾಡಿ ಸರ್. ಒಬ್ಬ ಅಪೋನೆಂಟ್ ನಿಂತವನಿಗೆ ಮಾಡಿದರೆ ಮನಸ್ಸಿವೆ, ಕೆಲಸ ಮಾಡಿದಂಥವನಿಗೆ ಬಿಸ್ನೆಸ್ನ ಒಂದು ಫೈಲಿಗೆ ತೊಂದರೆ ಮಾಡಿ 2 ವರ್ಷ ತೊಂದರೆ ಮಾಡಿದ್ರು. ಹೌದು ಸರ್. ನಮ್ಮ ವೈಯಕ್ತಿಕಗಳಿಗೆ ಹೋಟೆಲ್ನ ಎದುರಲ್ಲಿ ಡಿವೈಡರಿಗೆ ಟೆಂಡರ್ ಕರೀದಿ, ಇದೆಲ್ಲ ಇಷ್ಟು ಒಂದು ಕೆಳಮಟ್ಟಕ್ಕೆ ಇಳಿದ್ದಾರೆ. ಏನು ಅವ್ರ ಹತ್ರ ಸಂಬಂಧಗಳಿರ್ಲಿಕ್ಕೆ ಆಗ್ತದೆ? ಯಾರಿಗೆ ಹೋಟೆಲನ್ನೇ ಮಾರುವಂಥ ಪರಿಸ್ಥಿತಿ ಬಂದಿದೆ. ಎಲ್ಲ ಆಗಿದೆ ಸರ್. ಇವತ್ತು ಅದು ಮಾರಿ ಆಯಿತು, ಎಲ್ಲ ಆಯಿತು. ಅದು ನೋಡಿ ನಮ್ಗೆ ಏನಾಯ್ತು ಅಲ್ಲಿ. ಈಗ ಅಲ್ಲಿ ನೆಮ್ಮದಿಯಲ್ಲಿ ಆಗ್ತಾ ಇದೆ. ನಾನಿರುವಾಗ ದಿನಾ ಉಪದ್ರ. ಈಗ ನಾನು ಮಾರಿಬಿಟ್ಟೆ. ಆ ಸಂಸ್ಥೆ ಅವರು ನಾನು ಕಟ್ಟಿದ ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಇರಲಿ, ನನ್ನಿಂದಾಗ ಹೌದೌದು. ಅಂದರೆ ಇದೆಲ್ಲ ಸರ್. ಪ್ರಮೋದ್ ಮಧ್ವರಾಜ್ ಮಿನಿಸ್ಟರ್ ಆಗಿದ್ದರು, ನಾನು MLA ಆಗಿದ್ದೆ. ಸಭಾಪತಿಯವರು MLA ಆಗಿದ್ದಾಗ ನಾನು MLA ಆಗಿದ್ದೆ, ಅವ್ರ ನಾವೆಲ್ಲ ಇದೆಲ್ಲ ಮಾಡಿದವರಲ್ಲ ಸರ್ ಒಬ್ರಿಗೊಬ್ರು. ಇದು ಫಸ್ಟ್ ಟೈಮ್ ಉಡುಪಿಯಲ್ಲಿ ಇಂಥದ್ದೊಂದು ವೈಯಕ್ತಿಕ ರಾಜಕೀಯ, ದ್ವೇಷ ರಾಜಕೀಯ ಇದು ನಾನು ಎಲ್ಲೂ ನೋಡಲಿಲ್ಲ. ಸ್ವಪಕ್ಷದೊಳಗೆ ಇಷ್ಟು ಮಟ್ಟಿಗೆ ಅದು ಇಷ್ಟ ಸಾಧ್ಯವೇ ಇಲ್ಲ. ಅಷ್ಟು ಮನಸ್ಸಿಗೆ ಬೇಸರ ಇದೆ. ಹಾಗಾಗಿ ನೋಡೋಣ,
ನಾವು ಒಂದು ರಾಜಕೀಯವಾಗಿ ಇಷ್ಟು ಕೆಲಸ ಮಾಡಿದ್ದೇವೆ ಜನರದ್ದು, ಒಂದು ಬಾರಿ ಪ್ರಯತ್ನ ಮಾಡೋಣ ಅಂತ ಇದೆ ನಮ್ದಷ್ಟೇ. ಮತ್ತೆ ಕ್ಷೇತ್ರದ ಜನತೆಯ ಮೇಲೆ ವಿಶ್ವಾಸ ಇದೆ, ಖಂಡಿತ ವಿಶ್ವಾಸ ಇದೆ. ಇದೆಲ್ಲ ನಿಮಗೆ ರಾಜಕೀಯ ಹಣೆ ಬರ. ಹೌದೌದು. ಯಾರು ದೇವೇಗೌಡರು ಪ್ರಧಾನಿ ಆಗ್ತಾರೆ ಅಂತ ಎನಿಸಿದಾರ ನೋಡಿ, ಶ್ರೀನಿವಾಸ ಪೂಜಾರರು ಯಾರಾದರೂ MP ಆಗ್ತಾರೆ ಅಂತ ಎನಿಸಿದಾರೆ, ಅವರು ಇಲ್ಲಿ ವಿರೋಧ ಪಕ್ಷ ವಿಧಾನ ಪರಿಷತ್ ಇದ್ದಂಥವ್ರು. ಇದೆಲ್ಲ ಯೋಗ. ಹೌದು, ರಾಜಕೀಯವಾಗಿ ಯೋಗದಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ. ನಮಗೆ ಮುಂದಿನ ಚುನಾವಣೆಯಲ್ಲಿಯೂ MLA ಆಗಬೇಕು ಅಂತ ಯೋಗ ಇದ್ದರೆ ಏನೋ ಕಾಲ ಕೂಡಿ ಬರ್ತದೆ. ಹೌದು, ಆಗೋದಿಲ್ಲ ಅಂತಿದ್ರೆ ಹಾಗೆ ಆಗ್ತದೆ. ಅದು ಏನು ಮಾಡಲಿಕ್ಕಾಗಲ್ಲ. ನಮ್ಮ ಪ್ರಯತ್ನ ನಾವು ಮಾಡಬೇಕು. ಸಾಮಾಜಿಕವಾಗಿ ರಾಜಕೀಯವಾಗಿ ಇದ್ದ ಮೇಲೆ ನಮ್ಮ ಪ್ರಯತ್ನದಲ್ಲಿ ನಾವು ಇರಬೇಕು. ಅದನ್ನು ನಾನು ಮಾಡ್ತಾ ಇದ್ದೇನೆ. ಮುಂದೆ ನೀವು ಸ್ಪರ್ಧೆ ಮಾಡೋದಂತಿದ್ರೆ, ಈಗ ವಿಧಾನಸಭೆಗೆ ಸ್ಪರ್ಧೆ ಮಾಡಬೇಕು, MLA ಆಗಬೇಕು ಅನ್ನುವಂಥದ್ದಿದ್ದರೆ, ನೀವು ಸ್ಪರ್ಧೆ ಮಾಡೋದಾದರೆ ರಘುಪತಿ ಭಟ್ರು BJP ಕರೆದರೆ BJPಯಿಂದ ಸ್ಪರ್ಧೆ ಮಾಡ್ತಾರಾ, ಅಥವಾ BJPಯಿಂದ ಟಿಕೆಟ್ ಮತ್ತೆ ಕೊಡೋದಿದ್ರೆ ಕಾಂಗ್ರೆಸ್ ನಿಮಗೆ ಮಣೆ ಹಾಕಿದರೆ ಕಾಂಗ್ರೆಸ್ನಲ್ಲಿ ಹೋಗ್ತೀರಾ, ಅಥವಾ ಪಕ್ಷೇತರವಾಗಿ ನಿಲ್ಲುವಂಥ? ಸರ್, ಈವತ್ತ ಮಟ್ಟಿಗೆ ನಾನು ಪಕ್ಷೇತರವಾಗಿ ನಿಲ್ಲುವ ತಯಾರಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಕಡೆ ನನ್ನ ಮಾತಲ್ಲಿ ಬಂದವರ್ತಲ್ಲ, ನಾನು ಪಕ್ಷೇತರವಾಗಿ ನಿಲ್ಲುವಂಥ ತಯಾರಿಯನ್ನೇ ಮಾಡ್ತಾ ಇದ್ದೀನಿ. ನಾನು ಅದರಲ್ಲೇ ದೃಢವಾಗಿದ್ದೇನೆ. ಮತ್ತು ರಾಜಕೀಯ ಹಾಗೆ ಗೊತ್ತಾಯ್ತು ನಿಮಗೆ. ಆ ಕಾಲದಲ್ಲಿ BJPಯವರು ಕರೆದರೆ ನನಗೆ ಗೊತ್ತಿಲ್ಲ, ಹಾಗೇನು ವಾತಾವರಣ ಅನಿಸ್ತಾ ಇಲ್ಲ. ಬಟ್ ನಾನಂತೂ ಚುನಾವಣೆಗೆ ಪಕ್ಷೇತರವಾಗಿ ನಿಲ್ಲಲಿಕ್ಕೆ ನನ್ನ ತಯಾರಿ. BJP ಪಕ್ಷೇತರ ಬಿಟ್ಟು ಈಗ ಕಾಂಗ್ರೆಸ್ನವರು ನೀವು ಬರಲೇಬೇಕು, ನಿಮ್ಮ ಹಿಂದೆ ನಾವು ಕೆಲಸವನ್ನ ಮಾಡ್ತೇವೆ, ಸಂಘಟನೆ ಮಾಡ್ತೇವೆ. ಯಾಕಂತ ಕೇಳಿದ್ರೆ ಈಗ ಪಾರ್ಟಿ ಒಂದು ಗೆಲ್ಲಬೇಕಾದ್ರೆ ಬೂತಿಂದ ಕೂಡ ಬಲಿಷ್ಠವಾಗಿರ್ಬೇಕನ್ನುವಂಥದ್ದು. ಈಗ ನಮ್ಮಲ್ಲಿ ಬೂತ್ ಬಲಿಷ್ಠ ಇದೆ, ನಾವು ನಿಮ್ಮ ಹಿಂದೆ ಕೆಲಸ ಮಾಡ್ತೇವೆ ಅಂತ ಹೇಳಿ ನಿಮ್ಮನ್ನ ಕಾಂಗ್ರೆಸ್ ಕರೆದು ನಿಮಗೆ ಟಿಕೆಟ್ ಅನ್ನು ಕಾಂಗ್ರೆಸ್ ಈಗಲ್ಲ ಸರ್, ನಂದು 23ರಲ್ಲೇ ಕರೆದಿದೆ. ಅದೇನು ಹೊಸ್ತಲ್ಲ. ಅವರಿಗೆ ಪಾಪ ಅದರ ಬಗ್ಗೆ ಇದ್ದಿಲ್ಲ. ನಾನು ಆ ಯೋಚನೆಯನ್ನು ಇನ್ನೂ ಮಾಡಿಲ್ಲ. ಈ ಕ್ಷಣದವರೆಗೂ ನೀವು ಹೋದ ಸಲ ನಿಮಗೆ ಟಿಕೆಟ್ ಕೈ ತಪ್ಪಿದಂತ ಸಂದರ್ಭದಲ್ಲಿ ನೀವು ಹೇಳಿದ್ರಿ, ನಾನು ಸಾಯುವವರೆಗೂ ಬಿಜೆಪಿ, ಸತ್ತ ಮೇಲೆ ನನ್ನ ಹೆಣೆಯ ಮೇಲೆ ಬಿಜೆಪಿಯ ಧ್ವಜ ಇರಬೇಕು ಅಂತ ಹೇಳಿದ್ದೇನೆ. ನೋಡಿ, ಇವತ್ತಿನವರೆಗೂ ನಾನು ಆ ಕಾಂಗ್ರೆಸ್ಸಿಗೆ ಹೋಗುವಂತ ನಿರ್ಧಾರ ಮಾಡಿಲ್ಲ. ನಾನು ಕಾಂಗ್ರೆಸ್ಸಿಗೆ ಹೋಗಿದ್ದೇನೆ ಅಂತ ಪ್ರಚಾರ ಮಾಡ್ತಾ ಇರೋದು ಯಾರು ಕೇಳಿದ್ರೆ, ನಮ್ಮ ಉಡುಪಿಯ ಶಾಸಕರ ಯಶ್ಪಾಲ್ ಸುವರ್ಣರ ಬೆಂಬಲಿಗರು. ನೀವು ಮೊನ್ನೆ ನಾನು ಧರಣಿ ಕೂತ್ಕೊಂಡಾಗ ಅವರ ಬೆಂಬಲಿಗರು ಅಂತ ಅವರ ಡಿಡಿ ಸೋಷಿಯಲ್ ಮೀಡಿಯಾವನ್ನು ಮಾಡುವಂಥವ್ರು, ನಾನು ಇಲ್ಲೆಲ್ಲ ಹೆಸರು ಹೇಳೋದಿಲ್ಲ, ಅವರದ್ದು ನೋಡಿ. ಎಲ್ಲರೂ 2028ಕ್ಕೆ ರಘುಪತಿ ಭಟ್ರು ಕಾಂಗ್ರೆಸ್ನ ಕ್ಯಾಂಡಿಡೇಟ್, ರಘುಪತಿ ಭಟ್ರು ಕಾಂಗ್ರೆಸ್ಸಿಗೆ ಹೋಗ್ತಾ ಇದ್ದಾರೆ ಅಂತ ಪ್ರಚಾರ ಮಾಡ್ತಾ ಇರುವಂಥವ್ರು ಅವರು. ನಾನಲ್ಲ, ನನ್ನ ಫಾಲೋವರ್ಸು ಅಥವಾ ನನ್ನ ಅಭಿಮಾನಿಗಳು ಯಾರು ರಘುಪತಿ ಭಟ್ರು ಮುಂದಿನ ಕ್ಯಾಂಡಿಡೇಟ್ ಅಂತ ಹೇಳಲಿಲ್ಲ, ಅಥವಾ ಕಾಂಗ್ರೆಸ್ನವರು ಹೇಳಲಿಲ್ಲ. ಇದು ಇವರು ನಮ್ಮನ್ನು ಕಾಂಗ್ರೆಸ್ಸಿಗೆ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ನಾನು ನನ್ನ ಮನಸ್ಸಿನಲ್ಲಿ ಈ ಕ್ಷಣದವರೆಗೆ ನಾನು ಆ ನಿರ್ಧಾರವನ್ನು ಮಾಡಲಿಲ್ಲ. ನಾನು ಈ ಕ್ಷಣದವರೆಗೂ ಪಕ್ಷೇತರವಾಗಿ ನಿಲ್ಲುವ ಯೋಚನೆ ಇದೆ. ಬೆಂಬಲಿಗರು ಅದಕ್ಕೆ ಬೆಂಬಲವನ್ನು ಮಾಡ್ತಾ ಇದ್ದಾರೆ. ಈಗ ಒಟ್ಟಾರೆಯಾಗಿ ರಾಜಕೀಯದ ಈ ಒಂದು ಘರ್ಷಣೆಯಿಂದ ಸ್ವಲ್ಪ ಬದಿಗೆ ಸರಿದು ಈಗ ವ್ಯಾವಹಾರಿಕ ಆಗಿ ಹೋಗ್ತಾ ಇದ್ದೀರಿ. ಅದಕ್ಕೆ ಇನ್ನು ವ್ಯವಹಾರ ನಂದು ಮುಂಚಿನಲ್ಲೂ ಇತ್ತು. ನಾನೇನು ಹೊಸ್ತಲ್ಲ. ನಾನು MLA ಇದ್ದಾಗಲೂ ವ್ಯವಹಾರವನ್ನು ಮಾಡ್ತಾ ಇದ್ದೆ. MLA ಆಗೋ ಮೊದಲು ತುಂಬಾ ವ್ಯವಹಾರ ಮಾಡಿದಂತು ಅಲ್ಲ ಸರ್. ಸ್ವಲ್ಪ ಈಗ ಬಿಡುವು ಸಿಕ್ತು. ಈಗ ಸ್ವಲ್ಪ ನಮ್ದು ವೈಯಕ್ತಿಕ ಪ್ರವಾಸ ಎಲ್ಲ ಸ್ವಲ್ಪ ಹಿಂದಿನಿಗಿಂತ ವೈಯಕ್ತಿಕವಾಗಿ ನೋಡ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಿತ್ತು, ಬಿಸ್ನೆಸ್ಸಿಗೆ ಅವಕಾಶ ಸಿಕ್ಕಿತ್ತು. ಇದು ಎರಡನ್ನೂ, ರಾಜಕೀಯ ಮತ್ತು ವೈಯಕ್ತಿಕ ಬಿಸ್ನೆಸ್ ಇದು ಎರಡನ್ನೂ. ಈಗ ರಘುಪತಿ ಭಟ್ರು ಶಾಸಕರಾದ ನಂತರ ದೊಡ್ಡ ಬಂಗ್ಲೆ ಕಟ್ಟಿದ್ದಾರೆ, ಬಹಳಷ್ಟು ಆಸ್ತಿ ಇದೆ ಅನ್ನುವಂಥದ್ದು ಒಂದಷ್ಟು ವಿಚಾರಗಳಿವೆ. ಅದು ನೀವು ರಾಜಕೀಯದಿಂದ ಸಾಧ್ಯ ಆಯಿತಾ, ಶಾಸಕರಾಗಿದ್ದರಿಂದ ಸಾಧ್ಯ ಆಯಿತಾ, ಅಥವಾ ಒಟ್ಟಾರೆಯಾಗಿ ನಿಮ್ಮ ಬಿಸ್ನೆಸ್ ಏನಿದೆ ಅದರಿಂದ ನೀವು ಸಾಧ್ಯ ಮಾಡ್ಕೊಂಡ ಇದೆಲ್ಲವೂ ಕೂಡ? ರಘುಪತಿ ಭಟ್ರನ್ನ ಹತ್ತಿರದಲ್ಲಿ ಬಂದವರಿಗೆ ಗೊತ್ತಿದೆ. ನಾನು 2004ರಲ್ಲಿ ಶಾಸಕ ಆಗೋದಕ್ಕಿಂತ ಮೊದಲು ಇಂಥದ್ದೊಂದು 4-5 ಮನೆ ಕಟ್ಟುವಷ್ಟು ನನ್ನ ಹತ್ರ ಆದಾಯ ಇತ್ತು. ನನ್ನ ಹತ್ರ ಇದ್ದಂಥದ್ದು ನನ್ನದು ಹಳೆಯ ಮನೆಯ ಇತ್ತು, ನನ್ನ ತಾಯಿಯ ಮನೆ. ಅದನ್ನು ನಾನೇ ಆಗ ಕಟ್ಟಿದ್ದೆ. ನನ್ನ ಅಣ್ಣ ಇವತ್ತು ಬಂದು ಅಲ್ಲಿ ಇದ್ದಾರೆ. ಅಂದರೆ ಅವರು ಫ್ಯಾಮಿಲಿ ಇದ್ದಾರೆ. ನಾವು ನಮ್ಮ ಫ್ಯಾಮಿಲಿ ಒಳಗೆ ನನಗೆ ಅಂತ ಅಂದರೆ ಮನೆ ನೋಡ್ಕೊಳ್ಳಿಕ್ಕೆ ಒಬ್ಬರು ಬೇಕಲ್ಲ, ಆಗ ನನಗೆ ಅಂತ ನನ್ನ ಮನೆ ಮತ್ತು ಇದು ಕೊಟ್ಟಿದ್ದರು. ಈಗ ನಾನೇ ರಿಕ್ವೆಸ್ಟ್ ಮಾಡಿ ಅವ್ರು ಬಂದದ್ದಲ್ಲ, ಫ್ಯಾಮಿಲಿ ನೋಡ್ಕೊಳ್ಳಿಕ್ಕೆ ಮತ್ತು ಅವರೆಲ್ಲ ಪೂಜೆ ಪುನಸ್ಕಾರ ಮಾಡುವಂಥವ್ರು ಅಂತೇಳಿ ಅವ್ರು ಬಂದು ಅವರಿಗೆ ನಾವು ಮನೆಯನ್ನು ನಾವು ಎಲ್ಲ ಫ್ಯಾಮಿಲಿ ಒಟ್ಟಾಗಿ ಅವರಿಗೆ ಮುಂದೆ ನನ್ನ ಅಮ್ಮನ ನಂತರ ಅವರಿಗೆ ಅಂತ ನಾವು ಮಾಡಿದ್ದೇವೆ. ನನಗೆ ಇಲ್ಲಿ ಯಾರು ಒಂದು ನೆಲೆ ಬೇಕಲ್ವಾ? ಹೌದೌದು. ಸೊ ಇದು ನನ್ನ ತಂದೆ ಕೊಟ್ಟ ಜಾಗದಲ್ಲಿ ನಾನು ಈ ಮನೆಯನ್ನು ಕಟ್ಕೊಂಡಿದ್ದೇನೆ. ಸರಿ, ಇದು ಒಂದು ಮನೆಯನ್ನು ಕಟ್ಟುವಷ್ಟು ನನಗೆ ರಾಜಕೀಯದ ಆದಾಯಗಳು ಬೇಕಾ? ನನಗೆ ಯಾರಾದರೂ ಒಬ್ಬರು ರಾಜಕೀಯದಲ್ಲಿ ಆದಾಯದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದವರು ಹೇಳಿ, ಯಾರಾದರೂ ನನಗೆ ಪರ್ಸೆಂಟೇಜ್ ಕೊಟ್ಟಿದ್ದೇನೆ, ಕಮಿಷನ್ ಕೊಟ್ಟಿದ್ದೇನೆ, ಇಷ್ಟು ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡೋ ಒಂದೇ ₹1 ತಗೊಂಡು. ಸರ್, ನಾನು ವ್ಯಾವಹಾರಿಕವಾಗಿ ನನ್ನದು ಇದ್ದಂಥದ್ದು. ಇವತ್ತು ಆಸ್ತಿ ಇದೆ ಅಂತ ಹೇಳಿದಂಥವ್ರು ನನ್ನ ಆಸ್ತಿಗಳಿದ್ದದ್ದನ್ನು ನಾನು ಮಾರ್ತಾ ಇದ್ದೇನೆ, ವ್ಯವಹಾರದಲ್ಲಿ ಮಾಡಿದಂಥದ್ದು. ಸರ್, ಅದೆಲ್ಲ ರಾಜಕೀಯದಲ್ಲಿ ಬರ್ತದೆ. ಮತ್ತು ನಮ್ಮ
ಮತ್ತು ಈ ಮನೆ ಇಷ್ಟು ದೊಡ್ಡ ಕಟ್ಟಿದ್ದು ಯಾಕೆ ಕೇಳಿದೆ ನಾನು, ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತ ಹೇಳುವ ಕಾರಣಕ್ಕೋಸ್ಕರ. ನನ್ನ ಹಳೆ ಮನೆಯಲ್ಲಿ ಇದ್ದೆ ನಾನು, ಅಲ್ಲಿ ಜನರಿಗೆ ಕೂತ್ಕೊಳ್ಳಿಕ್ಕೆ ಜಾಗ ಇರಲಿಲ್ಲ, ಮನೆಯವರಿಗೆ ಹೋದರೆ ಒಳಗೊಳಗೆ ಬೇಕಿಲ್ಲ. ಅದಕ್ಕೆ ನಾನು ಪಬ್ಲಿಕ್ಕಿಗೆ ಒಂದು ಆಫೀಸ್, ಹೊರಗಡೆ ಬೇರೆ ವಿಶಾಲವಾಗಿ, ಹೊರಗೆ ನಿಮಗೆ ಒಳಗಿಂದ ಮನೆಗೆ ಎಂಟ್ರಿ ಬೇರೆ ಮಾಡಿ, ಇದೆಲ್ಲ ಸ್ವಲ್ಪ ಮೀಟಿಂಗ್ ಮಾಡಲಿಕ್ಕೆ, ಸಣ್ಣ ಸಣ್ಣ ಮೀಟಿಂಗ್ಗಳು ಮಾಡಲಿಕ್ಕೆ, ಮೇಲೆ ದೊಡ್ಡ ಮೀಟಿಂಗ್ ಮಾಡಲಿಕ್ಕೆ, ರಾಜಕೀಯ ಕಾರಣಕ್ಕೋಸ್ಕರ ಈ ಮನೆಯನ್ನು ಮಾಡಿದ್ದು. ನನ್ನ ದುರ್ದೈವ ಏನಾಯಿತು ಅಂದರೆ, ಈ ಮನೆ ಆಗುವಾಗ ನನಗೆ ಅಧಿಕಾರ ಕೈಯಿಂದ ಹೋಯಿತು. ಈಗ ಈ ಮನೆಯ ಉಪಯೋಗ ಅಷ್ಟು ಮಟ್ಟಿಗೆ ಇಲ್ಲ. ಈಗದ ಮಟ್ಟಕ್ಕೆ ನೋಡಿ ನನಗೆ ಇಷ್ಟು ದೊಡ್ಡ ಮನೆ ಅಗತ್ಯ ಇರಲಿಲ್ಲ. ಮುಂದಕ್ಕೆ ನೋಡೋಣ, ಅದು ಗೊತ್ತಿಲ್ಲ ಸರ್, ನಾವೆಲ್ಲ ಸುಮ್ಮನೆ ಇದನ್ನು ಹೇಳುವಾಗಿಲ್ಲ. ಮುಂದೆ ದೇವರು ಏನು ಮಾಡ್ತಾರೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಬಟ್ ಈ ಮನೆಯನ್ನು ನಾವು ದೊಡ್ಡದು ಕಟ್ಟುವಾಗ ಕಟ್ಟಿದ್ದು ಸರ್, ಇದೊಂದು 12,000 ಸ್ಕ್ವೇರ್ ಫೀಟ್ನ ಮನೆ. 12,000 ಸ್ಕ್ವೇರ್ ಫೀಟ್ನ ಮನೆ ಯಾರಿಗಿಲ್ಲ. ಇದನ್ನು ಸ್ವಲ್ಪ ಕಟ್ಟುವಾಗ ನಾವು ವಿಶಿಷ್ಟವಾಗಿ ಕಟ್ಟಿದ್ದೇವೆ. ನೀವು ನೋಡಿ, ದೊಡ್ಡದು ಕಾಣ್ತಾ ಏನು ಅಂದರೆ ಎಲ್ಲ ಖಾಲಿ, ಇದರಲ್ಲಿ ಏನು ಇದಲ್ಲ, ಈ ವಾಕಿಂಗ್ ಸ್ಪೇಸ್ಗಳೇ ಜಾಸ್ತಿ ಇರುವಂಥದ್ದು. ತೊಂದರೆ ಇಲ್ಲ ಸರ್. ನಾನು ನನ್ನ ಸ್ವಂತ ದುಡ್ಡಲ್ಲಿ ಇದಕ್ಕೆ 4 ಕೋಟಿ ಮನೆ ಮೇಲೆ ಸಾಲ ಇದೆ ನನಗೆ. ಯಾವುದು, ಕೆನರಾ ಬ್ಯಾಂಕಲ್ಲಿ 4 ಕೋಟಿ ಸಾಲ ಇದೆ. ಮತ್ತು ಉಳಿದಂಥ ಹಣ ಹಾಕ್ಕೊಂಡು ನಾನು ಮಾಡಿದಂಥದ್ದು. ಸೊ ಅದೆಲ್ಲ ಅಪಪ್ರಚಾರ ಆಗ್ತದೆ. ನಾನು ಈಗಲ್ಲ, ನನ್ನ 19-20ನೇ ವರ್ಷದಿಂದ ನಾನು ಬಿಸ್ನೆಸ್ ಬಿಸ್ನೆಸ್ ಮಾಡಿಕೊಂಡು ಬೇರೆ ಬೇರೆ ರೀತಿಯ ಬಿಸ್ನೆಸ್ಗಳನ್ನು ಮಾಡಿಕೊಂಡು, ನನ್ನದೇ ಆದಂಥ ಒಂದು ಸಾಫ್ಟ್ವೇರ್ ಕಂಪನಿ ಇತ್ತು, ಒಂದು ಗಲ್ಫ್ ಆಯಿಲ್ದು ಬಿಸ್ನೆಸ್ ಇತ್ತು, ಗ್ಯಾರೇಜ್ ಎಲ್ಲ ತುಂಬ ಬಿಸ್ನೆಸ್ಸನ್ನು ಮಾಡಿಕೊಂಡು ಬಂದಂಥವನು. ಲ್ಯಾಂಡ್ ಡೆವಲಪರ್ ನಾನು, ಈ ಲೇಔಟ್ಸ್ ಮಾಡಿ ಮಾರುವಂಥ ಇದೆಲ್ಲ ನನ್ನ ವ್ಯವಹಾರಗಳು, ಹೋಟೆಲ್ಸ್ಗಳು, ಹೀಗೆ ತುಂಬ ನಾನು ಮಾಡಿ ವ್ಯವಹಾರದಲ್ಲಿ ನನ್ನ ಆದಾಯದಲ್ಲಿ ನಾನು ಈ ಮನೆ ಕಟ್ಟಿದ್ದೇನೆ. ಅದಕ್ಕೆ ಎಲ್ಲ ಹೇಳುವವರು ಮತ್ತೆ ಹೇಳ್ತಾರೆ, ಏನು ಮಾಡ್ತೀರಿ, 500 ಕೋಟಿ ಇದೆ, 1,000 ಕೋಟಿ ಇದೆ, ನಮ್ಮ ಕಷ್ಟ ನಮಗೆ ಗೊತ್ತಲ್ಲ. ಸರಿ, ಈಗ ಒಟ್ಟಾರೆಯಾಗಿ ರಘುಪತಿ ಭಟ್ ಸರ್ ಅವರದ ಒಟ್ಟು ಆಸ್ತಿ ಎಷ್ಟು ಸರ್? ಅದು ನೀವು ಇನ್ಕಮ್ ಟ್ಯಾಕ್ಸಲ್ಲಿ ಕೇಳಿದರೆ ಗೊತ್ತಾಯ್ತು ಸರ್. ನಾನು ಹೇಳ್ತೇನೆ, ನನ್ನ ವೈಯಕ್ತಿಕವಾಗಿ ನಾನು ದುಡಿದಂಥ ಆಸ್ತಿಗಳು ನನ್ನ ಒಂದಷ್ಟು ಇದೆ, ಅಂದರೆ ತುಂಬ ಅಲ್ಲ, ಆದರೆ ಅದು ಎಲ್ಲವೂ ನನ್ನ ವ್ಯಾವಹಾರಿಕವಾಗಿ ದುಡಿದಂಥ ದುಡ್ಡು. ನಿಮಗೆ ದೊಡ್ಡದು ಕಾಣೋದು ಅಂದರೆ ಈ ಮನೆ ಮಾತ್ರ, ಮತ್ತೇನು ದೊಡ್ಡದು ನಮ್ಮದೆಲ್ಲ ಮನೆಯವರು ಕೊಟ್ಟಂಥದ್ದೇ ಇರುವಂಥದ್ದು. ಬಟ್ ನನ್ನ ಹತ್ರ ವ್ಯವಹಾರ ಇದೆ, ಬಿಸ್ನೆಸ್ಗಳಿದೆ, ಬಿಸ್ನೆಸ್ಗಳನ್ನು ಮಾಡ್ತಾಯಿದ್ದೇನೆ. ಈಗ ಒಂದು ವುಡ್ ಇಂಡಸ್ಟ್ರೀಸ್ ಮಾಡಿದ್ದೇನೆ, ವುಡನ್ ಕಾಟೇಜ್ ಮಾಡುವಂಥದ್ದು. ಈಗ ನನಗೆ ಯಾವಾಗಲೂ ಖಾಲಿ ಕೂತ್ಕೊಳ್ಳುವಲ್ಲ. ಈಗ 3 ವರ್ಷದಲ್ಲಿ ಒಂದು ಇನೋವೇಷನ್ ಮಾಡಿ ಇಂಡೋನೇಷ್ಯಾದಲ್ಲಿ ಒಂದು ವುಡನ್ ಕಾಟೇಜ್ ಮಾಡುವಂಥ ಒಂದು ಇಂಡಸ್ಟ್ರಿ ಮಾಡಿದ್ದೇನೆ. ಅದಕ್ಕೊಂದು ಬೆಂಗಳೂರಲ್ಲಿ ಲೀಸ್ ಜಾಗದಲ್ಲಿ ಅದಕ್ಕೊಂದು ಎಕ್ಸ್ಪೀರಿಯನ್ಸ್ ಸೆಂಟರ್, ಶೋರೂಮ್ ಎಲ್ಲ ಮಾಡಿದ್ದೇನೆ. ನೋಡಬೇಕು, ಆ ವ್ಯವಹಾರ ಯಶಸ್ಸಾದರೆ ಸ್ವಲ್ಪ, ಅದೀಗ ಮೊನ್ನೆ ಪ್ರಾರಂಭ ಆದದ್ದು, ಒಳ್ಳೆಯದಾಗ್ತದೆ. ನನ್ನ ಮಗನನ್ನು ಅದರಲ್ಲಿ ಬಿಟ್ಟಿದ್ದೇನೆ. ಇದೆಲ್ಲ ವ್ಯವಹಾರ ಸರ್. ವ್ಯವಹಾರದಲ್ಲಿ ನೀವು ಎಷ್ಟು ಆಸ್ತಿದೆ ಅಂತೆಲ್ಲ ಕೇಳ್ಕೊಂಡು ಬರಲಿಕ್ಕೆ ಆಗ್ತದೆ, ಅದನ್ನು ನಾನು ಪಟ್ಟಿ ಕೊಡಲಿಕ್ಕೆ ಆಗಲ್ಲ. ಇಲ್ಲ, ನಮ್ಮ ಪ್ರಾಮಾಣಿಕವಾಗಿ ನಾವು ವ್ಯವಹಾರದಲ್ಲಿ ಎಷ್ಟು ದುಡ್ಡಿದೆಯೋ ಅಷ್ಟು ನಮ್ಮ ಹತ್ರ ಇವತ್ತು ಇದೆ ಸರ್. ಕೊನೆಯದಾಗಿ ನಾವು ಕಾರ್ಯಕ್ರಮಕ್ಕೆ ಚುಕ್ಕಾಣಿಯನ್ನು ಇಡುವಂಥ ಹೊತ್ತು, ಆ ಸಂದರ್ಭದಲ್ಲಿ ಒಂದು ಪ್ರಶ್ನೆ ನಿಮಗೆ. ಒಂದಷ್ಟು ವ್ಯಕ್ತಿಗಳ ಹೆಸರನ್ನು ಹೇಳ್ತೇನೆ, ಒಂದೇ ಶಬ್ದದಲ್ಲಿ ಅವರಿಗೆ ಅವರ ವ್ಯಕ್ತಿತ್ವ ಆಗಿರ್ಬೋದು, ಅವರ ಒಂದು ಸ್ಥಾನಮಾನ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದನ್ನು ಒಂದೇ ಶಬ್ದದಲ್ಲಿ ಹೇಳುವುದಾದರೆ ನರೇಂದ್ರ ಮೋದಿಯವರು ಇವತ್ತು ಪ್ರಧಾನಿಯಾಗಿ ಒಂದು ದೇಶಕ್ಕೆ ಒಂದು ಒಳ್ಳೆಯ ನೇತೃತ್ವವನ್ನು ಕೊಟ್ಟಿದ್ದಾರೆ. ಅವರ ಅನಿವಾರ್ಯತೆ ಇವತ್ತು ದೇಶಕ್ಕೆ ಇದೆ, ಒಂದು ಒಳ್ಳೆಯ ನಾಯಕ. ಅಮಿತ್ ಶಾ ಅವರೊಬ್ಬ ಗಟ್ಟಿ ನಾಯಕ. ಅಮಿತ್ ಶಾ ಒಬ್ಬ ಮೋದಿಯವರ ಜೊತೆ ಈ ದೇಶದ ಒಂದು ಗೃಹ ಸಚಿವರಾಗಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಒಂದು ಗಟ್ಟಿಯ ನಾಯಕ, ಅಂದರೆ ಈ ಸಂಘಟನಾತ್ಮಕವಾಗಿ ತುಂಬ ಪಕ್ಷವನ್ನು ಬಲಪಡೆದವರು. ಮತ್ತು ಇವತ್ತು ಮೋದಿಯ ಅಭಿವೃದ್ಧಿ ಬೆಳವಣಿಗೆಯಲ್ಲಿ ಪ್ರಾಯಶಃ ಅಮಿತ್ ಶಾನ ಪಾತ್ರವಿದೆ. ರಾಹುಲ್ ಗಾಂಧಿ ಇವತ್ತು ರಾಜಕೀಯದಲ್ಲಿ ಸಾಕಷ್ಟು ಅವಕಾಶಗಳನ್ನು ಇದ್ದರೂ ಸಹಿತ ಅವರ ಕೆಲವು ಬಾಲಿಶವಾದಂಥ ಹೇಳಿಕೆಗಳು, ಬಾಲಿಶವಾದಂಥ ನಡವಳಿಕೆಗಳಿಂದ ಅವರು ಇವತ್ತು ತನ್ನ ವ್ಯಕ್ತಿತ್ವವನ್ನು ಕಳ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪನವರು ಒಬ್ಬ ಮುಖ್ಯಮಂತ್ರಿಯಾಗಿ ಒಳ್ಳೆಯ ಕೆಲಸ ಮಾಡಿದಂಥವ್ರು. ಮತ್ತು ಈ ರಾಜ್ಯಕ್ಕೆ ಅಭಿವೃದ್ಧಿ ಅಂದರೆ ಏನು, ಡೆವಲಪ್ಮೆಂಟ್ ಏನು ಅಂತ ತೋರಿಸಿದಂಥವ್ರು. ಟ್ಯಾಕ್ಸ್ ಕಲೆಕ್ಷನ್ ಮಾಡಿ ಅದನ್ನು ಇವರಿಗೆ ಅಭಿವೃದ್ಧಿಗೆ ತೋರಿಸಿದಂಥವ್ರು. ಅವರು ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಮಾಡಿದಂಥವ್ರು ಮತ್ತು ಒಬ್ಬ ಮಾಸ್ ಲೀಡರ್. ಇವತ್ತು BJPಯಲ್ಲಿರುವಂಥ ಏಕೈಕ ಕರ್ನಾಟಕ ರಾಜ್ಯದಲ್ಲಿ ಮಾಸ್ ಲೀಡರ್ ಅವರೇ. ಈಗ ರಾಜ್ಯ ಅಧ್ಯಕ್ಷರು ವಿಜಯೇಂದ್ರ ಅವರು, ನನಗೇನು ಅಂಥ ವ್ಯಕ್ತಿತ್ವ ಅವ್ರ ಹತ್ರ ಕಾಣ್ತಾ ಇಲ್ಲ. ಅವರು ಯಡಿಯೂರಪ್ಪನ ಮಗ ಅಂತ ಹೇಳುವಂಥ ದೃಷ್ಟಿಯಿಂದ ಅವರು ಇವತ್ತು
ಇದ್ದಾರೆ. ಇನ್ನೂ ಅವರ ಸಾಧನೆ ನೋಡಬೇಕು ಇನ್ನು ಮುಂದೆ. ಇಷ್ಟರವರೆಗಿನ ಸಾಧನೆ, ಅವರು ಯಡಿಯೂರಪ್ಪನ ಮಗ ಆದದ್ರಿಂದ ಇವತ್ತು ರಾಜ್ಯಾಧ್ಯಕ್ಷ ಆಗಿದ್ದಾರೆ. ಇನ್ನು ಮುಂದಿನ ಚುನಾವಣೆಗಳಲ್ಲಿ ಅವರ ಸಾಧನೆ ನೋಡಿ ಅವ್ರಿಗೇನು ಅಂತ ಅವ್ರ ವ್ಯಕ್ತಿತ್ವ ಗೊತ್ತಾಗಬೇಕಾದ್ರೆ, ಈಗ ಫಸ್ಟ್ MLA ಆದವಂಥವ್ರು, ಇನ್ನು ರಾಜ್ಯಾಧ್ಯಕ್ಷರಾಗಿದ್ದಾರೆ ಮಾತ್ರ. ಈಗ ಇನ್ನು ಮುಂದಿನ ಸಾಧನೆಗಳನ್ನು ನೋಡಿ ಹೇಳಬೇಕು. ಈಗಲೇ ನಾವು ಈಗ ಅವರನ್ನು ಭಾಳ ಒಳ್ಳೆಯ ನಾನು ಹೊಗಳಬಟ ಆಗ್ತೇನೆ ಅಷ್ಟೇ. ಅಂದರೆ ಇನ್ನು ಅವರದ್ದು ಟೆಸ್ಟಿಂಗ್ ಆಗಲಿಲ್ಲ. ಹೌದು. ಹಿಂದೆ MP ಆಗಿದ್ದವರು ಶೋಭಾ ಕರಂದ್ಲಾಜೆ. ಶೋಭಾ ಕರಂದ್ಲಾಜೆಯವರು ನಮಗೆ ಆತ್ಮೀಯರೇ. ಅವರೊಟ್ಟಿಗೆ ನಾವು MLA ಆಗಿ ಕೆಲಸ ಮಾಡಿದಂಥವ್ರು. ಈಗಿನ MP ಕೋಟ ಶ್ರೀನಿವಾಸ್ ಪೂಜಾರಿ ಅವರು. ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಈ ಮಟ್ಟಕ್ಕೆ ಬರ್ಬೋದು ಅಂತ ಒಂದು ತೋರಿಸಿಕೊಟ್ಟವರು. ಮತ್ತು ನಾನು ಜಿಲ್ಲಾಧ್ಯಕ್ಷ ಆಗಿದ್ದಾಗ ನನ್ನ ಜೊತೆ BJP ಜನರಲ್ ಸೆಕ್ರೆಟರಿ ಆಗಿದ್ದವರು, ಜಿಲ್ಲೆಯ ಜನರಲ್ ಸೆಕ್ರೆಟರಿ ಆಗಿದ್ದವರು. ಒಂದು ಪಂಚಾಯತಿಂದ ಲೋಕಸಭೆ ಮಟ್ಟದ ಎಲ್ಲ ಇದನ್ನು ಅವ್ರು ನೋಡಿದ್ದಾರೆ. ಒಬ್ಬ ಲಕ್ಕಿ ಮನುಷ್ಯ. ಹೌದು, ಲಕ್ಕಿಯೆಸ್ಟ್ ಪರ್ಸನ್ ಇನ್ನು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿದ್ದರೆ ಶ್ರೀನಿವಾಸ್ ಪೂಜಾರಿ. ಶಾಸಕರು ಯಶ್ಪಾಲ್ ಸುವರ್ಣ. ನೋ ಕಮೆಂಟ್. ರಘುಪತಿ ಭಟ್ ಸರ್. ನಾನು ಏನು ಅಂತ ಜನ ಹೇಳಬೇಕು, ನಾನು ಹೇಳಬೇಕಾಗಿ. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಸ್ವೀಟ್ ವಿತ್ ಶ್ರೇಣಿತ ಸ್ವೀಟ್ ಸೀಟಲ್ಲಿ ಕೂತ್ಕೊಂಡು ನಿಮ್ಮ ಒಂದಷ್ಟು ದುಃಖದ ವಿಚಾರಗಳನ್ನು, ಕಹಿಯ ವಿಚಾರಗಳನ್ನು, ಅದರ ಜೊತೆ ಖುಷಿಯ ಕ್ಷಣಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಇಷ್ಟೊತ್ತು ಸಮಯವನ್ನು ನಮಗೋಸ್ಕರ ಕೊಟ್ಟಿದ್ದೀರಿ. ಭಾಳಷ್ಟು ಜನ ನಿಮ್ಮ ಜೊತೆ ಮಾತಾಡೋದಕ್ಕೋಸ್ಕರ ಕೆಳಗಡೆ ಕಾಯ್ತಾ ಇದ್ದಾರೆ. ಆದರೂ ಕೂಡ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕೊಟ್ಟದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಮತ್ತೆ ಇನ್ನೊಮ್ಮೆ ಸ್ವೀಟ್ ವಿತ್ ಶ್ರೇಣಿತ ವಿಶೇಷ ಸಂಚಿಕೆಯಲ್ಲಿ ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡುವಂತಹ ದೊಡ್ಡ ಪ್ರಯತ್ನವನ್ನು ನಿಮ್ಮ ಜೊತೆ ಮಾಡ್ತೇವೆ. ಇಲ್ಲಿಗೆ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತೇವೆ.